ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಸೌಖ್ಯದಿಂದಿದ್ದೀರಾ ಅಂತ ಭಾವಿಸ್ತೀನಿ. ಆದರೂ ಹೇಗಿದ್ದೀರಾ ಎಲ್ಲರೂ? ಮೊದಲಿಗೆ ಎಲ್ಲರಿಗೂ ಮನಸ್ಸುಗಳ ಸಂವಹನಕ್ಕೆ ಸದಾ ಸಿದ್ಧವಿರುವ ಈ ಮಾತಿನ ಮನೆಗೆ 84ನೇ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೀನಿ. ಇವತ್ತು 84ನೇ ಕಾರ್ಯಕ್ರಮ ಯಕ್ಷವಾಹಿನಿ ಬೆಂಗಳೂರು ಅರ್ಪಿಸುವ ಸತ್ವ ಶೈಥಿಲ್ಯ ಪ್ರಸಂಗ ಇವತ್ತು ಇಲ್ಲಿ ನಡೀತಾ ಇದೆ. ತಾವೆಲ್ಲರೂ ಇಲ್ಲಿ ಬಂದು ಸೇರಿದ್ದೀರಾ, ತುಂಬು ಹೃದಯದ ಧನ್ಯವಾದಗಳು, ಹಾಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈ ತಂಡದ ಮುಖಂಡರಾದಂತ ಉಮೇಶ್ ಶಿರೂರ್ ಅವರು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು ಅಂತ ಕೇಳ್ಕೊತೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಹಾಗೆ ಈ ಮಾತಿನ ಮನೆಯ ರೂವಾರಿಗಳು ಸಂಸ್ಥಾಪಕರಾದಂತ ರಾಸು ವೆಂಕಟೇಶ್ ರವರು ಸಹ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ನಾವು ಕಾರ್ಯಕ್ರಮವನ್ನ ದೇವರನ್ನ ನಮಿಸ್ತಾ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋದು ವಾಡಿಕೆ. ಹಾಗಾಗಿ ತಂಡದವರಿಂದ ಪ್ರಾರ್ಥನೆ ಈಗ ನಿಮ್ಮ ಮುಂದೆ. ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖನೆ ಮೆರವೇಕದಂತನೇ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿಗೊಡೆಯನ ಕುಮಾರನೇ ವಿದ್ಯವಾರಿಧಿಯೇ ಅಜನು ಹರಿ ರುದ್ರಾದಿಗಳು ಸಲಭಜಿಸುತಿಗರನ ವರದ ನಿನ್ನನು ತ್ರಿಜಗ ವಂದಿತ ಗಣಪ ಮಾಡ್ಪುದು ಮತಿಗೆ ಮಂಗಳವಾ ತ್ರಿಜಗ ವಂದಿತ ಗಣಪಾಯ್ ಮಾಡ್ಪುದು ಮತಿಗೆ ಮಂಗಳವಾಯ್. ಗಜಮುಖ ನಿನ್ನ ಪಾದವ ನೆನೆವೆ ಗಜಮುಖ ನಿನ್ನ ಪಾದವ ನೆನೆವೆ ಗಜಮುಖ ನಿನ್ನ ಪಾದವ ನೆನೆವೆ ಭಜಕಗೆ ಕರುಣಿಸುವರಗಾಳ ಪ್ರಭುವೆ ಸಿದ್ಧಿ ವಿನಾಯಕ ಸಿದ್ಧಿ ವಿನಾಯಕ ಪುಸ್ತಕಧಾರಿ ಸಿದ್ಧಿ ವಿನಾಯಕ ಪುಸ್ತಕಧಾರಿ ಆಶಾಂಕುಶಧರ ಪಾದಕ್ಕೆ ನಮಿಪೆ ದೇವ ದೇವರ ದೇವ ದೇವ ನೀನಹುದೋ ದೇವ ದೇವರ ದೇವ ದೇವ ನೀನಹುದೋ ಓ ದೇವ ದೇವರ ದೇವ ನೀನಹುದೋ ದೇವ ದೇವರ ದೇವ ದೇವ ನೀನಹುದೋ ಓ ದೇವ ದೇವರ ದೇವ ನೀನಹುದೋ ಓ ದೇವ ದೇವರ ದೇವ ನೀನಹುದೋ ಗಜಮುಖನ ನಿನ್ನ ಪಾದವ ನೆನವೆ ಗಜಮುಖನ ನಿನ್ನ ಪಾದವ ನೆನವೆ ನಿಜವಾಗಿ ಕರುಣಿಸು ವರಗಣಮೋ ಒಂದು ವಿಭಿನ್ನವಾದಂತ ಒಂದು ಪ್ರಾರ್ಥನೆ ಈಗ ನಮ್ಮ ಮಾತಿನ ಮನೆಯಲ್ಲಿ ಆಯ್ತು. ಈಗ ಈ ಮಾತಿನ ಮನೆಯ ರೂವಾರಿಗಳಾದಂತ ರಾಸು ವೆಂಕಟೇಶ್ ಅವರು ಒಂದೆರಡು ಮಾತುಗಳನ್ನ ಆಡ್ಬೇಕು, ಹಾಗೆ ಪ್ರಾಸ್ತಾವಿಕ ನುಡಿಯನ್ನು ನೀಡಬೇಕು ಅಂತ ಕೇಳ್ಕೊತೀನಿ.
ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಏನಿದೆ, ಯಕ್ಷವಾಹಿನಿ ತಂಡದವರ ಸತ್ವ ಶೈಥಿಲ್ಯ ಈ ಒಂದು ತಾಳಮದ್ದಲೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮ ನೀಡಲಿಕ್ಕೆ ತಂಡದವರಾದ ಶ್ರೀ ಗಜಾನನ ಹೆಗಡೆ ಅವರು ಬಂದಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತ ರವೀಶ್ ಹೆಗಡೆಯವರು, ಶ್ರೀ ವೆಂಕಟೇಶ್ ಹೆಗಡೆಯವರು, ಶ್ರೀ ಅಜಿತ್ ಕಾರಂತ್ ಅವರು, ಶ್ರೀ ಗಣೇಶ್ ಭಟ್ ಅವರು, ಶ್ರೀ ಸುಹಾಸ್ ಮರಾಠೆ ಅವರು, ಅಕ್ಷಯ್ ಹೆಗಡೆ ಅವರು ಹಾಗೂ ಶೈಲಸುತೆ ರಂಜಿತಾ ಇವರು ಕಲಾವಿದರಾಗಿ ಬಂದಿದ್ದಾರೆ. ಅವರೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಈ ಒಂದು ಯಕ್ಷಗಾನವನ್ನ ಆಸ್ವಾದಿಸಲು ಬಂದಿರತಕ್ಕಂತಹ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಮೂಲಕ ಕೂಡ ಜನ ನೋಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮಾತಿನ ಮನೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡು ಬಂದಿದ್ದೇವೆ. ಯಕ್ಷಗಾನದ ತಾಳಮದ್ದಲೆ ಇದು ನಮ್ಮಲ್ಲಿನ 2ನೇ ಕಾರ್ಯಕ್ರಮ. ಇದೇ ಶ್ರೀ ಅಜಿತ್ ಕಾರಂತ್ ಅವರ ತಂಡದವರ ಕೃಪೆಯಿಂದಾಗಿ ನಡೆದಿದೆ. ಇದಲ್ಲದೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಹಾಡು, ಸಂಗೀತ, ಉಪನ್ಯಾಸ, ನೃತ್ಯ, ನಾಟಕ ಮತ್ತಿತರ ಎಲ್ಲ ಪ್ರಕಾರಗಳ ಕಾರ್ಯಕ್ರಮಗಳು ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಸತ್ವ ಶೈಥಿಲ್ಯ ಏನಿದೆ ಅದನ್ನು ಆಸ್ವಾದಿಸೋಣ ನಾವೆಲ್ಲ ಸೇರಿಕೊಂಡು ಅಂತ ಹೇಳಿ ನನ್ನ 2 ಪ್ರಾಸ್ತಾವಿಕ ನುಡಿಗಳನ್ನ ಮುಗಿಸ್ತಾ ಇದ್ದೇನೆ. ಹಾಗೆ ದೀಪ ಹಚ್ಚೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆಯನ್ನು ನೀಡೋಣ ಅಂತ ಕೇಳ್ತಾ ಇದ್ದೀನಿ. ವೇದಿಕೆಯಲ್ಲಿರುವಂತ ಉಮೇಶ್ ಸರ್, ನೀವು ಹಾಗೆ ದಯವಿಟ್ಟು ದೀಪ ಬೆಳಗೋದ್ರ ಮೂಲಕ ಕಾರ್ಯಕ್ರಮವನ್ನ ಚಾಲನೆ ಮಾಡಬೇಕು ಅಂತ ಕೇಳ್ಕೊತೀನಿ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೋ ಹರತಿ ಪಾಪಾನಿ, ಸಂಧ್ಯಾ ದೀಪೋ ನಮೋಸ್ತುತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಗಾನ, ನೃತ್ಯ, ಆಹಾರ್ಯ, ಸಂಭಾಷಣೆ ಈ 4 ವಿಧಗಳ ಸಂಘವೇ ಯಕ್ಷಗಾನ ಕಲೆಯಾದ್ರೆ ಕೇವಲ ವಾಚಾಭಿನಯದ ಮೂಲಕವೇ ಪಾತ್ರವನ್ನ ಶ್ರೇಷ್ಠ ಕಲೆ ಯಕ್ಷಗಾನ ತಾಳಮದ್ದಲೆಯದ್ದು. ಪುರಾಣ ಪುಣ್ಯ ಕಥೆಯ ವಾಸ್ತವವನ್ನ ಇಟ್ಕೊಂಡು ಕವಿ ರಚಿಸಿದ ಪ್ರಸಂಗವನ್ನ ಪಠ್ಯವನ್ನಾಗಿಸಿ ಭಾಗವತರು ಹೇಳುವ ಪದ್ಯಗಳಿಗೆ ಪಾತ್ರವಾಗಿ ಕಥೆಯನ್ನು, ಸಂದೇಶವನ್ನು, ಮೂಲ ತತ್ವವನ್ನು ಸಾರುವ ಹಿರಿದಾದ ಮಾಧ್ಯಮ ಈ ತಾಳಮದ್ದಲೆ. ಇವತ್ತು ನಾವಿಲ್ಲೇನು ಕೆಲವೇ ಕ್ಷಣಗಳಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ನೋಡ್ತೀವಿ. ಈ ತಾಳಮದ್ದಲೆ ಒಂದು ವಿಭಿನ್ನವಾದ ಶೈಲಿಯಾಗಿರುತ್ತೆ. ಇಲ್ಲಿ ಮೊದಲೇ ಸಿದ್ಧಪಡಿಸಿದಂತ ಯಾವುದೇ ಸಂಭಾಷಣೆ ಇರೋದಿಲ್ಲ, ಹಾಗೆ ಯಾವುದೇ ರಾಗ ಸಂಯೋಜನೆ ಹಾಗೆ ತಾಳ ಸಂಯೋಜನೆ ಇರೋದಿಲ್ಲ. ಎಲ್ಲವೂ ಆಶು ವೈಭವವೇ. ಈ ಕಲೆಗೆ ಒಂದು ಮೆಚ್ಚುಗೆ ಸಲ್ಲೇಬೇಕಾಗತ್ತೆ. ಎಲ್ಲರೂ ಒಮ್ಮೆ ಜೋರಾದ ಚಪ್ಪಾಳೆಯನ್ನ ತಟ್ಟಬೇಕಾಗತ್ತೆ. ಈ ದಿನ ಮಹಾಭಾರತದಲ್ಲಿ ಬರುವ ಅತ್ಯಂತ ಅಪರಿಚಿತವಾದಂತ ಒಂದು ಕಥಾನಾಯಕ ಸತ್ವ ಶೈಥಿಲ್ಯ. ದ್ರೋಣರ ಮಗನಾದ ಅಶ್ವತ್ಥಾಮನು ತಂದೆಯಿಂದ ಬಲವಂತವಾಗಿ ಮಹಾಶಸ್ತ್ರವನ್ನ ಪಡೆದು ಅದನ್ನ ವಿನಿಮಯ ಮಾಡಿಕೊಂಡು ಸುದರ್ಶನದಂತ ಮಹಾಶಸ್ತ್ರಕ್ಕೆ ಆಸೆ ಪಟ್ಟು ಹಾಗೆ ಅವಮಾನಕ್ಕೊಳಗಾಗ್ತಾನೆ. ಅದು ಮುಂದೆ ಹೇಗೆ ಹೋಗುತ್ತೆ, ಸತ್ವದ ಮಹಿಮೆ ಹೇಳುವ ರೋಚಕ ಸಂಭಾಷಣೆ ಇದಾಗಿರುತ್ತೆ. ಹಾಗಾದರೆ ಅಶ್ವತ್ಥಾಮ ಪಡೆದಂತ ಶಸ್ತ್ರ ಯಾವುದು, ಅದರ ಮಹಿಮೆಗಳೇನೇನು, ಅದು ಅವನು ಎಲ್ಲಿ ಬಳಸ್ತಾರೆ, ಇವನ್ನ ತಡೆಯೋದಕ್ಕೆ ಶ್ರೀಕೃಷ್ಣ ಮಾಡಿದಂತ ಕುತಂತ್ರ ಏನು, ಇದೆಲ್ಲವೂ ನಮಗೆ ಎಷ್ಟರ ಮಟ್ಟಿಗೆ ಗೊತ್ತು. ಆದ್ರೆ ಇದನ್ನ ನಮ್ಮ ತಲೆಗೆ ವಿಭಿನ್ನವಾಗಿ ನಮ್ಮ ತಲೆಗೆ ಕೂರಿಸುವಂತ ಪ್ರಯತ್ನ ಈ ತಾಳಮದ್ದಲೆ ಇದಾಗತ್ತೆ. ಬನ್ನಿ ಹಾಗಾದ್ರೆ ಕೇಳೋಣ ತಾಳಮದ್ದಲೆ ಸತ್ವ ಶೈಥಿಲ್ಯ. ಈಗ ತಂಡದಿಂದ ಶ್ರೀ DS ಶ್ರೀಧರ್ ಅವರು ರಚಿಸಿರುವ ಈ ಪ್ರಸಂಗದಲ್ಲಿ ಭಾಗವತರಾಗಿ ಶ್ರೀ ಗಜಾನನ ಹೆಗ್ಡೆ ಕಲ್ಲಬ್ಬೆ ಅವರಿದ್ರೆ, ವೃತ್ತಿಯಲ್ಲಿ MNC ಕಂಪನಿ ಉದ್ಯೋಗಿಗಳಾಗಿದ್ದು, ಮತ್ತೋರ್ವರು ಶ್ರೀ ರವೀಶ್ ಹೆಗಡೆ ದೀಕ್ಷಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಾರೆ. ಹಾಗೆ ಮದ್ದಲೆ ವಾದನದಲ್ಲಿ ಶ್ರೀ ವೆಂಕಟೇಶ್ ಹೆಗಡೆ ಕಂಪ್ಯೂಟರ್ ಸೇಲ್ಸ್ ಅಂಡ್ ಸರ್ವಿಸ್ ಮಾಡುವವರು. ಹಾಗೆ ಮುಮ್ಮೇಳನದಲ್ಲಿ ದ್ರೋಣನಾಗಿ ಶ್ರೀ ಸುಹಾಸ್ ಮಠಾರೆ ಕ್ಷಮೆ ಇರಲಿ, ಸುಹಾಸ್ ಮರಾಠೆ ಸಾಫ್ಟ್ವೇರ್ ಉದ್ಯೋಗಿ. ಹಾಗೆ ಮೊದಲ ಭಾಗದಲ್ಲಿ ಅಶ್ವತ್ಥಾಮನಾಗಿ ಶ್ರೀ ಗಣೇಶ್ ಭಟ್ ಸಂಕುಸಾಳ. ಇವರಿರ್ತಾರೆ.
ಹಾಗೆ ಅಶ್ವತ್ಥಾಮನಾಗಿ 2ನೇ ಭಾಗದಲ್ಲಿ ಶ್ರೀ ಅಜಿತ್ ಕಾರಂತರಿರ್ತಾರೆ, ಪುರೋಹಿತರು ಹಾಗೆ ಜ್ಯೋತಿಷಿಗಳು. ಹಾಗೆ ಬಲರಾಮನಾಗಿ ಶ್ರೀ ಅಕ್ಷಯ್ ಹೆಗಡೆಯವರಿರ್ತಾರೆ. ಈಗ ಬನ್ನಿ ಕೇಳೋಣ ತಾಳಮದ್ದಲೆ ನಿಮ್ಮೆಲ್ಲರ ಮುಂದೆ. ತಯಾರಿದ್ದೀರಾ ಅಲ್ಲ? ಹಾಗೆ ಶುರು ಮಾಡಬೇಕು ಅಂತಂದ್ರೆ ಒಮ್ಮೆ ಚಪ್ಪಾಳೆ ಬರಲಿ, ಹಾಗೆ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೋಳ್ ಅಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾಧ್ಯಮರರಿಂಗೆರಗಿ. ನಾಂದಿಯೋಳ್ ವರವ್ಯಾಸ ಮುನಿಪದ ದ್ವಂದ್ವ ಕಾಣತನಾಗಿ. ನಾಂದಿಯೋಳ್ ವರವ್ಯಾಸ ಮುನಿಪದ ದ್ವಂದ್ವ ಕಾಣತನಾಗಿ ಕವಿಗಳ ಸಂದಣಿಗೆ ಬಲಬಂದು ಪೇಳುವೆ ಈ ಕಥಾನಕವ. ಆ ಕವಿಗಳ ತಂದಣಿಗೆ ಬಲಬಂದು ಬೇಡುವೆ ನೀ ಕಥಾನಕವಾಯ್. ಶರದ ಪಂಡಿತ ದ್ರೋಣನೊಂದಿನ ಕುರುಮೈದಲ ಧುರದಿ ಕುಸಿಯುವ ತೆರನ ಚಿಂತಿಸುತ್ತೆಂದ ಭವಣೆಯ ಪರಿಯ ಬಲವಿಹುದು. ಗುರುವ ದೃಪದನ ಸೀಡು ಗುರುಕುಲದಿರವ ಕೆಡಿಸಿತು ಬಿಜ್ಜೆ ಬಿತ್ತಿತು. ಭರಿತ ದ್ವೇಷವ ಸಮರ ಸಂಕಟ ಭರತ ಕುಲ ಕಾಯ್ತು. ಆ ಹುಟ್ಟಿದ ಪ್ರತಿಯೊಂದು ಜೀವಿಯ ಜನನ ಪುರುಷ ಹಾಗೂ ಸ್ತ್ರೀಯ ಸಂಗಮದಿಂದ ಆದರೆ ಈ ದ್ರೋಣನ ಜನನವು ಒಂದು ವಿಚಿತ್ರವೇ ಸರಿ. ಕೇವಲ ಪುರುಷನಿಂದಾಗಿ ಈ ದ್ರೋಣನ ಜನನ. ಒಂದು ಪಾತ್ರೆಯಲ್ಲಿ ಅಥವಾ ದ್ರೋಣಿಯಲ್ಲಿ ಹುಟ್ಟಿದ ಕಾರಣ ದ್ರೋಣ ಎಂಬ ನಾಮಧೇಯ ನನ್ನದಾಯಿತು. ದ್ರೋಣನಿಂದ ದ್ರೋಣಾಚಾರ್ಯನಾಗುವವರೆಗೆ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದೇನೆ. ಕಷ್ಟಗಳೇ ಅಲ್ಲವೇ ಪುರುಷನನ್ನು ಗಟ್ಟಿಯಾಗಿ ಮಾಡುವಂಥದ್ದು. ಆದರೆ ಇವತ್ತು ಯಾಕೋ ನನ್ನ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಆದಂತಿದೆ. ಹಾಗಂತ ಮಂತ್ರವನ್ನೂ ಬಲ್ಲೆ, ನಾನು ಶಸ್ತ್ರವನ್ನೂ ಬಲ್ಲೆ. ಹಾಗಾಗಿ ಯಾವ ವಿರೋಧಿಯ ಅಥವಾ ಶತ್ರುವಿನ ಭಯವಿಲ್ಲ ನನಗೆ. ಸಂಪತ್ತಿನ ಭಯವೇ ಅದೂ ಅಲ್ಲ. ದೃಪದನ ಅರ್ಧ ರಾಜ್ಯವನ್ನು ಪಡೆದಿದ್ದೇನೆ. ಹಾಗಾದರೆ ನನ್ನ ಭಯ ಅಥವಾ ಮನಸ್ಸಿನ ಕಳವಳ ಏನೆಂದು ಯಾರಲ್ಲಿ ಹೇಳಿಕೊಳ್ಳಲಿ? ನನ್ನ ಇಷ್ಟ ಶಿಷ್ಯನಾದ ಪಾಂಡವನಲ್ಲಿ ಹೇಳಿಕೊಳ್ಳಲೆ ಅಥವಾ ಅನ್ನ ನೀಡಿದ ದುರ್ಯೋಧನನಲ್ಲಿ ಹೇಳಿಕೊಳ್ಳಲೆ? ಇಲ್ಲ, ಪುತ್ರನು ಮಿತ್ರನಿಗೆ ಸಮಾನನಂತೆ. ಹಾಗಾಗಿ ನನ್ನ ಮಗನಲ್ಲಿಯೇ ನಾನು ಹೇಳಿಕೊಳ್ಳುತ್ತೇನೆ. ಮಗನೇ ಅಶ್ವತ್ಥಾಮ, ಅಶ್ವತ್ಥಾಮನ ಕಾರ್ಯದಿಂದ ಅಶ್ವತ್ಥಾಮನ ಕಾರ್ಯದಿಂದ ಮನ ಸ್ವಸ್ಥವಿಲ್ಲವು ಮುನ್ನ ಪೊದಕೆ ಎಳುಕಂದಾಗ ಮನ ಸ್ವಸ್ಥವಿಲ್ಲವು ಮುಂದ ಪೊದಕೆ ಎಳುಕಂದ ಹಸ್ತಿನಾಪುರದ ಸಂಬಂಧ ಹಸ್ತಿನಾಪುರದ ಸಂಬಂಧ ಅಸ್ತವ್ಯಸ್ತವಾದುದು ನಾವು ಬಂದುದರಿಂದ ಹಸ್ತಿನಾಪುರದ ಸಂಬಂಧ
ಅಸ್ತವ್ಯಸ್ತವಾಯಿತು ನಾವು ಬಂದುದರಿಂದ, ಅಸ್ತವ್ಯಸ್ತವಾಯಿತು ನಾವು ಬಂದುದರಿಂದ, ಅಸ್ತವ್ಯಸ್ತವಾಯಿತು ನಾವು ಬಂದುದರಿಂದ. ಅಶ್ವತ್ಥಮನ ಕರೆದಿಂದ ಮನ ಸ್ವಸ್ಥವಿಲ್ಲವು ಮುಂದೆ ಪುದ ಕೇಳು ಕಂದ. ಮಗು, ಅಪ್ಪ, ಅಭಿವಾದಿಸಿಕೊಂಡಿದ್ದೇನೆ. ಆಶೀರ್ವಾದಿಸಿದ್ದೇನೆ. ನಿನ್ನನ್ನು ಎಲ್ಲರೂ ಅಶ್ವತ್ಥಾಮಾಚಾರ್ಯರು ಅಂತಲೂ ಕರೀತಾರೆ. ಹೌದು, ಆದರೆ ನಿನ್ನನ್ನಿಂದು ಮಗು ಅಂತ ಕರೀದೆ. ಬೇಸರವಾಗಿರ್ಲಿಲ್ವಲ್ಲ? ನೀವಲ್ಲದೆ ಇನ್ಯಾರಪ್ಪ ಹಾಗೆ ಕರೆಯುವವರು? ಮಗು, ಬೇರೆಯವರು ಕರೆದ್ರು ಉಳಿದಾರ. ಮಗು, ಕರೀಲಿಕ್ಕೂ ಕಾರಣ ಉಂಟು. ಹ್ಮ್. ಇವತ್ತು ನಿನ್ನಲ್ಲಿ ಗುರುವಾಗಿ ಅಲ್ಲ, ಆ, ಒಬ್ಬ ತಂದೆಯಾಗಿ ನಿನ್ನಲ್ಲಿ ಮಾತಾಡಬೇಕು ಅಂತ ಕರೆದಿದ್ದೇನೆ. ಹೌದು, ಮುಖ ನೋಡಿದ್ರೆ ಎಂದಿನಂತಿಲ್ಲ. ಗಮನಿಸಿದ್ಯಲ್ಲ? ಮನಸ್ಸಿನ ಕನ್ನಡಿಯಲ್ಲೂ ಅಪ್ಪಯ್ಯ ಮುಖ. ಹೌದು. ಹ್ಮ್. ನನ್ನ ಮನಸ್ಸಿಗೆ ಕಾಡುವ ಒಂದು ಬಾಧೆ ಏನೆಂದರೆ, ನೀನು ನೆನಪಿರಬಹುದು, ಊರ ಹೊರಗೆ ಸೈನ್ಯವೆಲ್ಲ, ಅಕ್ಷೋಹಿಣಿ ಸೈನ್ಯವೆಲ್ಲ ಬಂದು ನಿಂತಿದೆ. ಮುಂದೆ ಯಾವ ಕ್ಷಣದಲ್ಲಾದರೂ ಯುದ್ಧ ಸಂಭವಿಸಬಹುದು. ಅದು ಯುದ್ಧ ಎರಡು ರಾಜರುಗಳ ನಡುವೆ ಆದರೆ ರಾಜರಿಗೆ ಯುದ್ಧ ಸಿದ್ಧವೇ, ಕ್ಷತ್ರಿಯ ಧರ್ಮವೇ. ಆದರೆ ಇಲ್ಲಿ ಯುದ್ಧ ಆಗುತ್ತಿರುವುದು ಪಾಂಡವರು ಹಾಗೂ ಕೌರವರ ನಡುವೆ. ಅವರಿಗೆ ವಿದ್ಯೆ ಹೇಳಿಕೊಟ್ಟವರು ಯಾರು? ನೀವು. ಹಾಗಾದ್ರೆ ಮುಂದಾಗುವ ಯುದ್ಧಕ್ಕೆ ನಾನೇ ಕಾರಣ ಎಂಬಂತ ಮನಸ್ಸಿನ ಚಿಂತೆ ಕಾಡ್ತಾ ಇದೆ ಮಗು. ಅಪ್ಪಯ್ಯ, ಮಗು, ಹಳದನ್ನೆಲ್ಲ ಈಗ ನೆನೆಸ್ಕೋಬೇಕು. ಕಳೆದ ಕಾಲವ ಅಳ್ಳೆದಳ್ಳೆದು ಕಳೆದ ಕಾಲವ ಅಳೆದಳೆದು, ಕಳೆದ ಕಾಲವ ಅಳೆದಳೆದು ಚಿಂತೆ ಗೊಳಗಾಗಲೆ ತಕ್ಕೆ ಬರುವುದನೆನೆದು, ಚಿಂತೆಗೊಳಗಾಗಲೆ ತಕ್ಕೆ ಬರುವುದನೆನೆದು, ಕುಲಚಲ ಬಲವ ಪೊಂದುವುದು, ಕುಲಚಲ ಬಲವ ಪೊಂದುವುದು, ತಮ್ಮೋಳಿನಾಗಿ ಕಾದಲಿಕೆಯನ್ನು ತಪ್ಪಿಹುದು, ತಮ್ಮೋಳಿಗಾಗಿ ಕಾದಲಿಕೆಯನ್ನು ತಪ್ಪಿಹುದು. ಕಳೆದ ಕಾಲವನಳೆದಳೆದು, ಕಳೆದ ಕಾಲವನಳೆದಳೆದು ಚಿಂತೆಗೊಳಗಾಗಲೇ ತಗೆ ಬರುವುದನೆನೆದು, ಚಿಂತೆಗೊಳಗಾಗಲೇ ತಗೆ ಬರುವುದ ನೆನೆದು. ಅಪ್ಪ, ಮಗು, ನಿಮ್ಮ ಮುಖ ನೋಡುವಾಗ ನೀವೇನು ಯೋಚನೆ ಮಾಡುತ್ತಿದ್ದೀರಿ ಎಂದು ಎಣಿಸಿದೆ. ಗಾಢವಾದ ಯೋಚನೆಯೇ ಹೌದು. ಯಾವುದೋ ಒಂದೆರಡು ಅಸ್ತ್ರಗಳು ಹೇಳಿಕೊಡುವುದು ಹಾಗೆ ಉಳಿದು ಹೋಗಿದೆ, ಯಾವುದಾಯ್ತು ಅಂತ ಆಲೋಚನೆ ಮಾಡ್ತಿದ್ದೀರೋ ಅಂತ ನನ್ನ ಎಣಿಕೆ. ಅಲ್ಲ, ಮತ್ತೆ ಕ್ಷತ್ರಿಯರು ಎಷ್ಟಂದರು ಯುದ್ಧಕ್ಕೆ ಅಂತಲೇ ಇರುವವರು. ಹೌದು. ಅಕ್ಷೋಹಿಣಿ ಸೈನ್ಯ ಸೇರಿದೆ, ನೀವು ಹೇಳಿಕೊಟ್ಟಿದ್ರಿಂದಲೇ ಹೀಗೆಲ್ಲ ಆಯಿತು. ಇದೆಲ್ಲ ಬೇಕಾದದ್ದ? ಅದು ಈ ಕಾಲಕ್ಕೆ. ಹೌದು, ಪಾಂಡವರು ಕೌರವರು ದೊಡ್ಡಪ್ಪ ಚಿಕ್ಕಪ್ಪಂದಿರ ಮಕ್ಕಳು. ಹೌದು, ಒಂದೇ ಮನೆಯವರು. ಹೌದು, ಮನ ಎರಡಾದ್ರೆ ಮನೆಯೂ ಎರಡಾಗ್ತದೆ ಅಲ್ವಾ? ಇದು ಹುಟ್ಟುವಾಗಲೇ ಎರಡಾಗಿತ್ತು. ಇನ್ನು ಈ ದ್ವೇಷ ಎನ್ನುವುದು ನೀವು ಬಂದ ಮೇಲೆ ಹುಟ್ಟಿದ್ದ? ದ್ವೇಷಕ್ಕೆ ಸಾಧನ ನಾನು ಬಂದ ಮೇಲೆ ಕೊಟ್ಟ ಹಾಗೆ ಆಗಲಿಲ್ವೇ? ಛೇ, ಸಾಧನ ಅಲ್ಲದೆ ಹೋದ್ರೂ ಅದು ಸಾಧ್ಯವಿದ್ದದ್ದೇ ಹೋದಲ್ಲ.
ಕಾರಣ ನಾನಲ್ವೇ? ಎಲ್ಲಪ್ಪ, ಯಾರು ಹೇಳಿದ್ದು? ನೀವು ಸುಮ್ಮನೆ ಅದನ್ನೆಲ್ಲ ಆಲೋಚನೆ ಮಾಡಬೇಡಿ. ಇಲ್ಲದೆ ಹೋದದ್ದನ್ನು ಎಣಿಸ್ತಾ ಇದ್ದದ್ದು. ಅಲ್ಲದೆ ಹೋದ್ರೆ ಈಗ ಭೀಮ ಮರಕೋತಿ ಆಟ ಆಡುವಾಗ ಮರವನ್ನೆಲ್ಲ ಆಡಿಸಿದ್ದು, ಅವನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟಿದ್ದು, ಇದೆಲ್ಲ ನೀವು ಬಂದ ಮೇಲೆ ಆದದ್ದ? ಅದು ಬಾಲ್ಯದಿಂದ ಇದ್ದದ್ದೇ, ಮೊದಲೇ ಆದದ್ದಲ್ವ ಮಗು. ಹಾಗಾಗಿ ದ್ವೇಷ ಅನ್ನೋದು ಅವರು ಈರುವರಲ್ಲಿ ಹುಟ್ಟುತ್ತಲೇ ಇರುವುದು. ಹಾಗಾಗಿ ಅದರಲ್ಲಿ ಯಾವುದೇ ರೀತಿಯ ಆಲೋಚನೆ ಬೇಡ ಅಪ್ಪಯ್ಯ. ಮತ್ತೆ ನೀವು ಬಂದು ಅವರನ್ನ ವಿದ್ಯಾವಂತರನ್ನಾಗಿ ಮಾಡಿ ಅಸ್ತ್ರ ಕೋವಿದರನ್ನಾಗಿಸಿ, ಹೌದು, ಅವರಿಗೊಂದು ಹಿನ್ನೆಲೆ ಬಂತು. ಇಲ್ಲದೆ ಹೋದ್ರೆ ಅವ್ರು ಹೇಳಿಕೊಳ್ಳಿಕ್ಕೆ ಒಂದು ಹಿನ್ನೆಲೆ ಇತ್ತು. ಜನ್ಮಕ್ಕೆ ಕಾರಣನಾದವ ಇಲ್ಲಿರುವ ಅಪ್ಪ ಅಲ್ಲ, ಹಾಗಂತ ಜನ್ಮಕ್ಕೆ ಕಾರಣನಾದವ ಇಲ್ಲೆಲ್ಲಾದ್ರೂ ಇದ್ದಾನ ಅಂತ ಕೇಳಿದ್ರೆ ಅವ್ರ ಊರಲ್ಲಿ. ಹಾಗೆ ಹಿನ್ನೆಲೆ ಇತ್ತು ಅವರಿಗೆಲ್ಲ, ಒಂದು ಹಿನ್ನೆಲೆ ಬಂದಿದ್ದು. ಜಾತಿ ಕ್ಷತ್ರಿಯರು ಅಂತ ಆದದ್ದು ನೀವು ವಿದ್ಯೆ ಹೇಳಿಕೊಟ್ಟ ಮೇಲೆ. ಈಗ ಯುದ್ಧ ಇರುವಂತದ್ದು ಸಂಭವಿಸಿದ್ದೇ ಆದಲ್ಲಿ ನನ್ನ ಇನ್ನೊಂದು ಚಿಂತೆ ಏನು ಗೊತ್ತೋ? ಅಲ್ಲ, ಈಗ ನೀವು ಅದನ್ನ ಯೋಚನೆ ಮಾಡಬಾರ್ದು ಅಂತ ಯಾಕೆ ಹೇಳುದು ನಾನು? ಅಲ್ಲದೆ ಹೋದ್ರೆ ಇವ್ರು ಈರುವರು, ಈಗ ನೀವು ವಿದ್ಯೆ ಹೇಳಿಕೊಟ್ಟಿದ್ದು ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ಅವರ ಕರ್ಮ ಎಂತದ್ದು? ಅವರ ಧರ್ಮ ಯುದ್ಧವೇ ಅಲ್ವಾ? ಅವರಿಗೆ ಛಲವೂ ಉಂಟು, ಬಲವೂ ಉಂಟು. ಅವರು ಯುದ್ಧ ಮಾಡಿ ಹೊಡೆದಾಡಿ ಸತ್ರ ನಮಗೆ ಸಾಧಕ ಉಂಟು, ಬಾಧಕ ಉಂಟು. ಹಾಗಾದರೆ ಒಬ್ಬ ಗುರುವಾಗಿ ನಾವು ಯಾರ ಪಕ್ಷವನ್ನು ನಿಲ್ಲುವುದು? ಧರ್ಮಿಷ್ಠರಾದ ಸುಜನರಾದ ನನ್ನ ಪ್ರಿಯ ಶಿಷ್ಯನಿರುವ ಅರ್ಜುನನ ಪಕ್ಷವು ಇಲ್ಲ, ಅನ್ನ ಕೊಟ್ಟ ಕೌರವನ ಪಕ್ಷವು. ನಿಮ್ಮ ಪ್ರಿಯ ಶಿಷ್ಯ ಅರ್ಜುನನ ನಿನಗೆ ಗೊತ್ತಿಲ್ಲದ ವಿಷಯವೋ? ಅಲ್ಲ, ಈಗಲಾದ್ರೂ ಬೇರೆ ಆಗ್ತದೋ ಅಂತ ನನ್ನ ಭಾವನೆ. ಮಗು, ನೀನೇ ನನ್ನ ಪ್ರಿಯ ಶಿಷ್ಯ ಅಂತ ಹೇಳ್ತೀರೋ? ಮಗನ ಮಮತೆ ಇದ್ದೇ ಇರುತ್ತದೆ, ಆದರೆ ಶಿಷ್ಯ ನಾನು ಶಿಷ್ಯನೇ ಹೋದಷ್ಟೇ. ಖಂಡಿತವಾಗಿಯೂ ಹೌದು ಅಪ್ಪಯ್ಯ. ಮಗು, ಯಾರ ಪಕ್ಷ ಅಂತ ನಿಮ್ಮದು ಮತ್ತೆ ಆಲೋಚನೆಗುಂಟ? ಏನದು? ಅಕಿ ತೋಳೆದ ನೀರು ಹಾಲಾಯ್ತು ನಿನಗೆ, ಅಕ್ಕಿ ತೋಳೆದ ನೀರು ಹಾಲಾಯ್ತು ನಿನಗೆ, ಹಾಲಾಯ್ತು ನಿನಗೆ, ದಕ್ಕದಾಯಿತು ನೆಗ ದ್ರೋಹಿ ದ್ರುಪದಗೆ, ದಕ್ಕದಾಯಿತು ನೆಗ ದ್ರೋಹಿ ದ್ರುಪದಗೆ. ಮಕ್ಕಳಾಟವ ಕಂಡು ಗುರುವಾದೆ ನಿಲ್ಲಿ, ಮಕ್ಕಳಾಟವ ಕಂಡು ಗುರುವಾದೆ ನಿಲ್ಲಿ, ಮಕ್ಕಳಾಟವ ಕಂಡು ಗುರುವಾದೆ ನಿಲ್ಲಿ. ಸಿಕ್ಕಾಯ್ತು ಜಟಿಲ ಭಾರ್ಗವನಾಸ್ತ್ರ ಚೆಲ್ಲಿ, ಸಿಕ್ಕಾಯ್ತು ಜಟಿಲ ಭಾರ್ಗವನಾಸ್ತ್ರ ಚೆಲ್ಲಿ. ಮಕ್ಕಳಾಟವ ಕಂಡು ಗುರುವಾದ ನಿಲ್ಲಿ, ಮಕ್ಕಳಾಟವ ಕಂಡು ಗುರುವಾದ ನಿಲ್ಲಿ. ಸಿಕ್ಕಾಯ್ತು ಜಟಿಲ ಭಾರ್ಗವನಾಸ್ತ್ರ ಚೆಲ್ಲಿ, ಸಿಕ್ಕಾಯ್ತು ಜಟಿಲ ಭಾರ್ಗವನಾಸ್ತ್ರ ಚೆಲ್ಲಿ. ಅಕ್ಕಿ ತೊಳೆದ ನೀರು ಹಾಲಾಯ್ತು ನಿನಗೆ. ಮಗು, ಅಪ್ಪ, ಎಷ್ಟು ಸುಲಭವಾಗಿ ಹೇಳ್ತಿ. ನಾವು ಕೌರವರ ಪಕ್ಷವನ್ನೇ ನಿಲ್ಲುವಂತದ್ದು. ಅಲ್ಲದೆ ಇನ್ನೇನು? ಇಲ್ಲಿ ಬಂದ ಪರಿಸ್ಥಿತಿ ನಿನಗೆ ನೆನಪಿದೆಯೇನೋ? ನೀನು ಸಣ್ಣವನಿದ್ದಾಗ ಒಬ್ಬ ಬ್ರಾಹ್ಮಣನಾದರೂ ಒಂದು ಗೋವು ಸಾಕುವ ಯೋಗ್ಯತೆ ನನಗಿರಲಿಲ್ಲ. ಹಾಗಾಗಿ ನನಗೊಂದು ನೆನಪಾಯಿತು. ನನ್ನ ಬಾಲ್ಯದ ಗೆಳೆಯ ದೃಪದ, ನಾವಿಬ್ಬರು ಒಂದೇ ಗುರುಕುಲದಲ್ಲಿ ಓದಿದವರು. ಬಾಲ್ಯದಲ್ಲಿ ಹೀಗೆ ಮಾತಾಡುತ್ತಿರುವಾಗ ದೃಪದ ಒಂದು ಮಾತು ಹೇಳಿದ್ದ, ಮುಂದೊಂದು ದಿನ ನಿನಗೇನಾದ್ರೂ ಕಷ್ಟ ಬಂದಿದ್ದರೆ ನೀನು ನನ್ನಲ್ಲಿಗೆ ಬಾ,
ನನ್ನಲ್ಲಿರುವ ಅರ್ಧ ರಾಜ್ಯವನ್ನು ನಿನಗೆ ಕೊಡುತ್ತೇನೆ ಎಂದು. ಅದು ನೆನಪಾಯಿತು ನನಗೆ. ಹೇಗೂ ಕಷ್ಟದಿಂದ ದಿನಗಳು, ನಿನಗೊಂದು ಹಾಲು ಕೊಡುವ ಯೋಗ್ಯತೆಯೂ ನನಗೆ ಇರಲಿಲ್ಲ. ಹಾಲಂತ ಹೇಳಿ ಅಕ್ಕಿ ತೊಳೆದ ನೀರನ್ನು ನಿನಗೆ ಕೊಡುತ್ತಿದ್ದೆ. ಎಷ್ಟು ದಿನ ಬಾಯಾರಿ ಬಂದಿದ್ದೇನೆ ಬೇರೆಯವರ ಮಕ್ಕಳನ್ನು ನೋಡಿ. ಒಂದು ದಿನ ನೆನಪಿರಬಹುದು ನಿನಗೆ, ಯಾವುದೋ ಒಂದು ಮನೆಯಲ್ಲಿ ನಿಜವಾದ ಹಾಲನ್ನು ಕುಡಿದು, ಅಪ್ಪ ನೀರು ಕೊಡುತ್ತಿದ್ದದು ಇದು ಹಾಲಲ್ಲ, ಇವತ್ತು ಕುಡಿದದ್ದು ಹಾಲು. ನಾನು ಇಷ್ಟದ ನೀರು ಹೌದು, ರುಚಿಯೇ ಇರ್ಲಿಲ್ಲ. ಸಂಕಟ ಆಯ್ತು ಮಗನೇ. ಆಗ ಬಾಲ್ಯದ ಗೆಳೆಯ ದೃಪದ ನೆನಪಾಗಿ ನಾನು ಅವನಲ್ಲಿ ಹೋದೆ. ಸತ್ಯ ಹೇಳಬೇಕು ಅಂತಾದರೆ ನಾನು ಅವನಲ್ಲಿ ಅರ್ಧ ರಾಜ್ಯಕ್ಕೂ ಹೋದವನಲ್ಲ, ಒಂದಿಷ್ಟು ಸಂಪತ್ತಿಗೂ ಹೋದವನಲ್ಲ. ಒಂದು ಎರಡು ಗೋವು ಸಿಗುತ್ತದೋ ಒಂದು ಕೇಳೋ ಸಲುವಾಗಿ ನಾನು ಹೋದವನು ನಿಜ. ಆದರೆ ಆ ಪಾಪಿ ದೃಪದ ನನ್ನನ್ನು ನೋಡಿಯೂ ಪರಿಚಯ ಇಲ್ಲದವನಾಗೆ ಮಾಡಿ ಅವಮಾನಿಸಿ ಕಳುಹಿಸಿದ. ಆ ಅವಮಾನಕ್ಕೆ ಪ್ರತೀಕಾರವಾಗಿ ಸೇಡನ್ನು ತೀರಿಸಿಕೊಳ್ಳಬೇಕು ಎಂದು ನಾವು ಇಲ್ಲಿಗೆ ಬಂದದ್ದು. ಇಲ್ಲಿ ಮಕ್ಕಳು ಚೆಂಡಾಟವನ್ನು ಆಡುತ್ತಿದ್ದುದನ್ನು ನೋಡಿ ಇವರಿಗೆ ಗುರುವಾಗುವ ಬಯಕೆಯನ್ನು ನಾನು ಹೊಂದಿ ಇಲ್ಲಿ ನಾನು ಗುರುವಾಗಿ ನಿಂತವನು. ಕೇಳಿದ್ದೇನೆ ಅಪ್ಪಯ್ಯ, ಬಾವಿಗೆ ಬಿದ್ದ ಚೆಂಡನ್ನು ಒಂದು ದರ್ಬೆಗೆ ಉಂಗುರವನ್ನು ಸಿಕ್ಕಿಸಿ ಅದರಿಂದ ಮೇಲೆತ್ತಿದಿರಂತೆ ನೀವು. ಹೌದು, ಆ ಮೂಲಕ ಭೀಷ್ಮಾದ್ಯರು ಈ ಚಾಕಚಕ್ಯತೆಯನ್ನು ಕಂಡು ಯಾರಿದನ್ನು ಮಾಡಿದವರೆಂದು ಹುಡುಕಿಕೊಂಡು ಬಂದು ಭೀಷ್ಮಾಚಾರ್ಯರು ನತಮಸ್ತಕರಾಗಿ ನಮಗೆ ನಮಸ್ಕಾರ ಮಾಡಿದ್ದಾರೆ. ಹೌದು, ಆ ಗೌರವ ಇಂದಿನವರೆಗೂ ಇದೆ. ಹಾಗಾಗಿ ಮಗು, ನಾವು ಪಟ್ಟ ಕಷ್ಟ ಅಷ್ಟಿಷ್ಟ ಅಲ್ಲ. ಹೌದು, ಹಾಗಾಗಿ ಇವತ್ತು ನಾವು ಯಾವ ಪಕ್ಷವನ್ನು ಸೇರುವುದು? ನೀನು ನೋಡಿದರೆ ನಾವು ಕೌರವರ ಪಕ್ಷವನ್ನು. ಇಷ್ಟಕ್ಕೆಲ್ಲ ಕಾರಣ ಅಕ್ಕಿ ತೊಳೆದ ನೀರನ್ನು ಎಲ್ಲರೂ ಬಿಡುವುದು. ಆದ್ರೆ ನೀವು ನನ್ನ ಬಾಯಿಗೆ ಬಿಟ್ಟಿದ್ದೀರಿ ಅಂತ ಕಡು ಬಡತ. ಆದರೆ ಇಲ್ಲಿ ಬಂದ ಮೇಲೆ ಹಾಗಾಗ್ಲಿಲ್ವಲ್ಲ, ಸುಖದಿಂದ ಇದ್ದೇವೆ, ಅನ್ನ ಕಂಡಿದ್ದೇವೆ. ಹೌದು, ಅನ್ನ ಇಟ್ಟವರು ಯಾರಪ್ಪಯ್ಯ? ಕೌರವ. ಅವರ ಕಡೆಗೆ ನಾವು ನಿಲ್ಲಬೇಕು ತಾನೆ. ಇನ್ನು ನೀವು ಅರ್ಜುನ ಪ್ರಿಯ ಶಿಷ್ಯ ಅಂತ ಹೇಳ್ತೀರಿ, ಅವ ಈಗ ಕೇವಲ ನಿಮ್ಮ ಶಿಷ್ಯನ? ದೃಪದನ ಅಳಿಯಾತ. ದೃಪದನ ಮಗ ನನ್ನನ್ನು ಸಾಯಿಸಲು ಸೋಲಿಸಲು ಹುಟ್ಟಿದವನು. ಅದನ್ನು ತಿಳಿದೇ ನಾನು ಅವನಿಗೆ ವಿದ್ಯೆಯನ್ನು ಕಲಿಸಿದ್ದೇನೆ. ಹೌದು, ಹಾಗಾಗಿ ಆದರೆ ಗುರುವಾಗಿ ಅರ್ಜುನನಿಗೆ ಈ ವಿಷಯ ಗೊತ್ತಿಲ್ವಾ? ಗೊತ್ತಿದ್ದರೆ ಏನಾಯ್ತಂತೆ? ನನಗೂ ಗೊತ್ತಿರಲಿಲ್ಲ, ಲೋಕಕ್ಕೆ ಗೊತ್ತಿರುವಂತ. ಗೊತ್ತಿದ್ದಾಗ ಒಂದು ಮಾತು ಕೇಳಬೇಡುವ ನಿಮ್ಮಲ್ಲಿ ಮದುವೆ ಆಗುವಾಗ? ಅಲ್ಲ, ಮಾಡಿದ್ದಾನ? ನಿಮ್ಮ ಪ್ರೀತಿ ಅವನ ಮೇಲೆ ಉಂಟು ನಿಜ, ಆದ್ರೆ ಅವನಿಗುಂಟಾ? ಆಗ ಒಮ್ಮೆ ಆಲೋಚನೆ ಮಾಡಬೇಡ. ಹೋಗಲಿ ಅಪ್ಪಯ್ಯ, ನಿಮ್ಮ ಆಲೋಚನೆ ಅಂತದ್ದು ಇದೆ. ನಿಮ್ಮ ಪ್ರಕಾರ ಯಾವ ಕಡೆ ನಿಲ್ಲುವ? ನನ್ನದಂತೂ ಕೌರವರ ಕಡೆಗೆ ನಿಲ್ಲುವುದು. ನಿಮ್ಮದ್ದು ನಾನು ಅಂದುಕೊಂಡಿದ್ದೇನೆ ನಾನಿದ್ದಲ್ಲೇ ನೀವಿರ್ತೀರಿ ಅಂತ. ಇಲ್ಲದೆ ಹೋದರೆ ಅಷ್ಟು ಸ್ವಾಭಿಮಾನವುಳ್ಳವರಾದ ನೀವು ನನ್ನ ಹಸಿವೆಯ ಭರಣೆಗಾಗಿ, ಅದರನ್ನು ಭರಿಸುವುದಕ್ಕಾಗಿ ಅಲ್ಲೆಲ್ಲ ಬೇಡ್ಲಿಕ್ಕೆ ಹೊರಟ್ರಲ್ವೇ? ಹಾಗಾಗಿ ಎಲ್ಲಿ ನಾನಿರ್ತೀನೋ ಅಲ್ಲೆಲ್ಲ ನೀವಿರ್ತೀರಿ ಅಂತ ನನ್ನ ಭಾವನೆ. ನಾನಿದ್ದಲ್ಲೂ ನೀನು ಇರಬಹುದಲ್ಲ ಮಗ? ಹೌದು. ಈಗ ನೀವ್ ಯಾವ ಕಡೆ ಇರ್ತೀರಿ ಮಗು? ಇಲ್ಲಿ ಇರುವ ಪ್ರಶ್ನೆ ಅಲ್ಲ. ನಾವು ಕೌರವರ ಪಕ್ಷದಲ್ಲಿ ಇದ್ದರೆ ಸೋಲು ನಮ್ಮದಾಗಬಹುದು. ತಾತನ ವೀರ್ವರು ಭೀಷ್ಮಾದ್ಯರಿರಲು ತಾತನ ವೀರ್ವರು ಭೀಷ್ಮಾದ್ಯರಿರಲು ಪ್ರೀತ ದುರ್ಯೋಧನ ಅಪ್ಪುದೆ ಸೋಲು ಪ್ರೀತ ದುರ್ಯೋಧನ ಅಪ್ಪುದೆ ಸೋಲು ನೀತಿ ನಿರ್ಮಲವಪ್ಪ ಸಿಂಹಾವಿಷ್ಟರವಾಯ್ ಓತು ಗೆಲ್ಲುವ ನಾವು ಮುಂದಿನ ಹಲವಾಯ್ ತಾತನ ವೀರ್ವರು ಭೀಷ್ಮಾದ್ಯರಿರಲು ಪ್ರೀತ ದುರ್ಯೋಧನ ಗಪ್ಪುದೆ ಸೋಲು ಪ್ರೀತ ದುರ್ಯೋಧನ ಗಪ್ಪುದೆ ಸೋಲು ತಾತ ಮಗು
ಆಲೋಚನೆಯೇ ಬೇಡ ಇದು. ಯಾಕೆ? ಸೋಲು ಸೋಲು ನಮ್ಮದಾಗುವುದು ಖಚಿತ, ನಾವು ಕೌರವರ ಪಕ್ಷ ನಿಂತಲ್ಲಿ. ಛೇ, ಬಿಡ್ತು ಅನ್ನೊಮ್ಮೆ ಬಾಯಿ. ಯಾಕೆ? ಆಗ್ಲಿಕ್ಕುಂಟ ಅಪ್ಪಯ್ಯ ಅದು. ನಾವೀರುವರು ಈ ಪಕ್ಷದಲ್ಲಿ ಇದ್ದೂ ಕೂಡ ಅಲ್ಲದೆ ಹೋದರೆ ನಾವೀರುವರು ಕೂಡ ಈ ಪಕ್ಷದಲ್ಲಿಯೇ ಇದ್ದು ಶಾಪಾದಪಿ ಶರಾದಪಿ ನಿಗ್ರಹ ಅನುಗ್ರಹ ಮಾಡಬಲ್ಲ ನೀವು. ಹೌದು. ಇಡೀ ಪಾಂಡವರಿಗಷ್ಟೇ ಅಲ್ಲ, ಯಾರ್ಯಾರಿಗೆಲ್ಲ ಹೇಳ್ಕೊಡ್ಲಿಲ್ಲ. ಎಲ್ಲ ಅರಸರ ಮಕ್ಕಳು ಇಲ್ಲಿ ಬಂದು ಕಲ್ತು ಹೋದದ್ದು. ಹೌದು. ಅವರಿಗೆಲ್ಲರೂ ಗುರುಗಳು ನೀವು. ಹೌದು. ಸಾಕ್ಷಾತ್ ಪರಶುರಾಮರಿಂದ ಎಲ್ಲ ಶಸ್ತ್ರಗಳನ್ನು, ಅಸ್ತ್ರಗಳನ್ನು, ಮಂತ್ರಾಸ್ತ್ರಗಳನ್ನು ಪಡೆದವರು ನೀವು. ಅಂತ ಒಂದು ಸಂದರ್ಭ ಬಂದಿತ್ತು. ನೀವಿರುವಾಗ, ನಿಮ್ಮಿಂದ ಅದೆಲ್ಲವನ್ನೂ ಧಾರೆ ಎರೆಸಿಕೊಂಡ ನಾನಿರುವಾಗ, ಪಾಂಡವರಿಗೂ ಧಾರೆ ಎರೆದಿದ್ದೇನೆ. ಬಿಡಿ, ನಾನು ಮಗ ಅಲ್ವ. ನಾನಿರುವಾಗ ಇನ್ನು ನಾವಿರುವರೆ ಸಾಕು. ಅವರಿಗೆ ಭೀಷ್ಮಾಚಾರ್ಯರು ಇದ್ದಾರೆ. ಹೌದು. ಇವರೆಲ್ಲ ಇರುವಾಗ ಇನ್ನು ಕೃಪಾಚಾರ್ಯರು ಇದ್ದಾರೆ. ಇವರೆಲ್ಲ ಇರುವಾಗ ಸೋಲು ನಮ್ಮನ್ನು ಅಡಲಿಕ್ಕೆ ಉಂಟು. ತಲೆ ಬಿಸಿ ಸುಮ್ಮನೆ ಮಾಡುದು ನೀವು, ಸಮುದ್ರಕ್ಕೆ ಉಪ್ಪು ಹಾಕಿದಾಗೆ. ಮಗು, ಅತ್ತ ಕಡೆಯಲ್ಲಿ ಹಲವಾರು ಅಸ್ತ್ರಗಳನ್ನು ಅವರು ಸಂಗ್ರಹ ಮಾಡಿದ್ದಾರೆ. ಪರಶಿವನಲ್ಲಿ ಅವರು ಪರಶಿವನನ್ನು ಒಲಿದು ಒಂದು ಅಸ್ತ್ರವನ್ನು ಸಂಗ್ರಹ ಮಾಡಿದ್ದಾನೆ ಅರ್ಜುನ. ಹಾಗೆ ಅವರು ಅಜ್ಞಾತವಾಸದಲ್ಲಿ, ವನವಾಸದಲ್ಲಿದ್ದಾಗ ಹಲವಾರು ಅಸ್ತ್ರಗಳನ್ನು ಅವರು ಸಂಗ್ರಹವನ್ನು ಮಾಡಿದ್ದಾರೆ. ಅದರಲ್ಲಿ ಬ್ರಹ್ಮಾಸ್ತ್ರ, ನಾರಾಯಣಾಸ್ತ್ರ ಮುಂತಾದ ಹಲವಾರು ಅಸ್ತ್ರಗಳನ್ನು ಸಂಗ್ರಹ ಮಾಡಿದ್ದಾರೆ. ಯಾವುದಿದ್ರು ನೀವು ಕೊಟ್ಟ ನಾರಾಯಣಾಸ್ತ್ರ ನನ್ನಲ್ಲಿಲ್ವೋ? ನಿನ್ನಲ್ಲಿ ನಾರಾಯಣಾಸ್ತ್ರ ಇರಬಹುದು, ಅವರಲ್ಲಿ ನಾರಾಯಣನೇ ಇದ್ದಾನೆ. ನಾರಾಯಣ ಇದ್ದಾನೆ, ನಾರಾಯಣ ಇದ್ದಾನೆ. ಆದ್ರೂ ನಾರಾಯಣ ಅಸ್ತ್ರ ಇರುವಾಗ ನಾರಾಯಣನ ಆ ಕಡೆಯಲ್ಲಿ ಇದ್ರು ಕೂಡ ಇವರಿಗೆಲ್ಲ ಏನು ಮಾಡ್ಬೇಕು ಅದು ಮಾಡಿ ಏನೋ. ನಮಗೇನಪ್ಪ ಆತ್ಮವಿಶ್ವಾಸ ಇಲ್ವೋ ನಮಗೆ? ಅಷ್ಟೇ ಅಲ್ಲ, ನಿನಗೆ ತಿಳಿಯದೇ ಇರುವಂತಹ ಒಂದು ದೊಡ್ಡ ಅಸ್ತ್ರ ಅವರಲ್ಲಿದೆ. ಮುನಿಯಗತ್ಯನ ಕರುಣದ ಮುನಿಯಗತ್ಯನ ಕರುಣದ ಬ್ರಹ್ಮಶಿರವನು ಕೊಟ್ಟೆ ಎದುರಿಲ್ಲದ, ಬ್ರಹ್ಮಶಿರವನು ಕೊಟ್ಟೆ ಎದುರಿಲ್ಲದ ಘನಪರಾಕ್ರಮಿ ಪಾರ್ಥನು, ಘನಪರಾಕ್ರಮಿ ಪಾರ್ಥನು ಹರನಲುಮೆಯನ್ನು ಪಡೆದ ಮಹಿಮನೋ. ಅಗಸ್ತ್ಯ ಮುನಿಯರಿಂದ ಅಗ್ನಿವೇಶ್ವರಿಗೆ ಪ್ರದತ್ತವಾದ ಅಸ್ತ್ರ, ಅವರಿಂದ ನನಗೆ ಬಂದಂತಹ ಅಸ್ತ್ರ ಅದೇ ಬ್ರಹ್ಮಶಿರೋ ಅಸ್ತ್ರ. ಬ್ರಹ್ಮಶಿರೋ ಅಸ್ತ್ರ. ಬ್ರಹ್ಮಶಿರೋಸ್ತ್ರ. ಅದನ್ನು ಅರ್ಜುನನಿಗೆ ಧಾರೆ ಎರೆದಿದ್ದೇನೆ. ಯಾರಿಗೆ? ಅರ್ಜುನನಿಗೆ, ನನ್ನ ಪ್ರಿಯ ಶಿಷ್ಯ ಅರ್ಜುನನಿಗೆ. ಅದಕ್ಕೆ ಪ್ರತ್ಯಸ್ತ್ರವೂ ಇಲ್ಲ. ಯಾವಾಗ ಇದನ್ನೆಲ್ಲ ಮಾಡಿದ್ರಿ ನೀವು? ನಿನಗೆ ನೆನಪಿರಬಹುದು, ಒಂದು ದಿನ ನಾನು ಸ್ನಾನಕ್ಕೆಂದು ಕೊಳಕ್ಕೆ ಇಳಿದಾಗ ಒಂದು ಮಕರವನ್ನು ನನ್ನ ಕಾಲನ್ನು ಹಿಡಿ. ಹೌದೌದು, ನಾನು ಇನ್ನೇನು ಅಸ್ತ್ರವನ್ನು ಹುಡುಕ್ತಾ ಇದ್ದೇನೆ, ಅಷ್ಟರಲ್ಲಿ ಅರ್ಜುನ ಮಾಡಿಬಿಟ್ಟ. ನೀವೆಲ್ಲ ಏನ್ ಮಾಡಿದ್ರಿ? ಕಕ್ಕ ಬಿಕ್ಕಿಯಾಗಿ ದಡದಲ್ಲಿ ನಿಂತು ಜೋರಾಗಿ ಬೊಬ್ಬೆ ಹಾಕ್ತಾ ಇದ್ರಿ. ಆದ್ರೆ ಅರ್ಜುನ 5 ಬಾಣಗಳನ್ನು ತೆಗೆದು ಆ ಮಕರವನ್ನು ಇಲ್ಲದಂತೆ ಮಾಡಿಬಿಟ್ಟ. ಅದಕ್ಕೆ ಪ್ರತಿಫಲವಾಗಿ ನಾನು ಅವನಿಗೆ ಬ್ರಹ್ಮಶಿರೋ ಅಸ್ತ್ರವನ್ನು ಎರೆದು ಬಿಟ್ಟೆ. ಅಪ್ಪ, ಮಗು, ಅಗಸ್ತ್ಯ ಮುನಿಗಳು ಕೊಟ್ಟದ್ದು ಅಗ್ನಿವೇಶ್ವರಿಗೆ. ಹೌದು. ಅಗ್ನಿವೇಶ್ವರಿ ಯಾರಿಗೆ ಕೊಟ್ರು? ನನಗೆ ಕೊಟ್ರು. ಹೌದು, ಮನೆಗೆ ಕೊಟ್ರು. ಅಗ್ನಿವೇಶ್ವರು ನಿಮ್ಮ ಚಿಕ್ಕಪ್ಪ, ಶಿಷ್ಯನೇ ಆದ್ರೂ ನಿಮಗೆ ಕೊಟ್ಟಿದ್ದಾರೆ, ಬೇರೆ ಯಾರಿಗಾದ್ರೂ ಕೊಟ್ಟಿದ್ದಾರ? ನನಗೆ ಕೊಟ್ರು. ಅದನ್ನು ದಾಟಿಸುವ ಅರ್ಹತೆ ಇದ್ದವರಿಗಷ್ಟೇ ಅದನ್ನು ದಾಟಿಸುವ ಹೊಣೆಗಾರಿಕೆ ನನಗೆ. ಅದು ನಿಜ ಅಪ್ಪಯ್ಯ. ಪ್ರಾಣ ಉಳಿಸಿದ್ದಾನೆ ಅಂತ ಹೇಳಿ ಏನಾದ್ರೂ ಕೊಡುದ? ದಶರಥರು ಪ್ರಾಣ ಉಳಿಸಿದ್ದಕ್ಕಾಗಿ 2 ವರ ಕೊಟ್ಕೊಂಡು ಏನೇನೆಲ್ಲ ಅನುಭವಿಸಿದ್ದಾರೆ ನೀವು ನೋಡ್ಬೇಡ ಒಮ್ಮೆ. ಮಗು, ಈಗ ದಶರಥನ ಬಗ್ಗೆ ಮಾತಾಡುವ ಸಮಯವಲ್ಲ. ಮುಂದಾಗುವ ಯುದ್ಧದಲ್ಲಿ ನೀವು ಆಗೊಮ್ಮೆ ಆಲೋಚನೆ ಮಾಡುವುದಲ್ವ? ಕೊಡ್ಬೇಕಿದ್ರೆ ನನಗೆ ಕೊಡ್ಬೇಕು ಅಂತ ಅನಿಸ್ತಿಲ್ಲ. ಬಿಡಿ, ಈಗ ಅಲ್ಲಿ ಇರುವುದಲ್ವಾ, ಏನು ಯೋಚನೆ ಮಾಡೋದು ಬೇಡ. ಈ ಕೊಡಿ, ನನಗೆ ಕೊಡಿ. ನೀಡುವುದೇ ನಾಕೆ ನೀವು ಬ್ರಹ್ಮಚಿರೋತ್ಸವ, ನೀಡುವುದೇ ನಾಗೆ ನೀವು ಬ್ರಹ್ಮಚಿರೋತ್ಸವ, ರೂಢಿಯಾಳ್ ಪಾರ್ಥನಿಗೆ, ರೂಢಿಯಾಳ್ ಪಾರ್ಥನಿಗೆ ಜೋಡದ ಬಟನ ನೋಡುವುದೆನ್ನ ಸುಖಾಟ ಸಾಹಸವನಿಲ್ಲ. ಏನೇನೇನು ಅಪ್ಪ,
ಏನ್ ಹೇಳಿದಿ? ಸನ್ನಿಧಾನ ತಪ್ಪು ಭಾವಿಸಬಾರ್ದು. ಅಲ್ಲ, ಸಾಧ್ಯ ಆದ್ರೆ ನಮ್ಮ ಮನೆಯ ಗಿಡಕ್ಕೆ ಗೊಬ್ಬರ ಹಾಕಬೇಕು ಅಪ್ಪ. ನೀನು ಮನೆಯ ಹಿಂದ್ಗಡೆ ಇರುವ ಯಾರದ್ದೋ ಮನೆಯ ಗಿಡಕ್ಕೆ ಗೊಬ್ಬರ ಹಾಕಿ ಬೆಳೆಸಿದ್ರೆ ಜೋರು ಗಾಳಿ ಮಳೆ ಬಂದಾಗ ನಮ್ಮ ಮನೆಯ ಮೇಲೆ ಬೀಳ್ತದೆ. ಮಗನು ಮಿತ್ರನಿಗೆ ಸಮಾನವೆಂದು ಮಿತ್ರನಲ್ಲಿ ಮಾತಾಡಿದಾಗೆ ಮಾತಾಡಿದ್ರೆ ಪುತ್ರಂ ಮಿತ್ರಂ ಮದಾಚರಿ. ಆದ್ರೆ ಪುತ್ರನಿಗೆ ಗೊತ್ತಿರ್ಬೇಕು ತಾನು ತಂದೆಯಲ್ಲಿ ಮಾತಾಡ್ತಿರೋದು. ಅಯ್ಯೋ ದೇವರೇ, ಏನು ಕೇಳಿದ್ದಿ ನೀನು? ನನಗೆ ಕೊಡಬೇಡುವ ಅದನ್ನ. ಮಗು, ಅದೇನು ಆಟಿಕೆಗಳಲ್ಲ, ಅದು ಮಕ್ಕಳ ಆಟದ ವಸ್ತು ಅಲ್ಲ ಅದು. ಈಗ ನೀವು ನನಗೆ ಬ್ರಹ್ಮಾಸ್ತ್ರ ಕೊಡ್ಲಿಲ್ವಾ? ನಿನಗೆ ಆ ಅರ್ಹತೆ ಇಲ್ಲ. ಬ್ರಹ್ಮಾಸ್ತ್ರ ಕೊಡ್ಲಿಲ್ವಾ? ಬ್ರಹ್ಮಾಸ್ತ್ರವನ್ನು ನೀಡಿದ್ದೀರಿ. ಹೌದು. ನಾರಾಯಣಾಸ್ತ್ರ ನೀಡ್ಲಿಲ್ವಾ? ನೀಡಿದ್ದೇನೆ. ಅರ್ಜುನಿಗೆ ನೀಡಿದ್ದೀರಾ? ಇದು ಅದಕ್ಕಿಂತ ಶ್ರೇಷ್ಠವಾದ. ಅರ್ಜುನನಿಗೆ ನೀಡಿದ್ದೀರಾ? ಇಲ್ಲ. ಹಾಗಾದ್ರೆ ಅದೆಲ್ಲ ಮಕ್ಕಳಾಟಿಕೆ ಅಲ್ಲ ಅಂತ ಆದಾಗ ನನಗೆ ಕೊಡುವಾಗಿರುವ ಬುದ್ಧಿ ಈಗ ಯಾಕೆ ಅಪ್ಪ? ಸುಮ್ಮನೆ ಇರಿಕೊಳ್ಳಿ. ನೋಡಿ, ಈಗ ಅವರಲ್ಲಿ ಬ್ರಹ್ಮಶಿರೋಸ್ತ್ರ ಉಂಟು. ಅದು ಎಂತದ್ದು? ಬ್ರಹ್ಮಶಿರೋಸ್ತ್ರದಿಂದ ಎಂತ ಆಗ್ಲಿಕ್ಕುಂಟು? ಬ್ರಹ್ಮಶಿರೋಸ್ತ್ರದ ಇಡೀ ಪ್ರಪಂಚವೇ ನಾಶವಾಗುವುದು ಅದರ ಮಿತಿಯನ್ನು ಅರಿಯದೆ ಉಪಯೋಗಿಸಿದ್ದಲ್ಲಿ. ನೋಡಿದ್ರ, ಈಗ ನೀವು ಸೋಲಾಗ್ತದೆ ಅಂತ ಭಯ ಬೀಳಲಿಕ್ಕೆ ಕಾರಣ ಯಾವುದು? ಆ ಕಡೆಯಲ್ಲಿ ಬ್ರಹ್ಮಶಿರೋಸ್ತ್ರ ಉಂಟು ಅನ್ನೋದಲ್ವಾ? ಹೌದು. ಹಾಗಾಗಿ ಇಲ್ಲೀಗ ನಿಮ್ಮಲ್ಲಿಲ್ವಾ ಬ್ರಹ್ಮಶಿರೋಸ್ತ್ರ? ನಿಮ್ಮಲ್ಲಿಯೇ ಉಂಟು. ನನ್ನಲ್ಲಿ ಭಯ ಯಾಕೆ? ಹಾಗಾಗಿ ಯಾವುದೇ ರೀತಿಯ ಭಯ ಬೇಡ. ಈಗ ಆಚಮನ ಮಾಡಲ. ನಿನ್ನಲ್ಲಿ ಆ ಅರ್ಹತೆ ಇಲ್ಲ. ನಿನ್ನಲ್ಲಿ ದುಡುಕು ಸ್ವಭಾವವಿದೆ. ಆ ಬ್ರಹ್ಮಶಿರೋ ವಸ್ತ್ರವು ನಿನಗೆ ಕೊಟ್ಟಲ್ಲಿ ಅನಾಹುತವೇ ಜರುಗುವುದು. ಇದೊಂದು ಮಾತನ್ನು ಬಿಟ್ಟು ಈಗ ನಾವು ಯಾವ ಪಕ್ಷವನ್ನು ಸೇರುವುದು ಅಥವಾ ಈ ಪಕ್ಷದಲ್ಲೇ ಇದ್ದರೆ ಏನು ಮಾಡಬೇಕೆಂಬುದನ್ನು ನೀನು ಹೇಳಬೇಕು. ನನಗೆ ಕೊಡ್ಲಿಕ್ಕಿಲ್ಲ. ನೀವು ನಿನಗೆ ಕೊಡ್ಲಿಕ್ಕಾಗದು. ಕಾರಣ ನಿನ್ನಲ್ಲಿ ಆ ಒಂದು ಅರ್ಹತೆ ಇಲ್ಲ ಮಗು. ಸ್ವಲ್ಪ ಕಾಲ ಕಳೀಲಿ, ಮನಸ್ಸಿಗೆ ಪಕ್ವತೆ ಬರಲಿ, ಆಮೇಲೆ ನಿನಗೆ ಬ್ರಹ್ಮಶಿರೋ ವಸ್ತ್ರವನ್ನು ನಾನೇ ಕೊಡುತ್ತೇನೆ. ಅಪ್ಪ, ತೊರನಾದರೆ ಶಸ್ತ್ರವಿದ ನೀನರುವು, ಕೊಡದಿರೆ ತೊರೆದು ಪೋಪೆನು, ಕರುಣೆ ಸಪ್ಪಣೆಯ ಪಾರ್ಥನು ನೀ ಸೇರಿ ಬದುಕುವುದು. ಅಪ್ಪ, ಮಗು, ಪ್ರಿಯ ಶಿಷ್ಯ ನಿಮಗೆ ಅವ ಅಲ್ವಾ? ಆತನ ಅರ್ಹತೆ ನೋಡಿ ನಾನು ಪ್ರಿಯ ಶಿಷ್ಯ. ಅರ್ಹತೆ ಇಲ್ಲ ನಿಮ್ಮ ಮಗನಿಗೆ ಅಂತ ಹೇಳುವುದು ನೀವು? ಎಂತ ಮಾತಾಡ್ತೀರಿ? ಬಾಗಿಲ ಕೆಳಗೆ ಓದಿತು ಶಬ್ದ, ಆ ಬಾಗಿಲ ಆಚೆ ಹೇಳ್ಬೇಡಿ ಆಯ್ತಾ? ಕೇಳಿದವರು ಏನು ಹೇಳಿಯ? ನಿಮ್ಮ ಆತ್ಮಜ ನಾನು. ದ್ರೋಣ ಸಂಭವನಿಗೆ ಈ ರೀತಿಯ ಮಾತುಗಳೇ? ಛೇ, ನೀವೇ ಹೇಳ್ತೀರಿ ನನ್ನ ಮಗ ಪರಾಕ್ರಮಿ ಇದ್ದಾನೆ ಅಂತ. ಈಗ ನೋಡ್ರಿ, ದುಡುಕಿನ ಸ್ವಭಾವ ಇರಬಹುದು, ಕೆಲವೊಮ್ಮೆ ಸಿಟ್ಟಿರಬೇಕು. ಶ್ರೀಮಂತನಲ್ಲಿ ಸಿಟ್ಟಿದ್ರೆ ಸಾಲ ಕೇಳಲಿಕ್ಕೆ ಹೆದರ್ತಾರೆ. ಕೆಲವೊಮ್ಮೆ ಇರಬೇಕು ಸಿಟ್ಟು, ಎಲ್ಲಿ ಇರಬೇಕು ಅಲ್ಲಿ ಇರ್ತೇವೆ ನಾವು ಸಿಟ್ಟನ್ನು. ಹಾಗಂತ ಯಾವ್ದ್ರಲ್ಲೂ ಹಾಗೆಲ್ಲ ತೋರ್ಲಿಕ್ಕಿಲ್ಲ. ಈಗ ನೀವು ಕೊಡ್ಲಿಕ್ಕಿಲ್ಲ ಅಲ್ವಾ? ಒಂದು ಕೆಲಸ ಮಾಡಿ ಹೇಳಿ, ಹೇಳಿ ಹೋಗುವ. ವನವಾಸದಲ್ಲಿ ಎಲ್ಲಿದ್ದಾರೆ ಅಂತ ಪಾಂಡವರನ್ನ ಹುಡುಕ್ತೇನೆ, ಅಲ್ಲಿಯೇ ನೀವಿರಿ. ನೀವಿದ್ದು ನಿಮ್ಮನ್ನು ಮತ್ತೆ ದಾರಿ ಮೇಲೆ ಹಾಕಿದ ಮಗ ಅಂತ ಆಗ್ಬಾರ್ದು. ನಿಮ್ಮ ಪ್ರಿಯ ಶಿಷ್ಯನ ಹತ್ರ ಬಿಟ್ಟು ಅಲ್ಲಿಯೇ ನಮಸ್ಕಾರ ಮಾಡಿ ನಾನು ಹೊರಡ್ತೇನೆ. ಮತ್ತೆ ಯಾವಾಗಾದ್ರೂ ಸುದ್ದಿ ಬರ್ತದೆ, ಕರೀತಾರೆ, ಆಗ ಬರ್ತೇನೆ. ನನ್ನೊಟ್ಟಿಗೆ ಇರೋದಿಲ್ಲ. ನೀವು ನನ್ನೊಟ್ಟಿಗೆ ಅರ್ಹತೆ ಇಲ್ಲದಿದ್ದವನು ಯಾಕೆ ಇಟ್ಕೋಬೇಕು ಅಂತ ಇಲ್ವಾ? ಆಯ್ತು, ಒಂದು ಕೆಲಸ ಮಾಡಿ ನೀನು ಹೊರಡು ಅಂತ ಹೇಳಿದ್ದೆ. ಮಗು, ನೀನಿದ್ದಲ್ಲಿ ನಾನಿದ್ದಲ್ಲಿ ನೀನು. ಹೌದು, ಆಗಲೇ ಹೇಳಿದನಲ್ಲ, ಮನವೆರಡಾದ್ರೆ ಮನೆಯೂ ಎರಡೇ. ಇಬ್ಬರಿಬ್ಬರಾಗುವ ಮಾತನಾಡಬೇಡ. ಜೀವನದ ಸಂಧ್ಯಾ ಕಾಲದಲ್ಲಿ ಮುಕ್ಕಾಲು ಭಾಗ ಜೀವನವನ್ನು ಕಳೆದ ಮೇಲೆ ಮಕ್ಕಳು ಈ ರೀತಿ ಮಾತಾಡ್ತಾರೆ ಅಂತ ಆದರೆ ಇದು ಯೋಚಿಸುತ್ತಾ ಕುಳಿತುಕೊಳ್ಳುವ ಸಮಯವಲ್ಲ. ಈಗೇನು ಮಾಡಬೇಕು ಎನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ನನ್ನ ಪ್ರಪಂಚವೇ ಇವನೇ ಇಲ್ಲ ಅಂತ ಆದ್ಮೇಲೆ ನಾನಿಲ್ಲ. ಒಂದು ವೇಳೆ ಈತನಿಗೆ ನಾನು ಬ್ರಹ್ಮಶಿರೋ ವಸ್ತ್ರವನ್ನು ಕೊಟ್ಟಲ್ಲಿ ಪ್ರಪಂಚ ವಿನಾಶ ಖಂಡಿತ. ಆದರೆ ನನ್ನ ಮಗನಲ್ವೇ ಅಂತಹ ದುಡುಕು ಬುದ್ಧಿ ಮಾಡ್ಲಿಕ್ಕಿಲ್ಲ. ಮಗು, ಇದು ಮಂತ್ರ ನೆನಪು ಮಾಡ್ಕೊಳ್ತಿದ್ದೀರೋ ಅಥವಾ ಯಾವ್ಯಾವ್ದು ತಗೋಬೇಕು ಅಂತ ನೋಡ್ತಿದ್ದೀರಿ? ಒಬ್ಬ ಗುರುವಾಗಿ ಮಾತಾಡ್ತಾ ಇದ್ದೆ. ಸ್ನಾನ ಮಾಡಿದ್ಯೋ? ಅಪ್ಪ, ನೀವು ಈ ಮಾತಾಡಬಾರ್ದು. ಸ್ನಾನ ಮಾಡಿದ್ಯೋ? ನೀವು ಈ ಮಾತಾಡ್ಲಿಕ್ಕೆ ಇಲ್ಲ. ಯಾಕೆ ಗೊತ್ತುಂಟ? ನಿಮ್ಮೊಟ್ಟಿಗೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸಂಧ್ಯಾಕಾಲವನ್ನು ಮುಗಿಸುವನು ಅಲ್ಲ. ಸಹಜ 60 ಕಳೀತು, ಮರೆತು ಹೋಗ್ತದೆ. ಎಂತದ ಈಗ ಸ್ನಾನ ಮಾಡಿ ಹೊರಡುದ? ಇನ್ನೊಮ್ಮೆ ಸ್ನಾನ ಮಾಡಿ ಬಾ. ಹೊರಡ್ಲಿಕ್ಕ ಇನ್ನೊಮ್ಮೆ ಸ್ನಾನ ಮಾಡಿ ಬಾ, ನಿನಗೆ ಮಂತ್ರೋಪದೇಶ ಮಾಡ್ತೇನೆ. ಇದು
ಇದು ಲಕ್ಷಣ. ಈಗ ಗುರುವೇ ಹೌದು ನೀವು. ಇದು ಹಾಕಿಕೊಳ್ಳಿ. ಈಗಲೇ ಹೋಗಿದ್ದೇನೆ, ಸಚೇರ ಸ್ನಾನ ಮಾಡಿ ಬಂದಿದ್ದೇನೆ, ಆಚಮನವನ್ನು ಮಾಡಿದ್ದೇನೆ. ಯಾವ ಯಾವ ಮಂತ್ರ ಅದು? ಮಗು, ಬ್ರಹ್ಮಶಿರೋಸ್ತದ ಉಪದೇಶ ಮಾಡಿ ಆಗಿದೆ. ಇದಕ್ಕೆ ಯಾವುದೋ ಒಂದು ದಿವ್ಯ ಅನುಭವ ನನ್ನ ಶರೀರದೊಳಗೆ ಹುಟ್ಟಿದ ಅನುಭವ ಅಪ್ಪಯ್ಯ. ಇದಕ್ಕೆ ಉಪಸಂಹಾರ ಇಲ್ಲ. ಉಪಸಂಹಾರ ಇಲ್ವೋ ನೀವು ನನಗೆ ಹೇಳುವುದಿಲ್ಲ? ಮುಂದೊಂದಿನ ಹೇಳ್ತೆ. ಉಂಟು ಆಗಿದ್ರೆ. ಆದ್ರೆ ಅಲ್ಲಿಯವರೆಗೂ ನೀನು ಯಾವ ದುಡುಕು ಸ್ವಭಾವ ಮಾಡದೆ ನಿನ್ನ ಇಂದ್ರಿಯಗಳ ಹಿಡಿತದಲ್ಲಿ ನೀನಿರು. ಅಪ್ಪ, ನಿಮಗಿದು ಮಾತು ಕೊಡ್ತಾ ಇದ್ದೇನೆ. ಈ ಬ್ರಹ್ಮಶಿರೋಸ್ತ್ರವನ್ನು ದುರ್ವಿನಿಯೋಗ ಮಾಡ್ಲಿಕ್ಕಿಲ್ಲ. ಯಾವಾಗ ನಾನು ತಪ್ಪಲಿ ಆದೇನು ಅವರ ಮೂಲ ಕೆಡಗೇನು. ಮುಂದೊಂದಿನ ಉಪಸಂಹಾರ ಹೇಳಿಕೊಡುತ್ತೇನೆ. ಅಲ್ಲಿಯವರೆಗೂ ಸಿದ್ಧಿಸಿಕೊಳ್ತೇನೆ. ವೀರ ಪಾರ್ಥಗೆ ಸರಿಯ ದೊರೆಯಾದ ತಾನೆಂದು ವೀರ ಪಾರ್ಥಗೆ ಸರಿ ದೊರೆಯಾದ ತಾನೆಂದು ಬೇರಿಯ ಶ್ವತ್ತಾಮ ಹೊರಟ ಬೇರಿಯ ಶ್ವತ್ತಾಮ ಹೊರಟ ಊರುಗೇರಿಗ ಉತ್ತರಿಸುತ್ತಲೈ ತಂದ ಊರುಗೇರಿಗ ಉತ್ತರಿಸುತ್ತಲೈ ತಂದ ದ್ವಾರಕ ಪುರಿಗದ ಬಳಿಕ ಹೇಗೆ ಅಪ್ಪನನ್ನು ಹೇಗೆ ಬಗ್ಗಿಸಬೇಕು ಅಂತ ಮಗನಿಗೆ ಗೊತ್ತಿರಬೇಕು. ಇಲ್ಲದೆ ಹೋದ್ರೆ ಅವೆಂತ ಮಗ? ಹೇಗೆ ಬಗ್ಗಿದ್ರು ನೋಡಿದ್ರ? ಅಲ್ಲದೆ ಹೋದ್ರೆ ನಾನು ಎಲ್ಲಿದ್ದೇನೆ, ನನ್ನ ಇಡೀ ಜೀವನವನ್ನು ಹೇಗೆಲ್ಲ ಮಾಡಬೇಕು ಅನ್ನುವ ಕನಸನ್ನು ಹೊತ್ತು ಬಂದವರಲ್ಲ. ನಾನೇ ಹೊರಡ್ತೇನೆ ಅಂತಂದ್ರೆ ಅವರು ಪ್ರಾಣ ಬಿಟ್ಟರು. ಹಾಗಾಗಿ ಆದಷ್ಟು ಬೇಗ ಹೇಗೆ ಕೊಟ್ಟರು ನೋಡಿ. ಈಗ ಸಮದಂಡಿ ನಾನು ಅರ್ಜುನನಿಗೆ. ಅರ್ಜುನ ದೊಡ್ಡವ ಅಲ್ವ ಇವರಿಗೆ? ಪರಾಕ್ರಮದ ಪರದೈವವೇ ಆದ ಪರಶಿವನಿಂದ ಪಾಶುಪತವೆಂಬ ಶರವನ್ನು ವರವಾಗಿ ಪಡೆದಿದ್ದಾನಂತೆ. ಬ್ರಹ್ಮಶಿರೋಸ್ತ್ರ ಉಂಟು, ಇಲ್ಲಿ ಸಾಲದಕ್ಕೆ ನಾರಾಯಣಾಸ್ತ್ರ ಉಂಟು. ಎರಡೂ ಈಗ ನನ್ನಲ್ಲುಂಟು. ಅರ್ಜುನ ಒಂದು ಕಡೆ, ಅಶ್ವತ್ಥಾಮ ಸಮ ತೂಗುತ್ತದೆ. ಈಗ ಇಷ್ಟು ಹೊತ್ತಿನ ಸ್ವಲ್ಪ ಸ್ವಲ್ಪ ಕೆಳಗೆ ಆಗ್ತಿತ್ತೋ ಏನೋ ಅವನದ್ದು. ಈಗ ಸಮ ಆಗುದೆ. ಇನ್ನೇನು ಮಾಡಬೇಕು? ನಾನೀಗ ಕೆಳಗೆ ಹೋಗಬೇಕು, ಅಸ್ತ್ರದ ಬಲವಾಗಿ ಅವ ತೂಗಬೇಕು ಮೇಲೆ. ಹಾಗಾಗಬೇಕು ಅಂತಂದ್ರೆ ಯಾವುದೆಲ್ಲ ವಿಶೇಷವಾದದ್ದೆಲ್ಲ ಉಂಟು. ಬ್ರಹ್ಮಶಿರೋಸ್ತ್ರ ಈಗ ನನ್ನಲ್ಲುಂಟು. ಪಾಶುಪತ ಅವನಲ್ಲಿ ವಿಶೇಷತ್ತೊಂದು ಉಂಟು. ನಾರಾಯಣಾಸ್ತ್ರ ಅವನಲ್ಲಿಲ್ಲ, ನನ್ನಲ್ಲುಂಟು. ಹೀಗೆಲ್ಲ ವಿಚಾರ ಮಾಡಿದ್ರೆ ಕೆಲವು ತಿರುಗುವ ಅಸ್ತ್ರ ಎಲ್ಲ ಉಂಟು. ತಿರುಗುವ ಅಸ್ತ್ರ ಎಲ್ಲ ನಮ್ಮೊಳಗೆ ಬರಬೇಕು ಅಂದ್ರೆ ನಾವು ತಿರುಗಾಟ ಮಾಡ್ಬೇಕು. ಹಾಗಾಗಿ ಯಾರ್ಯಾರಲ್ಲಿ ಯಾವ್ಯಾವ ಅಸ್ತ್ರ ಶಸ್ತ್ರಗಳು ದೊರಕುತ್ತದೆಯೋ ಅದನ್ನೆಲ್ಲ ವಿನಿಮಯ ಮಾಡ್ಕೊಳ್ತಾ ಹೊಂದಿಸ್ಕೊಂತ ಸಾಗ್ತೇನಂತೆ. ಎಲ್ಲೆಲ್ಲಿಗೆಲ್ಲ ಹೋಗಿ ಯಾವ್ಯಾವ ವಿಶೇಷ ಅಸ್ತ್ರಗಳನ್ನು ಪಡಿಲಿಕ್ಕಾಗ್ತದೆ ಅದನ್ನೆಲ್ಲವನ್ನ ಸಂಚಯಿಸಿ ಕೌರವನ ತಲೆ ಕಾಯ್ತೇನಂತೆ. ದ್ವಾರಕಾ ಪುರದೊಳಗೆ ದ್ವಾರಕಾ ಪುರದೊಳಗೆ ಹಲದರ ವೀರಯದು ಪರಿವಾರ ಸಹ ವೀರಯದು ಪರಿವಾರ ಸಹ ಗಂಭೀರ ಓಲಗವಿತ್ತು ಮೆರೆದನು ಗಂಭೀರ ದೋಲಗ ಗಂಭೀರ ಓಲಗವಿತ್ತು ಮೆರೆದನು ದಾರ ಚರಿತ
ನಾಡಿದು ದ್ವಾರಕೆ ಇದನ್ನು ಆಳಿಕೊಂಡು ಬಂದಿರತಕ್ಕಂತಹ ದೊರೆ ದ್ವಾರಕೀಶ ಅರ್ಥಾತ್ ಅಲಭದ್ರ. ನೋಡಿದ್ರ ನಮ್ಮ ಆಡಳಿತದ ವೈಭವವನ್ನ ಲೋಕದಲ್ಲಿ ಘನತೆವೆತ್ತಂತವರು ತ್ರಿಮೂರ್ತಿಗಳು ಪ್ರಸಿದ್ಧಿಯಲ್ಲಿರುವುದೇ ಅದಕ್ಕೆ. ಅವರು ತಮ್ಮ ಮಾವನ ಮನೆಯಲ್ಲಿದ್ದದ್ದಕ್ಕೆ. ಬ್ರಹ್ಮನ ಸತ್ಯಲೋಕ, ಕಮಲಾಸನ ಆತ. ಕಮಲ ಯಾರ ಮನೆ? ವಾಣಿಯ ಮನೆ. ಕ್ಷೀರಾಬ್ಧಿಶಯನ ಶ್ರೀಹರಿ. ಕ್ಷೀರಾಬ್ಧಿ ಯಾರ ಮನೆ? ಲಕ್ಷ್ಮಿಯ ಮನೆ. ರಜತಗಿರಿ ನಿವಾಸ ಪರಮೇಶ್ವರ. ಪರ್ವತರಾಜನ ಮಗಳಲ್ಲೋ ಪಾರ್ವತಿ. ಹಾಗೆ ಈ ಬಲಭದ್ರ ದ್ವಾರಕೆಯಲ್ಲಿರುವುದು. ಇದು ನನ್ನ ಮಾವ ಮನೆಯೇ. ಹೇಗೆ ಅಂತ ಕೇಳಬಹುದು. ಕೃತಯುಗದ ಕಾಲದಲ್ಲಿ ರೇವತ ಮಹಾರಾಜ ತನ್ನ ಮಗಳಾದಂತಹ ರೇವತಿಗೆ ವರಾನ್ವೇಷಣೆಯಲ್ಲಿ ತೊಡಗಿ ಎಲ್ಲಿಯೂ ಸಿಗದ ಕಾರಣ ನೇರವಾಗಿ ಬ್ರಹ್ಮಲೋಕಕ್ಕೆ ಹೋದ. ನೋಡಿ ಆಗಿನ ವ್ಯವಸ್ಥೆ ಹೇಗಿತ್ತು, ಹೇಗಿತ್ತು. ಆ ಸಂದರ್ಭದಲ್ಲಿ ಗಂಧರ್ವರ ಗಾಯನ ನಡೆಯುತ್ತಿತ್ತು. ಮುಗಿದಾಕ್ಷಣ ಪ್ರಶ್ನೆಯನ್ನೆತ್ತಿದ. ತನ್ನ ಮಗಳಾದ ರೇವತಿಗೆ ಎಲ್ಲಿಯೂ ವರ ಸಿಕ್ಕಿಲ್ಲ, ನೀವೇ ಸೂಚಿಸಬೇಕು ಎಂಬುದಾಗಿ ಬ್ರಹ್ಮನೇ ಆಡಿದ. ನಡೆಯುತ್ತಿರುವುದು ದ್ವಾಪರ ಯುಗ. ಅಲ್ಲಿ ಆಳ್ವಿಕೆಯನ್ನು ಮಾಡಿಕೊಂಡು ಬರುತ್ತಿರ್ತಕ್ಕಂತಹ ದೊರೆ ಬಲಭದ್ರ. ಆತನಿಗೆ ನೀವು ನಿಮ್ಮ ಮಗಳಾದ ರೇವತಿಯನ್ನ ನೀಡಬೇಕು ಎಂಬುದಾಗಿ ಮರು ಪ್ರಶ್ನೆಯನ್ನೆತ್ತಿದ ರೇವತ ಮಹಾರಾಜ. ಸ್ವಾಮಿ, ನಾವು ಕೃತಯುಗದಲ್ಲಿದ್ದವರು, ನೀವು ಹೇಳುತ್ತಿದ್ದೀರಿ ದ್ವಾಪರ ಯುಗದವರ ಎಂಬುದಾಗಿ, ಹೇಗೆ ಅಂತ ಕೇಳಿದ. ಆಗ ಬ್ರಹ್ಮನೇ ಉತ್ತರವನ್ನು ನೀಡಿದ. ಸತ್ಯಲೋಕದ ಒಂದು ಕ್ಷಣ ಭೂಮಿಯಲ್ಲಿ ಬಹಳ ಬದಲಾವಣೆಯನ್ನು ಮಾಡಿದೆ. ಈಗ ವರ್ತಮಾನದಲ್ಲಿ ದ್ವಾಪರ ಯುಗ ನಡೆಯುತ್ತದೆ ಎಂಬುದಾಗಿ ಹೇಳಿದ. ಹಾಗೆಯೇ ಬ್ರಹ್ಮನಿಂದಲೇ ನಿಯೋಜಿಸಲ್ಪಟ್ಟಂತಹ ವರ ಈ ಬಲಭದ್ರ. ನಾನು ಮತ್ತು ನನ್ನ ತಮ್ಮನಾದಂತಹ ಕೃಷ್ಣ ಈರುವರು ಸೇರಿ ಸಮುದ್ರದ ಆಳದಲ್ಲಿ ಹುದುಗಿ ಹೋದಂತಹ ಕುಶಸ್ಥಲಿ ನಾಮಕ ಪ್ರದೇಶವನ್ನು ಮೇಲೆತ್ತಿದ ಕಾರಣ ದ್ವಾರಕೆ ಎಂಬುದಾಗಿ ನವನಗರ ನಿರ್ಮಾಣವನ್ನು ಮಾಡಿದ್ದೇವೆ. ಆಡಳಿತ ವ್ಯವಸ್ಥೆ ಹೇಗಿದೆ? ಚಾತುರ್ವರ್ಣ್ಯದ ವ್ಯವಸ್ಥೆಯನ್ನು ತಂದಿದ್ದೇವೆ ನಾವು. ನಮ್ಮಲ್ಲೆಲ್ಲ ಆಡುವ ಮಾತಿದೆ ನೋಡಿ. ಯಾದವ ಕುಲಾಗ್ರಣಿ, ಯಾದವನ್ನ ಸಮಷ್ಟಿಯಲ್ಲಿ ಒಗ್ಗೂಡಿಸಿದಂತಹ ದೊರೆ ಈ ಬಲಭದ್ರ ಎಂಬುದಾಗಿ. ರಾಜ್ಯದಲ್ಲಿ ಕ್ಷಾಮ ಡಾಮರಗಳಿಲ್ಲ, ಹಾಗೆ ಕಳ್ಳಕಾಕರ ಭಯವೂ ಇಲ್ಲ. ಹೇಗೆ ರೈತನೋರ್ವ ತನ್ನ ಬೆಳೆಯುವ ಬೆಳೆಯಲ್ಲಿ ಆಲಸ್ಯ ತೋರಿದ ಅಂತಾದ್ರೆ ಕಡೆ ಎಂಬುದು ಹುಟ್ಟುವುದಿಲ್ಲವೋ, ಹಾಗೆ ಅಲ್ಲಲ್ಲಿ ಅಂಡಲೇವ ಉಂಡದ ತಲೆ ಎತ್ತಿದಾಗ ಅವರ ಮಂಡೆಯನ್ನು ಮೆಟ್ಟುವುದಕ್ಕೆ ಅರೆಸ್ತೇನ ವ್ಯವಸ್ಥೆಯನ್ನ ಮಾಡಿದವ ಈ ಬಲಭದ್ರ. ನಾಡಿದು ಸುಭಿಕ್ಷವಾಗಿದೆ, ಓದಗವನಿಕ್ಕಿದ್ದೇನೆ, ಏನಾದರೂ ವಿಶೇಷ ಇದ್ದರೆ ಬರಲಿ. ಚಾರನಾಡಿದಂತಹ ಮಾತು ಏನಂತೆ? ಗುರುಪುತ್ರರಾದಂತಹ ಅಶ್ವತ್ಥಾಮ ಬಂದಿದ್ದಾರಂತೆ. ಕೇಳಿ ಸುಮ್ಮನಿರೋದಲ್ಲ, ನಾನೇ ಹೋಗುತ್ತೇನೆ ಅಂತ. ನಮೋ ನಮಃ. ಕೋಲಗುರು ಸುತನೆಂದೋ ಕೋಲಗುರು ಸುತನೆಂದೋ ಕೋಲಗುರು ಸುತನೆಂದು ಕಾತೊಳೆದೋಲಗಿಸಿದನು ಧನ್ಯನಾದೆನು.
ನೀಲಗಲಸಮಬಂಧುದೇ ಕಾಲ್ ತೊಳೆದೋಲಗಿಸಿದನು ಧನ್ಯನಾದೆನು 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 ಓ ನೀಲಗಲ ಸಮಬಂಧುದೇ ಕೈಯೇ ನೀಲಗಲ ಸಮ ಬಂಧುದೇ ಕೈ ಪೇಣು ದ್ವಿಜನೇ ನೀಲಗಲ ಸಮಬಂಧುದೇ ಕೈಯೇ ಪೇಳು ದ್ವಿಜನೇ ಪೇಳು ದ್ವಿಜನೇ ಪೇಳು ದ್ವಿಜನೇ ನೀಲಗಲ ಸಮಬಂಧುದೇ ಕೈ ಪೇಳು ದ್ವಿಜನೆ ಅಶ್ವತ್ಥಾಮಾಚಾರ್ಯರಿಗೆ ಓಹೋ ಬಲಭದ್ರ, ಸಾಷ್ಟಾಂಗ ಪ್ರಣಾಮ. ಶುಭವಾಗಲಿ ಶುಭವಾಗಲಿ. ಹೀಗೆ ಬರಬೇಕು, ಹೀಗೆ ಬರಬೇಕು. ಹೀಗೆ ಬಂದಿದ್ದೇನೆ. ದರ್ಭಾಸನನಿಟ್ಟಿದ್ದೇನೆ, ಸ್ವೀಕರಿಸಬೇಕು. ಕುಳಿತಿದ್ದೇನೆ. ಅರ್ಘ್ಯ ಆಚಮನ ಪಾದ್ಯಗಳನ್ನಿಟ್ಟಿದ್ದೇನೆ. ಎಲ್ಲವೂ ಸಂದಾಯವಾಗಿದೆ. ಷೋಡಶ ಉಪಚಾರ ಪೂಜೆಯನ್ನು ಮಾಡಿದ್ದೇನೆ. ಮಾಡ್ತಾ ಇರು. ಹಾ, ಒಂದೊಂದಾಗೆ ಸ್ವೀಕಾರ ಮಾಡ್ತಾ ಇರ್ತೇನೆ. ನೋಡಿ ನೋಡಿ, ನೀವು ಬಂದದ್ದು ಅಂದ್ರೆ ಹಾ. ನಮ್ಮ ಈ ದ್ವಾರಕ್ಕೆ ಇಂದು ಪಾವನವಾಯ್ತು. ಹೌದಾ? ಹಾ. ಆಗಲೆಪ್ಪ. ನಾವು ತಿಳಿದದ್ದು ಹೇಗೆ? ಹೇಗೆ? ನಾನು ಮತ್ತು ನನ್ನ ತಮ್ಮ ಇಬ್ಬರು ಸೇರಿ ಈ ದ್ವಾರಕೆಯನ್ನ ಮೇಲೆತ್ತಿ ನವನಗರ ನಿರ್ಮಾಣವನ್ನು ಮಾಡಿದ್ದೇವೆ. ಅದೇನು ಸತ್ಯವೇ ಆದರೂ ನಿಮ್ಮಂತಹ ನಿತ್ಯ ಗಾಯತ್ರಿ ಅನುಷ್ಠಾನ ಮಾಡುವಂತ ಬಂದ್ರೆ ಇಲ್ವೋ, ಆಗ ನಮಗೆ ಸಂತೋಷವಾದದ್ದು. ಹೌದಾ? ಈ ಭೂಮಿ ಇಂದು ಪಾವನವಾಯಿತು ಎಂದು ಮತ್ತೆ ನಿಮ್ಮ ಮೇಲೆ ಮತ್ತೂ ಒಂದು ವಾಕ್ಯ ಕೇಳಲ್ಪಟ್ಟಿದ್ದೇನೆ ನಾನು. ಯಾವುದಪ್ಪ ಅದು? ನೀವು ನೀಲಗಲ ಸಮ ಅಂತೆ ಅಂದ್ರೆ ಅಂದ್ರೆ ಪ್ರಭು ಪರಮೇಶ್ವರನಿಗೆ ಸರಿಸಮ. ಅದು ನಿಮ್ಮಲ್ಲಿವರೆಗೂ ಬಂದು ಮುಟ್ಟಿದೆ. ಹೌದು, ಅಡ್ಡಿ ಇಲ್ಲ ಬಿಡು. ಮತ್ತೊಂದು ಕಡೆ ಎಲ್ಲ ಉಂಟು. ಏನು? ಅವರ ಅಂಶವೂ ತಾವು ಉಂಟು. ಹಾಗಂತ ಹೇಳಿದ್ರಪ್ಪ. ಹಾಗೆ ನೀವು ಬಂದಿದ್ದೀರಾ ಅಂತ ಆದಮೇಲೆ ನಿಮ್ಮನ್ನು ಸ್ವಾಗತಿಸಿ ಯಥೋಚಿತವಾಗಿ ಉಪಚರಿಸಿ ನಮ್ಮ ನಗರದ ವ್ಯವಸ್ಥೆ ಹೇಗಿದೆ ಅಂತ ನಿಮಗೆ ತೋರಿಸಿ ಏನಾದರೂ ಲೋಪದೋಷವಿದ್ದರೆ ನೇರವಾಗಿ ನನ್ನಲ್ಲಿಯೇ ಹೇಳಿ ಸೂಚನೆಯನ್ನು ಕೊಡಬೇಕು. ಹೀಗೆ ಬನ್ನಿ. ಆದರೆ ಸುಮ್ಮನೆ ಎಲ್ಲ ಬರುವವರಲ್ಲ ತಾವು. ಅಂದ್ರೆ ಬಂದಿದ್ದೀರಾ ಅಂದ್ರೆ ಯಾವುದೋ ವಿಚಾರ ಇರಬೇಕು, ಕಾರಣ ಇರಬೇಕು. ಏನು ಬಂದಂತದ್ದು ಕೇಳುದು ನನಗೆ ಸೌಜನ್ಯ ಆಗುವುದಿಲ್ಲ. ಆದ್ರೂ ಕೇಳದೆ ಬಿಡುವವ ನೀನು. ಹೌದು, ನೀವು ತಿಳಿದು ಹೇಳಿದರೆ ನಮ್ದು ಅದೇ ಅನುಗ್ರಹ ಅಂತ ಭಾವಿಸ್ತೇವೆ. ಅಯ್ಯ, ಬಳಿರೆ ಬಳಿರೆ ಮೆಚ್ಚಿದೆ ಯಾದವಾಗ್ರಣಿಯೇ ದಿನದೀಪ್ತಯತ್ತರಿನ ಬಳಿರೆ ಮೆಚ್ಚಿದೆ ಯಾದವಾಗ್ರಣಿಯೇ ಸಂತೋಷವಾಂತೆನು ತೊಳೆದ ಪಾದವ ವೀರಗುಣಮಣಿಯೇ ಸಂತೋಷವಾಂತೆನು ತೊಳೆದ ಪಾದವ ವೀರ ಗುಣಮಣಿಯೇ ಇಳೆಯನೆಲ್ಲವ ತಿರುಗಿ ಸಾಗರ ಒಳಗೆ ನೀವೇ ಕೊಟ್ಟಿ ಬೆಳೆದಿದ ಇಳೆಯನೆಲ್ಲವ ತಿರುಗಿ ಸಾಗರದೊಳಗೆ ನೀವೇ ಕೊಟ್ಟಿ ಬೆಳೆಸಿದ ತೊಳಗಿ ಬೆಳಗುವ ದ್ವೀಪ ನಗರವ ಒಲವಿನಿಂದೀಕ್ಷಿಸಲು ಬಂದಿಹೆ ತೊಳಗಿ ಬೆಳಗುವ ದ್ವೀಪ ನಗರವ ಒಲವಿನಿಂದೀಕ್ಷಿಸಲು ಬಂದಿಹೆ
ಬಳಿರೆ ಮೆಚ್ಚಿದ ಯಾದವಾಗ್ರಣಿಯೇ ಸಂತೋಷವಾಂತೆನು ತೊಳೆದ ಬಾಧವ ವೀರ ಗುಣಮಣಿಯೇ. ಸಂಕರ್ಷಣ, ಅಶ್ವತ್ಥಾಮರೇ, ಬಹಳ ಸಂತೋಷ ಆಯಿತು ನನಗೆ. ನನಗೂ ಸಮಾಧಾನ ಆಯ್ತು ನೋಡಿ. ಯಾವುದು? ನೀವು ಹೇಳಿದ್ದು ಸಂತೋಷ. ಸಂತೋಷವಾಯಿತು ಅಂತ. ಅದು ಹಾಗೆ. ಹಾ. ನಾವು ನಮ್ಮಂಥವರು ಸಂತೋಷ ಪಟ್ರೆ ಅದರಿಂದ ಲೋಕಕ್ಕೆ ಒಳಿತಾಗುವುದು ನಿಜ, ಇದು ಸಹಜ. ಹ್ಮ್. ಅಯ್ಯ, ಹ್ಮ್. ನೀನು ಗೈದಂತಹ ಉಪಚಾರ ಎಲ್ಲವನ್ನು ಹ್ಮ್. ಸ್ವೀಕಾರ ಮಾಡಿದ್ದೇನೆ. ಹ್ಮ್. ಇದನ್ನು ನೋಡುವುದಕ್ಕೆ ಬಂದವ ನಾನು. ಹಾ. ನವಪುರಿಯ ನಿರ್ಮಾಣ ಒಂದಾಗಿದೆ. ಹ್ಮ್. ನೀವು ಅಣ್ಣ ತಮ್ಮಂದಿರು ಹ್ಮ್. ಶ್ರಮ ಜಲವನ್ನು ಹರಿಸಿ ಹಾ. ಅದರ ಮುಖಾಂತರವಾಗಿ ದ್ವಾರಾವತಿಯ ನಿರ್ಮಾಣವನ್ನು ಮಾಡಿದ್ದೀರಿ. ಹ್ಮ್. ಹೇಗುಂಟು ನೋಡೋಣ ಅಂತಲೇ ಬಂದವನು. ಹ್ಮ್. ಮತ್ತೆ ಹ್ಮ್. ನನಗೆ ನಿನ್ನ ಬಗ್ಗೆ ಒಂದು ವಿಶೇಷವಾದ ಆಸ್ತೆ, ಹಾ. ಕೌತುಕ, ಹಾ. ಮತ್ತೊಂದು ಪ್ರೇಮ ಅಂತ ಬೇಕಾದ್ರೆ ಇಟ್ಟುಕೋ, ನನ್ನ ಆಕ್ಷೇಪ ಇಲ್ಲ. ಯಾಕೆ ಅಂತ ಗೊತ್ತಾಗಲಿಲ್ಲ. ನನಗೆ ನಿನ್ನನ್ನು ನೋಡುವಾಗಲೆಲ್ಲ ಪಕ್ಕನೆ ಅವನದ್ದೇ ನೆನಪಾಗುವುದು. ಯಾರು? ನಮ್ಮಲ್ಲಿ ಒಬ್ಬ ಇದ್ದಾನೆ, ಕೌರವ. ಆ, ನನ್ನ ಪ್ರೀತಿಯ ಶಿಷ್ಯ ಅಲ್ವಾ? ಅವ ಕೌರವ, ಹಾ. ನೀನು ಯಾದವ, ಹಾ, ಹಾ. ಯಾದವಾಗ್ರಣಿ. ಯಾಕೆ ನಿಮ್ಮಿಬ್ಬರಲ್ಲಿ ಒಂದು ಸಾಮ್ಯತೆಯನ್ನು ನಾನು ಕಾಣುವುದು ಅಂದರೆ, ಹ್ಮ್. ಇಬ್ಬರ ತಲೆಗೂ ಭಾರ ಇಲ್ಲ, ಆದ್ರೆ ಹಾ. ಅಧಿಕಾರ ನಿಮ್ಮದ್ದೇ. ಹಾ, ಹಾ, ಹಾ. ಕಿರೀಟ ಇಡುವುದಕ್ಕೆ ಅಂತ ಪ್ರತ್ಯೇಕ ಮತ್ತೆರಡು ತಲೆ ಉಂಟು ಹ್ಮ್. ಅಲ್ವೋ? ನಿಜ ನಿಜ. ಯಾವತ್ತೂ ಹಾಗೆ ನೋಡು. ಹ್ಮ್. ಕಿರೀಟ ಹೊತ್ತವನಿಗೆ ಕಿರುಕುಳ ತಪ್ಪದು ಅಂತ ಮಾತು. ಹೌದು ಹೌದು. ಈ ಕಿರುಕುಳ ನಮಗೆ ಬೇಡ, ಅಧಿಕಾರ ಮಾತ್ರ ಬೇಕು ಅಂತ ಹೇಳಿ ಹಾ. ಸಸೂತ್ರವಾಗಿ ಅಧಿಕಾರ ನಡೆಸುವ ಕಲೆ ಇದ್ರೆ ಹ್ಮ್. ನಿಮ್ಮನ್ನು ನೋಡಿ ಕಲಿಬೇಕು. ನೋಡಿ, ಕ್ಷತ್ರಿಯರೆಲ್ಲ ನಮ್ಮನ್ನು ನೋಡಿ ಕಲಿಯುವಾಗಿದೆ. ಪಾಪ, ಹಾ. ಎಷ್ಟು ವರ್ಷ ಆಯ್ತು ಅಂತ ಲೆಕ್ಕ ಇಲ್ಲ. ಹಾ. ನಿಮ್ಮ ಅಜ್ಜ ಉಗ್ರಸೇನ ಹಾ. ಇವತ್ತಿಗೂ ಇಲ್ಲಿಗೆ ರಾಜ. ಹ್ಮ್. ಅಲ್ಲಿಯೂ ಹಾಗೆ ಹ್ಮ್. ಪ್ರಪಂಚ ಹೇಗುಂಟು ಅಂತ ಇದುವರೆಗೆ ಕಣ್ಣು ಬಿಟ್ಟು ನೋಡದ ಆ ಕುರುಡ ಹ್ಮ್. ಧೃತರಾಷ್ಟ್ರ ರಾಜ. ರಾಜ್ಯವನ್ನು ಆ? ಉದ್ಧರಿಸಬೇಕು ಎಂಬಂತಹ ವ್ಯಕ್ತಿ ಹ್ಮ್. ತೊಡಗಿಕೊಳ್ಳಬೇಕಾದದ್ದು ಹೀಗೆ ನೋಡಿ. ಅಲ್ವೋ? ಹಾ. ಹಾಗೆ ಆ ಸಾಮ್ಯತೆಯನ್ನೇ ಹ್ಮ್. ಸೂತ್ರವನ್ನಾಗಿಸಿ ಹ್ಮ್. ನಿನ್ನನ್ನು ನೋಡೋಣ ಅಂತ ಬಂದೆ. ಹಾ. ಮತ್ತೆ ಹೇಗುಂಟು ಪುರ ಅಂತಲೂ ಬಂದೆ ನೋಡುವ ಅಂತ ಹೇಳಿ. ಹಾ. ಬಂದಿದ್ದೀರಲ್ಲ, ಹಾ. ನಿಮಗೆ ಪುರವನ್ನ ಹ್ಮ್. ತೋರಿಸುವಂತ ಹೊಣೆಗಾರಿಕೆ ನನ್ನದು. ಬಲಭದ್ರ, ಹಾ. ಗೋಡೆ ಹೇಗೆ ಕಟ್ಟಿದ್ದೀರಿ, ಮಾಡು ಹೇಗೆ ನಿಂತಿದೆ, ಕಿಟಕಿಯಲ್ಲಿ ಇಟ್ಟಿದ್ದೀರಿ, ಬಾಗಿಲೆಲ್ಲುಂಟು, ಇದನ್ನು ನೋಡ್ಲಿಕ್ಕೆ ಬಂದವಲ್ಲ ನಾನು. ನೀವು ಅಂತದ್ದನ್ನೆಲ್ಲ ಗಣನೀಯವಾಗಿ ತೆಗೆದುಕೊಳ್ಳುವವರು ಅಲ್ಲ. ಇದು ಅವ ಇಲ್ಲಿ ಯಾರು? ಅವ ಅಂದ್ರೆ ನಿನ್ನ ತಮ್ಮ. ನಮ್ಮ ಕೃಷ್ಣ. ಹ. 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 ನನಗೆ ಬೇಸರ ಆಗುವುದಿಲ್ಲ, ಆದ್ರೂ ಮಾಡಿಕೊಂಡೆ. ಯಾಕೆ? ಎಲ್ಲರೂ ಬರುವುದು ನನ್ನ ತಮ್ಮನ ಕೃಷ್ಣನ ದರ್ಶನಕ್ಕಾಗಿ. ಹ್ಮ್. ಅಲ್ಲಿ ದಾರಿ ತಪ್ಪಿರು ಬರುವುದು. ನೀವು ಹಾಗೆ ಬಂದ್ರ? ಅಂದ್ರೆ ಇಲ್ಲಿ ಬರುವವರೆಲ್ಲ ದಾರಿ ತಪ್ಪಿ ಬರುವವರು ಅಂತಲೆಯ? ಹಾಗಲ್ಲಪ್ಪ, ಮತ್ತೆ ಹಾಗೆ ಭಾವಿಸಬಾರದು. ಹ? ಅಂದ್ರೆ ಕೃಷ್ಣನ ದರ್ಶನ ಆಕಾಂಕ್ಷಿಗಳಾಗಿ ಬರುವುದು. ಹಾ, ಹಾ. ಅವ ಇಲ್ಲದ ಕಾರಣ ನನ್ನನ್ನು ಒಮ್ಮೆ ಕೇಳಿ ಹೋಗುದು. ನಾನು ಅದನ್ನು ಸರಿ ಮಾಡ್ಲಾ? ಹಾ. ಅಲ್ಲಿ ಹೋಗಿ ದಾರಿ ತಪ್ಪಬಾರದು ಅಂತಲೇ ಇಲ್ಲಿ ಬರುವುದು ಅಂತ ನೀನು ಸಿದ್ಧಾಂತ ಮಾಡ್ಬೇಕು. ಒಳ್ಳೇದು ಒಳ್ಳೇದು. ಹಾಗಾಗಿ ಹಾ. ಅಲ್ಲ, ಬಂದ ಮೇಲೆ ನನಗನ್ಸಿದ್ದು ಹಾ. ಈಗ ನಿನ್ನನ್ನು ನೋಡಿ ಆಯ್ತು, ಉಪಚಾರ ಸ್ವೀಕಾರ ಆಯ್ತು, ಅವನನ್ನು ನೋಡಿ ಹೋಗುವ ಅಂತ. ಮತ್ತೆ ನಾಳೆ ದಿವಸ ದೂರಬಾರ್ದಲ್ಲ. ನಿಜ ನಿಜ. ಅಶ್ವತ್ಥಾಮರು ಬಂದಿದ್ರಂತೆ, ನಮ್ಮ ಅಂತಃಪುರಕ್ಕೆ ಬರ್ಲಿಲ್ಲ ಅಂತ ಅವ ಹೇಳ್ಬಾರ್ದಲ್ಲ. ಹಾ, ಹಾ, ಹಾ. ಹಾಗಾಗಿ ಕೇಳಿದ್ದು, ಎಲ್ಲಿದ್ದಾನವ ಕೃಷ್ಣ? ಆ? ಕೃಷ್ಣ ಇಲ್ಲಿಲ್ಲ. ಅಂದ್ರೆ ಹರಿಯುಪುರದೊಳ್ಳಿಲ್ಲ, ಹರಿಯುಪುರದೊಳ್ಳಿಲ್ಲ, ಅತಿಥಿಯು ಗುರುಜನೆ ನಮಗಿಲ್ಲ, ಅತಿಥಿಯು ಗುರುಜನೆ ನಮಗಿಲ್ಲ. ಕೊರತೆಯ ಗಾಣದೆ ಹರುಜದೊಳಿರು ನೀ, ಕೊರತೆಯ ಗಾಣದೆ ಹರುಜದೊಳಿರು ನೀ, ಸರಿ ಸಮಸಕನಿ ಕುರುಪತಿ ಪ್ರಿಯಕರ. ಕೊರತೆಯ ಗಾಣದೆ ಹರುಜದೊಳಿರು ನೀ, ಸರಿ ಸಮಸಕನಿ ಕುರುಪತಿ ಪ್ರಿಯಕರ. ಹರಿಯುಪುರದೊಳಿಲ್ಲ. ಅಶ್ವತ್ಥಾಮರೇ, ಹಲಧರ, ಹರಿಯು ಪುರದೊಳಗಿಲ್ಲ. ಈ ಪುರ ಬಿಟ್ಟಾಗಿದ್ಯಾ ಅವ? ಯಾವಾಗ ಬರ್ತಾನೆ ನನಗೆ ಗೊತ್ತಿಲ್ಲ. ಅಂದ್ರೆ ಈ ನಗರವನ್ನು ಅವ ಬಿಟ್ಟಲ್ಲ, ಇಲ್ಲ, ಇಲ್ಲ. ಬೇರೆ ನಗರ ನಿರ್ಮಾಣ ಮಾಡ್ಲಿ ಕಾರ್ಯಕ್ಕಾಗಿ ಬೇರೆ ಎಲ್ಲಿ ಹೋಗಿದ್ದಾನೆ. ಮತ್ತೆ ಈಗ ನಾನು ಯಾವಾಗ ಬರ್ತಾನೆ ಅಂತ ಕೇಳಿದ್ರೆ ತಪ್ಪಾದಿ. ಹಾ, ಹಾ, ಹಾ. ಅಲ್ವಾ? ಮೊದಲೇ ನಾನು ಹೇಳಿಬಿಟ್ಟಿದ್ದೇನೆ. ಹೌದು. ಅವ ಯಾವಾಗ ಬರ್ತಾರೆ ನನಗೆ ಗೊತ್ತಿಲ್ಲ. ಹಾ. ಇತ್ತೀಚೆಗೆ ನೀವು ವ್ಯವಹಾರ ಹೇಗಾಗಿದೆ ಗೊತ್ತಾ? ಹೇಗೆ? ಹೋದ್ರೆ ಬಾರ, ಬಿಟ್ಟರೆ ಸಿಕ್ಕ. ಒಳ್ಳೆ ಹಾಗಾಗಿದೆ. ಒಳ್ಳೆ. ಹಾ. ಹಾಗಿರುವಾಗ
ಈಗ ಅವ ಇಲ್ಲ ಅಂತಾದ್ರೆ ಈಗ ಅವನನ್ನು ನೋಡದೆ ಹೋಗ್ಲಿಕ್ಕೆ ನನಗೂ ಉಪಾಯ ಇಲ್ಲ. ನೀವು ಚಿಂತೆಯೇ ಮಾಡುವುದು ಬೇಡ. ಅಂದ್ರೆ ಯಾಕೆ ಯಾಕೆ? ನೀವು ನಮ್ಮ ಪ್ರೀತಿಯ ಶಿಷ್ಯರ ಮಿತ್ರರಲ್ಲವೇ? ಹಾ, ನಿಮಗೆ ಬೇಕಾದ ವ್ಯವಸ್ಥೆ ಎಲ್ಲವನ್ನು ಇಲ್ಲಿಯೇ ಮಾಡುತ್ತೇನೆ. ಅಯ್ಯ, ಈಗ ನೀನು ಅಣ್ಣ ಹೌದು. ಅಣ್ಣನು ನೀ ಹರಿಗೆ ಅಣ್ಣನು ನೀ ಹರಿಗೆ ಸರಿರಾಜನ್ಯರಾರು ನಿನಗೆ, ಸರಿರಾಜನ್ಯರಾರು ನಿನಗೆ. ಮನ್ನಣೆಯಲಿ ಮೇಲೆನ್ನುವುದರಿಯುತ್ತಾಯ್, ಮನ್ನಣೆಯಲಿ ಮೇಲೆನ್ನುವುದರಿಯುತ್ತ ಪುಣ್ಯ ಪುರುಷ ತವ ಮೈತ್ರಿಯ ಬಯಸುವೆ. ಮನ್ನಣೆಯಲಿ ಮೇಲೆನ್ನುವುದರಿಯುತ್ತ ಪುಣ್ಯ ಪುರುಷ ತವ ಮೈತ್ರಿಯ ನಡೆಯುವೆ. ಅಣ್ಣನು ನೀ ಕರಿಗೆ ಹರಿ ಇಲ್ಲದಿದ್ರೇನು ಅವನ ಅಣ್ಣ ನೀನಿದ್ದೀಯಲ್ಲ. ನನಗೊಂದು ಮೈತ್ರಿ ಬಂಧವನ್ನು ನೀನು ಕೊಡುತ್ತಿ ಅಂತಾದ್ರೆ ನಾನು ಇದನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಬಯಸ್ತೇನೆ. ಮತ್ತೆ ನೋಡುವ ಎಷ್ಟು ದಿವಸಕ್ಕೆ, ಎಷ್ಟು ವಾರಕ್ಕೆ, ಎಷ್ಟು ತಿಂಗಳಿಗೆ ಅವ ಬಂದಾನು. ನನಗೂ ಒಂದು ನಿರೀಕ್ಷೆ ಉಂಟು ಅವನ ತಿರುಗಾಟದ ಕ್ರಮ ಹೇಗೆ ಅಂತ ನೋಡ್ಲಿಕ್ಕೆ. ಇದು ಹೊತ್ತಿಗೆ ಭೋಜನದ ವ್ಯವಸ್ಥೆ ಉಂಟಾ ಇಲ್ಲಿ? ಇದೆಯಪ್ಪ. ಮತ್ತೆ ನಿದ್ರೆ ಸೋಪೇತವಾದಂತಹ ಭೋಜನ ವ್ಯವಸ್ಥೆ ನಿಮಗೆ ಮಾಡಿಸ್ತೇನೆ. ನನಗೂ ಅದೆಲ್ಲ ಬೇಡ. ಮತ್ತೆ ನಿನ್ನ ಷಡ್ರಸೋಪೇತವಾದ ಭೋಜನ ನೀನೇ ಉಣ್ಣುವುದು. ನನಗೆ ಬೇಕಾದದ್ದು ಒಂದು ಹೊತ್ತಿಗೆ ಗಂಜಿ ಕೊಟ್ರು ಸಾಕು. ಅದುಂಟಲ್ಲ? ಅದಿದೆ. ಮತ್ತೆ ಮಲಗುವುದಕ್ಕೆ ವ್ಯವಸ್ಥೆ ಉಂಟಾ? ಇದೆ. ಏನು? ಪಲ್ಲಂಗದ ವ್ಯವಸ್ಥೆನೆ ಮಾಡಿ. ಓ, ನನಗದು ಯಾವುದು ಬೇಡ. ಒಂದು ಹರಕು ಚಾಪೆ ಇದ್ರೆ ಸಾಕು. ಅಯ್ಯೋ, ಹೌದು. ನೀವು ನನಗೆ ಅದರಲ್ಲಿ ಮಲಗದೆ ಹೋದ್ರೆ ನಿದ್ರೆ ಬರುವುದಿಲ್ಲ. ನೀವು ಹೀಗೆ ಕೇಳಿದ್ರಿಂದ ಹೊರಗೆಲ್ಲರ ವಿಚಾರ ಹೋದ್ರೆ ಬಲಭದ್ರನ ಸ್ಥಿತಿ ಏನಾಗಿತ್ತು? ಏನಾಗುತ್ತದೆ? ನನ್ನಲ್ಲಿ ಏನೂ ಇಲ್ಲ ಅಂತ ಹೇಳುದಿಲ್ಲ. ಇಲ್ಲ, ಬಂದವರಿಗೆ ಏನು ಬೇಕೋ ಅದನ್ನೇ ಕೊಡ್ತಾನೆ ಅಂತ ನಿನ್ನ ಬಗ್ಗೆ ಪ್ರಖ್ಯಾತಿ ಹೆಚ್ಚುತ್ತದೆ. ಈಗ ಇನ್ನೊಂದು ಉಂಟು, ದೊಡ್ಡ ಸಮಸ್ಯೆ ಉಂಟು. ಏನು? ನನಗೆ ಸುಮ್ಮನೆ ಕುಳಿತುಕೊಳ್ಳುವುದು ಅಂದ್ರೆ ಆಗುವುದಿಲ್ಲ. ಇಲ್ಲಿ ನಮ್ಗೆ ನೀವು ಕೊಡುವಂತ ಕೆಲಸ ಏನು ಇಲ್ವಲ್ಲ. ಅಲ್ಲ, ಕೆಲಸ ಮಾಡುವ ಜನ ನಾನಲ್ಲ. ನೀನು ಹಾಗೆಲ್ಲ ತಪ್ಪಿಯೂ ತಿಳ್ಕೊಳ್ಳುವುದು ಬೇಡ. ಮತ್ತೆ ನನಗೊಂದುಂಟು, ನಾನು ಬಂದದ್ದು ನಿನ್ನ ಮನೆಗೆ ಹೌದಾದ್ರು ಇದನ್ನು ಮಾತಿನ ಮನೆ ಅಂತ ನಾ ಭಾವಿಸಿದ್ದೇನೆ. ಅಯ್ಯೋ, ಮಾತಾಡ್ತಾ ಕೂರುವ ಅಲ್ಲ. ಅದು ಮಾತಾಡುವಾಗ ನಿನ್ನ ಕೈಯಲ್ಲಿ ಅದೇ ಹಾಕದು. ಯಾವುದು? ಅದು ಕೈಯಲ್ಲಿ ಹಿಡಿದದ್ದೇನದು? ಇದು ನನ್ನ ಆಯುಧ. ಎಂತದದು? ಫಲಮೂಸಲಗಳು. ಅದು ಒಂದು ನೇಗಿಲು ಮತ್ತೊಂದು ವನಕ್ಕೆ. ಅದು ಆಯುಧವ? ಹೌದು. ಅದು ಯುದ್ಧ ಮಾಡ್ಲಿಕ್ಕೆ ಆಗ್ತದ? ನಾನು ಮಾಡ್ತೇನೆ ಅಲ್ಲ. ಇದು ಪ್ರಪಂಚದಲ್ಲಿ ಬೇರೆ ಯಾರಾದ್ರೂ ಇದನ್ನು ಬಳಸುವವರಿದ್ದಾರಾ? ಯಾರು ಇಲ್ಲ. ಏಕಮೇವ ಅದ್ವಿತೀಯ. ಬಲಭದ್ರನಲ್ಲಿ ಮಾತ್ರ ದೊರೆಯುವುದು. ನಿನ್ನಲ್ಲಿ ಮಾತ್ರ ಯಾಕಿರ್ಬೇಕು ಅದು? ಅಲ್ಲ, ಕೇಳಿದ್ದು ನಿನ್ನಲ್ಲಿ ಮಾತ್ರ ಯಾಕಿರ್ಬೇಕು ಅಂದ್ರೆ ನನ್ನಲ್ಲಿ ಇದ್ರೆ ಏನಾಗ್ತದೆ? ಅಲ್ಲ, ಏನು ಆಗೋದಿಲ್ಲ. ಬಳಸಲಿಕ್ಕೆ ಗೊತ್ತಿರ್ಬೇಕು. ಅದು ನೀ ಹೇಳಿಕೊಟ್ರೆ ಆಯ್ತಲ್ಲ. ಈಗ ವೃಥಾ ಕಾಲಹರಣವನ್ನು ಮಾಡುವ ಬದಲು ಸರಿ 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 ಉಳಿದ ಸಮಯದಲ್ಲಿ ನೀನು ನನಗ ಹಲಮುಸಲ ಪ್ರಯೋಗಾದಿಗಳನ್ನು ಹೇಳಿಕೊಟ್ಟೆ ಅಂತಾದ್ರೆ ಆ ಬಳಿಕ ನನಗೂ ಸಂತೋಷ, ನಿನಗೆ ಏನಾದ್ರೂ ಸಮಾಧಾನ ಸಿಕ್ಕಿತ್ತು. ಮತ್ತೊಂದುಂಟು, ಯಾವ ವಿದ್ಯೆಯನ್ನು ದಾನ ಮಾಡುತ್ತೀಯೋ ಗುರುದಕ್ಷಿಣೆಯನ್ನು ನೀನು ಅಪೇಕ್ಷೆ ಮಾಡುವ ಹಾಗಿಲ್ಲ. ಅಯ್ಯೋ, ನೀನು ನನಗೆ ಕೊಡಬಹುದಾದ ಗುರುದಕ್ಷಿಣೆ ಏನು ಅಂತ ಕೇಳಿದ್ರೆ ನಾನು ಒಂದೇ ವಾಕ್ಯದಲ್ಲಿ ಉತ್ತರಿಸುವುದು, ನಿಮ್ಮ ಪುರವನ್ನು ಬಿಟ್ಟು ನಾ ಹೊರಡುವುದೇ ನಿನಗೆ ಗುರುದಕ್ಷಿಣೆ ಅಂತ. ಹಾಗಾಗಿ ಹರಿ ಯಾವತ್ತು ಬರ್ತಾನೋ ಅಲ್ಲಿಗೆ ನಮ್ಮ ಪಾಠ ಪ್ರವಚನಾದಿಗಳು ಮುಕ್ತಾಯ, ಸಮಾರೋಪ ಆ ದಿವಸ ಆದೀತು. ಆದೀತು. ಬಲ್ಲವರಾಡಿದಂತ ಮಾತನ್ನು ನನಗೆ ನೆನಪು. ಎಂತದು? ಬಹುರತ್ನ ವಸುಂಧರ ಎಂಬುದಾಗಿ. ನೋಡಿ, ನಿಮ್ಮನ್ನು ನೋಡಿದ್ಮೇಲೆ ಮತ್ತು ಸತ್ಯವಾಯ್ತು ನೋಡಿ. ಹೌದಾ? ಈಗಲೂ ನಿಮಗೆ ಕಲಿಯುವ ಅಪೇಕ್ಷೆ ಉಂಟಲ್ಲ? ಅಯ್ಯೋ, ನನಗೆ ಮತ್ತೆ ಉಳಿದವರ ಹಾಗಲ್ಲ ನೋಡು. ಉಳಿದವರಿಗಾದ್ರೆ ಜೀವಿತಕ್ಕ ಇಷ್ಟು ಅಂತ ಒಂದು ಅವಧಿ ಉಂಟು, ನನಗದಿಲ್ಲ. ಚಿರಂಜೀವಿತ್ವ. ಹಾಗಾಗಿ ಸುದೀರ್ಘವಾದ ಜೀವನ ಅಂತ ಹೇಳುವಾಗ ಆರ್ಜಿಸಬೇಕಾದದ್ದು ಎಷ್ಟು ಹೇಳು? ಧನವೂ ಅಷ್ಟೇ, ವಿದ್ಯೆಯೂ ಅಷ್ಟೇ. ಹಾಗಾಗಿ ಆ ವಿಷಯದಲ್ಲಿ ಬಹಳ ಸಮಾಧಾನ ಉಂಟು, ಸಂತೋಷ ಉಂಟು. ನಿನ್ನ ಕೈಯಲ್ಲಿ ರಾರಾಜಿಸುತ್ತಿರುವ ಈ ಹಲಮುಸಲ ಇದನ್ನು ನನಗೆ ಪ್ರಯೋಗ ಹೇಗೆ ಅಂತ ಹೇಳಿಕೊಟ್ರೆ ಹೇಳಿಕೊಡಬಹುದು. ನೋಡುವ, ಮುಂದೆ ಕೊಡುತ್ತೇನೆ. ನಿಮಗೆ ಮುಂದೆ ಯುದ್ಧಕ್ಕೆ ಉಪಯೋಗಕ್ಕೆ ಬರುತ್ತದೆಯೋ ಇಲ್ವೋ ನೋಡುವ. ವ್ಯವಸಾಯ ಮಾಡ್ಲಿಕ್ಕಂತ ಉಪಯೋಗ ಬಂದೇ ಮತ್ತೆ ನೋಡುವ ಅದು ವ್ಯವಸ್ಥೆ ಹೇಗೆ ಅಂತ ಹೇಳಿ. ನನಗೆ ಆಗಬೇಕಾದದ್ದೇನು ಗೊತ್ತು, ನಿಲ್ಲ ಗುಟ್ಟೆ ಹೇಳುವುದು ಎಂತದ್ದು ಇಲ್ಲ. ನಿನ್ನಲ್ಲಿ ಮಾತ್ರ ಯಾಕಿರಬೇಕು ಅಂತ ಅಷ್ಟೇ ವಿಷಯ. ನನಗೂ ಅದು ಗೊತ್ತುಂಟು ಅಂತ ಆದ್ರೆ ಸರಿ. ನೀವು ಕೇಳಿದ ಒಳ್ಳೆದೇ. ನಮ್ಮಲ್ಲಿ ಕಲಿ ಬಂದವರೇ ಇರಲಿಲ್ಲ ಇದನ್ನು.
ಅಲ್ವಾ? ನನ್ನ ಒಂದು ಪರಂಪರೆಯನ್ನು ಮುಂದುವರಿಸಿದಂಗೆ ಆಗೋದಿಲ್ವೇ? ನಾಳೆ ದಿವಸವೇ ನೀನು ಹೇಳಬಹುದು, ನನ್ನ ಶಿಷ್ಯರು ಅಶ್ವತ್ಥಾಮರು ಹೇಳಬಹುದು. ಹಾಗಾಗಿ ನೀವು ಅಪೇಕ್ಷೆಯಿಂದ ಕಲಿಯುತ್ತೀರಾ ಅಂತ ಆದರೆ ನಾನು ಸಂಪೂರ್ಣ ಮನಸ್ಸಿನಿಂದ ಹೇಳಿಕೊಡುತ್ತೇನೆ. ಬನ್ನಿ, ಹೀಗೆ ಆದೀತು ಆದೀತು. ಮುನಿಪ ದೂರ್ವಾಸಾಖ್ಯನೂರು ಬೇಯ ತಣಿಸಿ ಪಾಂಡವರನ್ನು ಬೀಳ್ಗೊಂಡ್ ಅನಗಹಾರಿ ಬಹವಾರ್ತೆ ಹತ್ಮಲು ಜನಪದವು ತಾನುಪ್ಪಿತು ಉತ್ಸವದಲ್ಲಿ ನನ್ನ ಬರುವಿಕೆಯ ನಿರೀಕ್ಷೆಯಲ್ಲಿದ್ದ ನಿಮಗೆಲ್ಲ ನಾನು ಬಂದದ್ದೇ ಸಂತೋಷವಾಯಿತು ಎಂದು ಕಾಣುತ್ತಿದೆ. ಎಲ್ಲರ ಮುಖದಲ್ಲಿಯೂ ಸಂತೋಷ ಸಂಭ್ರಮವನ್ನು ಕಾಣುತ್ತಿದ್ದೇನೆ. ಡೋಲು ಬಡಿಯುತ್ತಿದ್ದೀರಿ, ತಮಟೆ ಬಾಡಿಸುತ್ತಿದ್ದೀರಿ. ಅದೇನು ಆ ಬಾಲೆಯ ಕೈಯಲ್ಲಿ ಮೊಸರು ಕುಡಿದೆ. ಎಲ್ಲರ ಮುಖದಲ್ಲಿಯೂ ಸಂತೋಷ ಸಂಭ್ರಮ ಮನೆ ಮಾಡಿದೆ. ನಾನು ಬಂದೆ. ಹೋಗುವಾಗ ನಿಮಗಾರಿಗೂ ಹೇಳದೆ ಹೋದವನು ನಾನು. ಕಾರಣ ಅವಸರದ ಕರೆ. ಯಾರಿಂದ ಬಂದಿತು? ತಂಗಿಯಾದಂತಹ ದ್ರೌಪದಿಯು ಅಣ್ಣ ಕೃಷ್ಣ ಕಾಪಾಡು ಎನ್ನುವ ಅವಳ ಮೊರೆಯನ್ನು ಕೇಳಿ ಧಾವಿಸಿ ಹೋದವನು ನಾನು. ಹಸಿವು ಜೀವಿಗಳ ಸಹಜ ಲಕ್ಷಣ. ಆ ಹಸಿವಿನಿಂದ ಒಂದು ಜೀವಿಯನ್ನ ಕೊಲ್ಲುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವುದಾದರೆ ಅದು ಧೂರ್ತತನದ ಪರಮಾವಧಿಯಲ್ಲದೆ ಮತ್ತೇನು? ಇಂತಹ ಒಂದು ಧೂರ್ತತನವನ್ನು ಯೋಚನೆ ಮಾಡಿದವನು ದುರ್ಯೋಧನ. ದುರ್ವಾಸ ಮುನಿಗಳನ್ನು ಆತಿಥ್ಯಕ್ಕೆ ಕರೆದು ಅವರನ್ನು ಅನ್ನದ ಋಣಕ್ಕೆ ಕಟ್ಟು ಬೀಳಿಸಿ ಪಾಂಡವರಿಗೆ ಸಂಚನ್ನು ಒಡ್ಡಲು ಅವನು ಉಪಾಯವನ್ನು ಮಾಡಿದ. ಅವನ ಯೋಜನೆಯಂತೆ ದುರ್ವಾಸ ಮುನಿಗಳು ಪಾಂಡವರಲ್ಲಿ ಆತಿಥ್ಯಕ್ಕಾಗಿ ಬಂದರು. ಪಾಂಡವರ ಬಳಿ ಸೂರ್ಯದೇವ ಕೊಟ್ಟಂತಹ ಅಕ್ಷಯ ಪಾತ್ರೆಯೇ ಇತ್ತಾದರೂ ಅದು ದ್ರೌಪದಿಯ ಊಟವಾದ ಬಳಿಕ ಬರಿದೆ. ಈ ಸಂಚನ್ನು ಅರಿಯದೆ ದುರ್ವಾಸ ಮುನಿಗಳನ್ನು ಎದುರುಗೊಂಡಂತಹ ಧರ್ಮರಾಯನಿಗೆ ಇದು ಧರ್ಮ ಸಂಕಟವಾಯಿತು. ಅಸಹಾಯಕಳಾಗಿ ಅಣ್ಣ ಕೃಷ್ಣ ಕಾಪಾಡು ಎಂದು ಪಾಂಚಾಲಿಯು ಮೊರೆ ಇಟ್ಟಳು. ಅವಳ ಮೊರೆಯನ್ನು ಕೇಳಿ ಆತುರಾತುರವಾಗಿ ಧಾವಿಸಿ ಹೋದವನು ನಾನು. ತಂಗಿಯ ಕಷ್ಟಕ್ಕೆ ಒದಗುವುದು ಅಣ್ಣನ ಕರ್ತವ್ಯವಲ್ಲವೇ? ಅಲ್ಲಿ ಹೋದಾಗ ನನಗೂ ಹಸಿವೆ ಆಯಿತಲ್ಲ, ತಿನ್ನಲು ಏನಾದರೂ ಕೊಡು ಎಂದು ಪಾಂಚಾಲಿಯನ್ನು ಕೇಳಿದೆ. ಅಸಹಾಯಕಳಾಗಿ ಕಣ್ಣೀರಿನಿಂದ ಪಾದ ತೊಳೆದಳು. ಅಕ್ಷಯ ಪಾತ್ರೆಯನ್ನು ಧರಿಸಿ ಅದರಲ್ಲಿದ್ದ ಅಗಳು ಅನ್ನವನ್ನುಂಡು ಆ ಮೂಲಕ ದುರ್ವಾಸ ಮುನಿಗಳು ಮತ್ತವರ ಶಿಷ್ಯರ ಹಸಿವನ್ನು ತೀರಿಸಿ ಪಾಂಡವರನ್ನು ಸಂತೈಸಿ ದ್ವಾರಕಾವತಿಗೆ ಮರಳುತ್ತಿದ್ದೇನೆ. ಓಹೋ, ಏನಂತೆ? ಗುರುಪುತ್ರರಾದಂತಹ ಅಶ್ವತ್ಥಾಮರು ಬಂದಿದ್ದಾರಂತೆ, ಹೋಗಿ ಎದುರಾಗುತ್ತೇನೆ. ನಮ್ಮ ಯೋಗ ನೋಡಿ ಹೇಗುಂಟು ಅಂತ. ಇವನಿಗಾಗಿ ನಾ ಇಷ್ಟು ಹೊತ್ತು ಕಾದು ಕುಳಿತದ್ದು. ಹೀಗೆ ಬಂದಾನು ಹಾಗೆ ಬಂದಾನು ಸಂಭ್ರಮ ಅಂತ ಹೇಳಿ ನೋಡಿದ್ರ ಆ ಸಣ್ಣ ಸಣ್ಣ ಮಕ್ಕಳ ಜೊತೆ ಮಕ್ಕಳೊಂದಿಗೆ ಮಕ್ಕಳಾಟ ಆಡ್ತಾ ತಮ್ಮಟೆ ಬಾರಿಸುವುದೇನು, ಮದ್ದಲೆಯ ನುಡಿತವೇನು, ಮತ್ತೆ ಕುಣಿಯುವುದು, ನರ್ತನ ಗಾಯನ. ಛೆ, ಹೋಗಿ ಹೋಗಿ ಈಗ ನನ್ನನ್ನು ಉಳಿದವರು ಆಕ್ಷೇಪ ಮಾಡ್ಲಿಕ್ಕಿಲ್ವ? ಅಶ್ವತ್ಥಾಮರಿಗೇನು ಬುದ್ಧಿಭ್ರಮಣೆ ಆಯ್ತೋ? ಇಂತಹ ಕೃಷ್ಣನನ್ನು ನೋಡುವುದಕ್ಕೆ ತಿಂಗಳುಗಟ್ಲೆ ದ್ವಾರಕೆಯಲ್ಲಿ ಕಾದರಲ್ಲ ಅಂತ ಹೇಳಿದ್ರೆ ಹೇಗೂ ಸಂಭ್ರಮದಲ್ಲಿದ್ದಾನೆ. ನಾನು ಹೇಗೂ ಕಾಣುವುದಿಲ್ಲ. ಈ ಕಡೆ ಒಂದು ದಾರಿ ಕಾಣಿಸ್ತಾ ಉಂಟು. ಅವನ ಕಣ್ತಪ್ಪಿಸಿ ಹೋದ್ರೇನು? ನನಗೆ ಬಂದ ಹಾಗೆ ಹೋಗ್ಲಿಕ್ಕೂ ಗೊತ್ತುಂಟು. ಆದ್ದರಿಂದ ಇದಕ್ಕೆ ಸುಂಕ ಕೊಡಬೇಕಾ? ಬೇಡ ಅಲ್ಲ. ಮತ್ತೆ ನಾನಿಲ್ಲಿ ಸಾಲವೂ ಮಾಡ್ಲಿಲ್ಲ, ಸುಂಕವೂ ಇಲ್ಲ, ಸಾಲವೂ ಇಲ್ಲ. ಮತ್ತೆ ಯೋಚನೆ ಯಾಕೆ ನನಗೆ? ಹೊರಡ್ತೇನೆ ನೋಡುವ. ಯಾರು? ಕೃಷ್ಣನ ದ್ರೋಣಿಯ ಗಮನ ನರಿತೋ ದ್ರೋಣಿಯ ಗಮನವನರಿತೋ ಕೃಷ್ಣ ತಾನೈದಿ ಪಾದಕ್ಕೆ ಮಣಿದೋ
ಕೃಷ್ಣ ತಾನೈದಿ ಪಾದಕ್ಕೆ ಮಣಿದು ಮಾನಿ ಸುಜ್ಞಾನಿ ಸುತ್ರಾಣಿ ದ್ರೋಣಾಪತ್ಯಾಯ ಮಾನಿ ಸುಜ್ಞಾನಿ ಸುತ್ರಾಣಿ ದ್ರೋಣಾಪತ್ಯಾಯ ಏನು ವಿಜಯಂಗೈದಿರಿತ್ತ ಮಾನನಿಧಿ ಬೆದಸೆನಗನೋಚ್ಯಯ ಏನು ವಿಜಯಂಗೈದಿರಿತ್ತ ಮಾನನಿಧಿ ಬೆದಸೆನಗನೋಚ್ಯಯ ದ್ರೋಣಿಯಗಮನವನರಿತು ಕೃಷ್ಣ ತಾನೈದಿ ಪಾದಕ್ಕೆ ಮಣಿದು ಕೃಷ್ಣ ತಾನೈದಿ ಪಾದಕ್ಕೆ ಮಣಿದು ದ್ರೋಣಿಯಗಮನವನರಿತು. ಆಚಾರ್ಯರಿಗೆ ವಂದಿಸಿಕೊಂಡಿದ್ದೇನೆ. ಕೃಷ್ಣ ಆ ನಮಸ್ಕಾರ ಮಾಡ್ತಾ ಇದ್ದೀಯಾ? ಹೌದು. ಸ್ವಲ್ಪ ನಾನು ಆಲೋಚನೆ ಮಾಡಬೇಕಾಗಿ ಬಂತು. ಯಾಕೆ? ಇದಕ್ಕೆ ಆಶೀರ್ವಾದ ಅಂತೂ ನಾ ಖಂಡಿತ ಮಾಡುವುದಿಲ್ಲ. ಯಾಕಾಗಿ? ಉಳಿದವರಿಗಾದ್ರೂ ಒಳ್ಳೇದಾಗಲಿ ಅಂತಲಾದ್ರೂ ಹೇಳಬಹುದು. ನಿನಗೆ ಹೇಳುವುದು ಹೇಗೆ? ಮತ್ತೆ ಎಳವೆಯಲ್ಲಿ ಮಾವ ಅಂತ ಹೇಳಿ ಹೋಗಿ ನಮಸ್ಕಾರ ಮಾಡಿದೆಯಂತೆ ಕಂಸನಿಗೆ. ಮತ್ತೆ ಕಂಸ ಮರುದಿವಸವೇ ಇಲ್ಲ. ಇನ್ನು ಬೆಳೆದ ಕಾಲಕ್ಕೆ ಜರಾಸಂಧನಿಗೆ ಹೋಗಿ ಅಡ್ಡ ಬಿದ್ದಿಯಂತೆ ಅಜ್ಜ ಅಂತ ಹೇಳಿ. ಮತ್ತೆ ಅವ ಕಥೆಯೇ ಆದದ್ದು. ಇದು ನನ್ನದು ಹಾಗೆಯೇ ಅಂತ. ನಿಮಗೆ ಹಾಗಾಗಲಿಕ್ಕಿಲ್ಲವಲ್ಲ. ಅಂದ್ರೆ ನೀವು ಚಿರಂಜೀವಿಗಳಲ್ಲವಾ? ಇದೊಂದು ಸಮಾಧಾನ ನನಗೆ. ನೀವು ಕಾರಣವಿಲ್ಲದೆ ಎಲ್ಲಿಗೂ ಪ್ರಯಾಣ ಬೆಳೆಸುವವರಲ್ಲ. ಕೆಲವೊಮ್ಮೆ ನಾ ಬಂದ ಮೇಲೆ ಕಾರಣ ಆಗುವುದು ಉಂಟು. ತಾವು ಮಾನಿಗಳು, ಸುಜ್ಞಾನಿಗಳು, ಸುತ್ರಾಣಿಗಳು ಆದಂತಹ ನೀವು ಏನು ಇಲ್ಲಿಯವರೆಗೆ ಪಾದ ಬೆಳೆಸಿದ್ದೀರಿ? ಬಂದ ನಿಮಗೆ ಆತಿಥ್ಯವೆಲ್ಲ ಸಂದಿತೆ? ಆತಿಥ್ಯ ಎಲ್ಲ ಆಯ್ತು ಅಂತಲ್ವಾ? ಹೌದು. ಅಂದ್ರೆ ನಾನು ಈಗ ಬಂದದ್ದು ಅಂತ ಭಾವಿಸಿದ್ಯಾ? ಅಲ್ಲವಾ? ಎಷ್ಟು ದಿವಸ ಆಯ್ತು ಬಲು ದಿನವಾಯ್ತು ನಾ ಬಂದು, ಬಲು ದಿನವಾಯ್ತು ನಾ ಬಂದು, ನಿಮ್ಮ ನಿಲಯ ಮೇಂಜನ ಪದ ಕಂಡು, ನಿಮ್ಮ ನಿಲಯ ಮೇ ಜನಪದ ಕಂಡು ಕಲಿತೇನು ಹಲ ಮುಸಲಾದಿ ವಿದ್ಯೆಗಳನ್ನು, ಕಲಿತೇನು ಹಲ ಮುಸಲಾದಿ ವಿದ್ಯೆಗಳನ್ನು, ಕೆಲವನಿಂದಲೇ ತಿಳಿವ ಮನವಿದೆ ಸಲುಗೆಯೊಳಗಾನೊಂದ ಕೇಳಲೇ. ಬಲು ದಿನವಾಯ್ತು ನಾ ಬಂದು, ನಿಮ್ಮ ನಿಲಯ ಮೇಡನ ಪದ ಕಂಡು. ಒಂದು ವಾರ ಲೆಕ್ಕ ಇಟ್ಟಿದ್ದೆ ನಾನು. ನಾ ಬಂದೊಂದು ವಾರ ಆಯ್ತು ಅಂತ. ಆ ಬಳಿಕ ಲೆಕ್ಕ ಇಡುವುದನ್ನು ಬಿಟ್ಟೆ ನಾನು. ಯಾಕಂದ್ರೆ ಇದು ತಿಂಗಳು ಆಗಬಹುದು, ವರ್ಷವೂ ಆಗಬಹುದು ಅಂತ. ಬಹಳ ದಿವಸ ಆಯ್ತು ನಾ ಬಂದು. ಮರಳಿ ಹೋಗುವ ಕಾಲವು ಬಂತು. ಮತ್ತೆ ಉಪಚಾರಕ್ಕೆ ಏನು ಕೊರತೆ ಆಗಲಿಲ್ಲ. ನಮ್ಮ ಮನೆಯಲ್ಲೂ ಸಿಕ್ಕದೇ ಇದ್ದಷ್ಟು ಉಪಚಾರ ಇಲ್ಲಿ ಸಿಕ್ಕಿದೆ. ಇನ್ನು ಅಣ್ಣನಲ್ಲಿ ಒಂದಷ್ಟು ಕಲಿತಿದ್ದೇನೆ. ಹಲ ಮುಸಲ ಇತ್ಯಾದಿ ಎಲ್ಲ ವಿದ್ಯೆಯನ್ನು ಕಲಿತಿದ್ದೇನೆ. ನಿನ್ನನ್ನು ಕಂಡ ಕೂಡಲೇ ನನಗೊಂದು ಸಲುಗೆ. ಹೌದೌದು ಕೃಷ್ಣ, ಈಗ ನಾನು ಏನಾದ್ರೂ ಕೇಳಿದ್ರೆ ನಿನ್ನಲ್ಲಿ ಸಿಕ್ಕಬಹುದಾ? ನೀವು ನನ್ನಲ್ಲಿ ಕೇಳುವುದು? ಓ ಗುರುಕುಮಾರ, ಗುರುಕುಮಾರ ವೀರ ನೀನು ಪರಮ ಸಾಧನೆ. ಗುರುಕುಮಾರ ವೀರ ನೀನು ಪರಮ ಸಾಧನೆ. ಗುರುಕುಮಾರ ವೀರ ನೀನು ಪರಮ ಸಾಧನೆ.
ಸಮರ್ಥ ಶಸ್ತ್ರ ಕುಶಲ ಕುಲದಿತಾಪತಿ ನೀನು ಕುಲದಿತಾಪತಿ ನೀನು ಕುಲದಿತಾಪತಿ ಗುರುಕುಮಾರ ವೀರ ನೀನು ಪರಮ ಸಾಗತಿ ದುರದ ಮರ್ದ ಶಸ್ತ್ರ ಕುಶಲ ಕುಲದಿತಾಪತಿ ದುರ ಸಮರ್ಥ ಶಸ್ತ್ರ ಕುಶಲ ಕುಲದಿತಾಪತಿ ಸಮರ್ಥ ಶಸ್ತ್ರ ಕುಶಲ ಕುಲದಿತಾಪತಿ ಹಿರಿಯ ಜ್ಞಾನಿ ಕೇಳುವುದೇನು ಕೊಡಲಿ ಕೇಳಿದೆ ಹಿರಿಯ ಜ್ಞಾನಿ ಕೇಳುವುದೇನು ಕೊಡಲಿ ಕೇಳಿದೆ ಕುರುಕುಲೇಶ ಇತ್ತ ತಿರಿಯು ಬಗೆಯ ತುಂಬಿದೆ ಕುರುಕುಲೇಶ ಇತ್ತ ತಿರಿಯು ಬಗೆಯ ತುಂಬಿದೆ ಹಿರಿಯ ಜ್ಞಾನಿ ಕೇಳುವುದೇನು ಕೊಡಲಿ ಕೇಳಿದೆ ಕುರುಕುಲೇಶ ನಿತ್ತ ತಿರಿಯು ಬಗೆಯ ತುಂಬಿದೆ ಕುರುಕುಲೇಶ ಇತ್ತ ತಿರಿಯು ಬಗೆಯ ತುಂಬಿದೆ ಹಿರಿಯ ಜ್ಞಾನಿ ಕೇಳುವುದೇನು ಕೊಡಲಿ ಕೇಳಿದೆ ಕುರುಕುಲೇಶ ಇತ್ತ ತಿರಿಯು ಬಗೆಯ ತುಂಬಿದೆ ಗುರುಕುಮಾರ ವೀರ ನೀನು ಪರಮಸಾಗತಿ ರಸಮತ ಶಸ್ತ್ರ ಕುಶಲ ಕೋಲದಿ ತಾಪತಿ ಅಶ್ವತ್ಥಾಮಾಚಾರ್ಯರೇ, ವಾಸುದೇವ, ಯಾರಲ್ಲಿಯಾದರೂ ಏನನ್ನಾದರೂ ಕೇಳಬೇಕು ಎನ್ನುವುದಾದರೆ ನಮ್ಮಲ್ಲಿ ಕೊರತೆ ಇರಬೇಕು ಎನ್ನುವುದಲ್ಲವೇ? ನಿಮ್ಮನ್ನು ನಾನು ತುಂಬಿದ ಹಾಲಿನ ಪಾತ್ರೆ ಎಂದು ಭಾವಿಸಿದವನು. ದೇವರು ದೊಡ್ಡವ. ತುಂಬಿದ ಹಾಲಿನ ಪಾತ್ರೆ ಅಂತ ಹೇಳಿದೆಯಲ್ಲ, ಒಳ್ಳೆದಾಯ್ತು. ತುಂಬಿದ ಹಾಲಿನ ಪಾತ್ರೆಗೆ ಮತ್ತೇನನ್ನಾದರೂ ತುಂಬಿಸಲಿಕ್ಕೆ ಸಾಧ್ಯವಾಗುತ್ತದಾ? ಇಲ್ಲ, ಒಮ್ಮೆ ತುಂಬಿದ್ರೆ ಮತ್ತೆ ತುಂಬಿಸಿದ್ರೆ ವ್ಯರ್ಥ ಆಗಿ ಹೋಗುತ್ತದೆ, ಹಾಲು ಹಾಳಾಗುತ್ತದೆ ಅಲ್ಲವಾ? ಮತ್ತೆ ಹುಳಿ ಹಿಂಡು ಆಲೋಚನೆ ಉಂಟು. ಅದು ನಮ್ಮ ಯೋಚನೆ ಅಲ್ಲ. ಹಾಗೆ ತುಂಬಿದ ಪಾತ್ರೆಗೆ ಮತ್ತೇನನ್ನಾದರೂ ತುಂಬಿಸುತ್ತೇನೆ ಎನ್ನುವುದಾದರೆ ಅದು ನನ್ನ ಮೂರ್ಖತನವಾಗುವುದಿಲ್ಲವಾ? ಮತ್ತೆ ನಾನು ಬಂದದ್ದು ವ್ಯರ್ಥ ಆಗುತ್ತದಲ್ಲ, ಅಲ್ಲಿಗೆ ನಿನ್ನಲ್ಲಿ ಕೇಳಿದ್ದೇ ದಂಡ ಆಗಿ ಹೋಗುತ್ತದಲ್ಲ, ಅಲ್ಲವಾ? ಈಗ ಏನು ಬೇರೆ ದಾರಿ ಇಲ್ಲ? ದಾರಿ ಯಾವುದು? ನೀನೇ ಆಲೋಚನೆ ಮಾಡಿದ್ರು ಒಳ್ಳೇದು.
ಹಾಲಿಗೆ ನೀರನ್ನ ಸೇರಿಸಬಹುದು. ಇದೊಂದು ಒಳ್ಳೆ ಉಪಾಯ. ಹೌದು. ಹಾಲಿಗೆ ನೀರನ್ನ ಸೇರಿಸಿದರೆ ಹಾಲು ನೀರಿಗೆ ತನ್ನ ಬಣ್ಣವನ್ನ ಬಿಟ್ಟುಕೊಡುತ್ತದೆ. ಹಾಲು ನೀರು ಸೇರಿ ಅದು ವೃದ್ಧಿಯಾಗುತ್ತದೆ. ನೀರು ಹಾಲಿನೊಂದಿಗೆ ಸೇರಿ ಅದು ವೃದ್ಧಿಯಾಗುತ್ತದೆ. ಹೌದು. ಹಾಲು ತನ್ನ ಬಣ್ಣವನ್ನು ನೀರಿಗೆ ಇದು ಬೇಡ. ಯಾಕೆಂದ್ರೆ ನನಗೆ ಬೇರೆಯವರನ್ನು ದೊಡ್ಡದು ಮಾಡಿಯೇ ಗೊತ್ತಿಲ್ಲ. ಮತ್ತೆ ಇನ್ನು ಯಾರದ್ದೋ ಬಣ್ಣ, ಅದರಲ್ಲೂ ನಿನ್ನ ಬಣ್ಣ ನಾನು ತೆಗೆದು ಬೇಡವೇ ಬೇಡ, ಆ ವಿಷಯವೇ ಬೇಡ. ಬೇರೆ ಏನಾದ್ರೂ ಉಂಟಾ? ಮತ್ತೆ ಇನ್ನೊಂದುಂಟು. ಯಾವುದು? ಹಾಲಿಗೆ ಜೇನನ್ನ ಸೇರಿಸಬಹುದು. ಇದು ಒಳ್ಳೆ ಒಳ್ಳೆ ಒಳ್ಳೆ. ಹಾಲಿಗೆ ಜೇನನ್ನ ಸೇರಿಸಬಹುದು. ಮತ್ತೂ ಒಂದುಂಟು, ಹಾಲಿಗೆ ಸಕ್ಕರೆಯನ್ನೂ ಸೇರಿಸಬಹುದು. ನನಗಿದು ಒಳ್ಳೇದು. ಸಕ್ಕರೆಯೇ ಆದರೆ ಕರಗುತ್ತದೆ. ಹೌದು ಹೌದು. ನೀನೀಗ ನನ್ನನ್ನೇ ಹಾಲಿನ ಪಾತ್ರೆ ಅಂತ ಹೇಳಿದ್ದು ಹೌದಲ್ಲ? ಹೌದು. ಮತ್ತೆ ಕೊನೆಗೆ ಅದು ಹಾಲಿನ ಪಾತ್ರೆ ನಾನು ಅಂತ ಹೇಳಲಿಕ್ಕಿಲ್ಲ. ಇಲ್ಲ ಇಲ್ಲ. ಒಳ್ಳೇದು. ಹಾಗಾದ್ರೆ ಈಗ ಜೇನಾದ್ರೆ ಅಡ್ಡಿಲ್ಲ. ಜೇನು ತನ್ನ ಸವಿಯನ್ನು ಹಾಲಿಗೆ ಬಿಟ್ಟು ಕೊಡುತ್ತದೆ. ಹೌದು. ಮತ್ತೆ ಕೊನೆಗೆ ಪ್ರತ್ಯೇಕವಾಗಿ ಉಳಿತದೆ. ಹೌದು. ನಿನ್ನ ಸ್ವಭಾವ ಹಾಗೆ ಅಂತ ಗೊತ್ತುಂಟು ನನಗೆ. ಹಾಲು ಜೇನು ಒಂದಾದರೂ ಜೇನು ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳುತ್ತದೆ ಅಲ್ವಾ? ಹೌದು. ಇದೀಗ ಸಕ್ಕರೆಯಾಗಿ ನನ್ನೊಂದಿಗೆ ಕರಗುವ ಮನಸ್ಸು ನಿನಗುಂಟು ಅಂತ ಆದ್ರೆ ಕೊಡಬಹುದಲ್ಲ? ಕೊಡಬಹುದು. ಆದರೆ ನೀವು ನನ್ನಲ್ಲಿ ಏನನ್ನ ಕೇಳುತ್ತಿದ್ದೀರಿ ಇದನ್ನ ನಾನು ಆಲೋಚನೆ ಮಾಡುವುದು. ಯಾವೆಲ್ಲ ಆಲೋಚನೆ ಬಂತು ನಿನಗೆ? ಜ್ಞಾನದ ವಿಚಾರಕ್ಕೆ ಬರೋಣವೇ? ಹಿರಿಯ ಜ್ಞಾನಿಗಳು ನೀವು. ಅವಕಾಶ ಸಿಕ್ಕರೆ ನಮ್ಮಂತ 4 ಜನ ಶಿಷ್ಯರಿಗೆ ಪಾಠ ಹೇಳುವ ಸಾಮರ್ಥ್ಯ ಇರುವ. ನನಗೂ ಆ ಆಲೋಚನೆ ಉಂಟು ಕೃಷ್ಣ. ಅಲ್ಲವಾ? ಸಿಕ್ಕಬೇಕಲ್ಲ ನಿನ್ನಂತವರು. ಇನ್ನು ಬಲದ ವಿಷಯಕ್ಕೆ ಬರೋಣವೇ? ನೀವು ದುರಸಮರ್ಥರು. 3 ಲೋಕದಲ್ಲಿಯೇ ನಿಮಗೆ ಸರಿಸಮಾನರಾದವರು ಇಲ್ಲ ಎಂದು ಕೇಳಿದ್ದೆ. ಇದುವರೆಗೆ ದೇವರ ಅನುಗ್ರಹದಿಂದ ಎಲ್ಲಿಯೂ ಹೋರಾಟ ಮಾಡದೆ ಹೋದ್ರು ನನಗ ಹೆಸರು ಅಲ್ಲವಾ? ಇನ್ನು ಹಿರಿಯ ವಿಚಾರಕ್ಕೆ ಬರೋಣವೇ? ಕುಬೇರನಿಗೆ ಸಾಲ ಕೊಡಬಹುದಾದಷ್ಟು ಸಂಪತ್ತಿನ ಒಡೆಯನಾದ ದುರ್ಯೋಧನನ ಪರಮ ಸಖರಲ್ಲವೇ ನೀವು? ಹಾಗಾಗಿ ನೀವು ಸಿರಿಯನ್ನು ನಿಮಗೆ ಕೇಳಲಿಕ್ಕಿಲ್ಲ ಅಂತಾದ್ರೆ ಇನ್ನು ನೀವು ನನ್ನಲ್ಲಿ ಏನನ್ನ ಕೇಳುವ ಯೋಚನೆಯಲ್ಲಿದ್ದೀರಿ? ಜ್ಞಾನ ಅಲ್ಲ, ಅಲ್ಲ. ಬಲ ಅಲ್ಲ, ಅಲ್ಲ. ಧನ ಅಂತ ಬಂದು ನಿಂತು. ಧನವ ಕೇಳಲು ನಾನು ಬಂದವ ಅಲ್ಲ. ಮತ್ತೆ ನನಗ ಆ ವಿಷಯದಲ್ಲಿ ಕೊರತೆಯೇ ಇಲ್ಲ. ಮತ್ತೆ ಇದುವರೆಗೆ ಪ್ರಪಂಚಕ್ಕೆ ಹೇಳದ ಒಂದು ಸತ್ಯವನ್ನು ನಿನ್ನಲ್ಲಿ ಹೇಳ್ತೇನೆ, ಕೇಳು. ಏನದು? ಕೌರವ ಹೌದು ಕುಬೇರನಿಗೆ ಬೇಕಾದ್ರೂ ಸಾಲ ಕೊಟ್ಟಾನು. ಹೌದು. ಆದ್ರೆ ಈಗ ಕೌರವನಿಗೆ ಸಾಲ ಕೊಡುವಷ್ಟು ನಾವು ಬೆಳೆದಿದ್ದೇವೆ. ಹೌದು. ಯಾಕೆಂದ್ರೆ ಪಾಂಚಾಲದಲ್ಲೇ ಅರ್ಧ ಅಹಿಕ್ಷತ್ರ ಅಂತ ನಾವೇ ಹೆಸರಿಸಿ ಅದರ ಆಧಿಪತ್ಯ ನಮ್ಮಲ್ಲಿಯೇ ಉಂಟು. ಅಲ್ಲಿರುವ ಸಂಪತ್ತು ಅಂತ ಹೇಳಿದ್ರೆ ಇಡೀ ಆರ್ಯಾವರ್ತದ ಅರ್ಧ ಸಂಪತ್ತಿಗಿಂತ ಮಿಗಿಲಾಗುತ್ತದೆ. ಹಾಗಿರುವಾಗ ಧನವ ಕೇಳ ಬಂದುದಲ್ಲ ನಂದನಂದನ. ಮತ್ತೆ ಇದು ನಿನ್ನ ಕೈಯಲ್ಲಿ ಏನದು? ಬಳೆ. ಬಳೆ ಹೆಂಗಸರು ಧರಿಸುವ ಬಳೆ ಅಲ್ಲೋ? ಅಲ್ಲ, ಅಲ್ಲ. ಹಾರುವ ಬಳೆ. ಅದಕ್ಕೆ ಎಂತ ಹೆಸರು? ಸುದರ್ಶನ. ಸುದರ್ಶನ. ಅದು ಕೊಟ್ರೇನು? ಈಗ ಸುದರ್ಶನವನ್ನು ನೀನು ನನಗೆ ಕೊಡ್ತಿ ಅಂತಾದ್ರೆ ಅದನ್ನು ಪಡೆಯುವ ಆಸೆ ನನ್ಗುಂಟು. ಇದು ವಿನಂತಿಯ? ವಿನಂತಿ ತಪ್ಪಿಯು ಕನಸಿನಲ್ಲಿ ನೀನು ಹಾಗೆಲ್ಲ ಭಾವಿಸ್ಲಿಕ್ಕಿಲ್ಲ. ಅಶ್ವತ್ಥಾಮರು ಬಂದು ನನ್ನಲ್ಲಿ ವಿನಂತಿಸಿಕೊಂಡು ಇದನ್ನು ನನ್ನದ ಜಾಯಮಾನವೇ ಅಲ್ಲ. ಲೋಕಮುಖದಲ್ಲಿ ಕೊಂಡುಕೊಳ್ಳುವ ವ್ಯವಹಾರದಲ್ಲಿ 3 ವಿಭಾಗಗಳಿವೆ. ಯಾವುದು ಆ 3? ಮೊದಲನೆಯದು ವಿನಂತಿ. ವಿನಂತಿ. ಒಬ್ಬರಲ್ಲಿ ವಿನಂತಿ ಮಾಡಿ ನಾವು ಅದನ್ನ ಪಡೆದುಕೊಳ್ಳಬಹುದು. ಹೋಗುವುದೇ ಅಲ್ಲ, ಅದು ಬಿಟ್ಟು ವಿಕ್ರಯ. ಕ್ರಯ ಕೊಟ್ಟು ಏನನ್ನಾದ್ರೂ ಪಡೆಯುವುದಲ್ವಾ? ನಾನಾ ವರ್ಗದವಲ್ಲ, ವೈಶ್ಯ ಜಾತಿಯವ ನಾನಲ್ಲ. ಇನ್ನೊಂದು ದಾರಿ ಇದೆ. ಏನು? ವಿನಿಮಯ. ಪಕ್ಕನೆ ನೆನಪು ಮಾಡಿದೊಳ್ಳೆದಾಯ್ತು. ನನ್ನ ಕೈಯಲ್ಲೂ ಉಂಟು. ಏನು? ಇದು ಬ್ರಹ್ಮಶಿರೋಸ್ತ್ರ ಅಂತ ಇದಕ್ಕೆ ಹೆಸರು. ಹೌದು, ನಮ್ಮ ಅಪ್ಪಯ್ಯ ಮೊನ್ನೆ ನನಗೆ ಕೊಟ್ಟ ಬ್ರಹ್ಮಶಿರೋಸ್ತ್ರ. ಇದನ್ನೇ ನಾನು ನಿನಗೆ ಕೊಡ್ತೇನೆ. ನಾನು ಎಡಗೈಯಲ್ಲಿ ಕೊಡುವುದು, ನೀನು ನನಗೆ ಬಲಗೈಯಲ್ಲಿ ಸುದರ್ಶನವನ್ನು ಕೊಡುವುದು. ಹೇಗೆ? ದೃಶ್ಯ ಒಳ್ಳೇದಾಗ್ಲಿಕ್ಕಿಲ್ವಾ? ನೀವೀಗ ವಿನಿಮಯಕ್ಕಾಗಿ ನಾನು ನಿನಗೆ ಬ್ರಹ್ಮಶಿರೋಸ್ತ್ರವನ್ನು ಕೊಡ್ತೇನೆ, ನನಗೆ ನೀನು ಸುದರ್ಶನವನ್ನು ಕೊಡು. ನೀವೀಗ ಸುದರ್ಶನವನ್ನು ಪಡೆಯುವ ಆಕಾಂಕ್ಷೆಯಿಂದ
ನಾನು ಇಷ್ಟೊತ್ತು ಕಾದದ್ದು ಅದಕ್ಕೆ. ನನ್ನ ಬಳಿ ಸುದರ್ಶನ ಮಾತ್ರ ಇರುವುದಲ್ಲ, ಮತ್ತು ಉಂಟ? ಹೌದು. ಯಾವುದೆಲ್ಲ ಉಂಟಪ್ಪ? ಬನ್ನಿ, ಆಯುಧಗಾರಕ್ಕೆ ಕರೆದುಕೊಂಡು ಹೋಗುತ್ತೇನೆ. ನೋಡು ಶಾಂಗ್ರರ ವಾಕ್ಯ ಜನವಿದು ನೋಡು ಶಾಂಗ್ರರ ವಾಕ್ಯ ಜನವಿದು ನೋಡು ಕೌಮೋದಕಿಯ ನೋಡು ಶಕ್ತಿಯ ವರಸುದರ್ಶನ ಬೇಡ ವಿನಿಮಯ ಅಸ್ತ್ರವೋ ನೋಡು ಶಕ್ತಿಯ ವರಸುದರ್ಶನ ಬೇಡ ವಿನಿಮಯ ಅಸ್ತ್ರವೋ ಅಶ್ವತ್ಥಾಮಾಚಾರ್ಯರೇ, ವಾಸುಭದ್ರ, ನನ್ನ ಬಳಿ ಸುದರ್ಶನ ಮಾತ್ರ ಇರುವುದಲ್ಲ. ಹಾ, ನೋಡು, ಈ ಆಯುಧಗಾರವನ್ನೊಮ್ಮೆ ಹೀಗೆ ನೋಡು. ಓಹೋ, ಈ ದೊಡ್ಡ ಬಾಗಿಲು. ಹೌದು. ಇದು ದಿವಸ ತೆಗೆಯುವುದೆಲ್ಲ ಇಲ್ಲ ಅಲ್ಲ? ಇಲ್ಲ. ಬಾಗಿಲು ನೋಡು. ತೆಗೆಯುವಾಗಲೇ ಗೊತ್ತಾಗುತ್ತದೆ, ಕಿರ್ರನೆ ಶಬ್ದ ಬರ್ತದೆ ನೋಡು. ಹೌದೌದು. ಹಾ, ಅಲ್ಲಿ ಗೋಡೆಗೆ ಆನಿಸಿಟ್ಟಂತಹ ಮಹಾಧನಸ್ಸು. ಅಬ್ಬಾ, ಅಲ್ಲ ನಾನು ಎಷ್ಟು ಧನುಸ್ಸನ್ನು ನೋಡಿದವ, ಹಾ, ಆದ್ರೆ ಇಂತಹ ಧನುಸ್ಸು ನಾನು ನೋಡ್ಲಿಲ್ಲ. ಅದಕ್ಕೆ ಹೆಸರೆಂತಾದ್ರೂ ಉಂಟಾ? ಹಾ, ಶಾರಂಗ ಧನುಸ್ಸು. ಹಾ ಹಾ ಹಾ, ಇದು ಗೋಡೆಗೆ ಆನಿಸಿಟ್ಟ ಮಹಾಧನುಸ್ಸು. ಹಾ, ಆ ಬಳಿಕ ಇಲ್ಲಿ ನೋಡು, ಇದು ಹೊರಳಾಡುತ್ತಿರುವ ಗದೆ ಕೌಮೋದಕಿ ಗದೆ. ಛೆ, ಆ ಹುಡಿಯನ್ನೆಲ್ಲ ತನ್ನ ಮೈಯಲ್ಲಿ ಏರಿಸಿಕೊಂಡು ಹೊರಳಾಡುತ್ತಾ ಉಂಟು ಪಾಪ. ಅದು ಕೌಮೋದಕಿ ಅಲ್ವೋ? ಹೌದು. ಹಾ, ಇನ್ನು ನೀನು ಕೇಳಿದೆಯಲ್ಲ ಸುದರ್ಶನ, ಕೋಟಿ ಸೂರ್ಯ ಸಮಪ್ರಭೆಯಿಂದ ಕಣ್ಣು ಕೋರೈಸುವಂತೆ ಅಲ್ಲಿ ಕಾಣುತ್ತಿದೆಯಲ್ಲ, ಕಣ್ಣು ಅದೇ ಸುದರ್ಶನ. ಬಿಡುವುದಕ್ಕಾಗುವುದಿಲ್ಲ ಕೃಷ್ಣ, ಕಣ್ಣು ಬಿಡುವುದಕ್ಕಾಗುವುದಿಲ್ಲ. ಹಾ, ಅದು ಸುದರ್ಶನ. ಹೌದು. ವಜ್ರ ನಾಭಿ, ಹ್ಮ್. ಸಹಸ್ರದಳ ಕಮಲದ ಹಾಗೆ ಗರ ಗರನೆ ಸುತ್ತುತ್ತಿರುವುದು ಅದು ಸುದರ್ಶನ. ನೀ ಅದರಲ್ಲೇ ಹೊಡೆಯುವುದ? ಅಗತ್ಯ ಬಂದರೆ. ಮನುಷ್ಯ ಮರಾಯ ನೀನು, ಪುಣ್ಯಾತ್ಮ. ಹಾ, ಈಗ ಇದರಲ್ಲಿ ಆಯ್ಕೆ ಉಂಟ ಮತ್ತೆ? ಹೌದು. ನಿಮಗೆ ಯಾವ ಅಸ್ತ್ರ ಬೇಕೋ ಅದನ್ನ ಕೈ ಇಕ್ಕಿ ಆಯ್ದುಕೊಳ್ಳುವ ಸ್ವಾತಂತ್ರ್ಯ ನಿಮಗಿದೆ. ಅಂದ್ರೆ ನೀ ಕೊಡುವುದೆಲ್ಲ ಇಲ್ಲ? ಇಲ್ಲಪ್ಪ, ನಾನೇ ತಕೊಳ್ಳುವುದು. ನಿಮ್ಮ ತೋಳ್ಬಲವನ್ನ ಬಳಸಿ ಯಾವ ಆಯುಧವನ್ನ ಬೇಕಾದರೂ ನೀವು ತೆಗೆದುಕೊಳ್ಳಬಹುದು. ಅಷ್ಟು ಸ್ವಾತಂತ್ರ್ಯ ಕೊಟ್ಟಿದೆ. ಗೊತ್ತಿತ್ತು, ಆದ್ರೆ ಇಷ್ಟು ಅಂತ ಈಗ ಗೊತ್ತಾಯ್ತು. ಬಿಡು, ಅದು ಸಂದರ್ಭಕ್ಕೆ ತಿಳಿಯುವುದು ಅಷ್ಟೇ ಅಲ್ವಾ? ಅಷ್ಟೇ. ಆದೀತಪ್ಪ, ನನಗೆ ಬೇಕಾದದ್ದು ನಾನು ಕೊಂಡು ಹೋಗುತ್ತೇನೆ. ಆಹಾ, ಗೆದ್ದೆ. ಆಹಾ ಗೆದ್ದೆನೆನ್ನುತ್ತ ಮನಗೊಳ್ಳು ಮದವೇರಿ ಆಹಾ ಗೆದ್ದೆನೆನ್ನುತ್ತ ಮನಗೊಳ್ಳು ಮದವೇರಿ ಲೋಹಮಯ ವಜ್ರನಾಭಿಯೊಳು ರಂಜಿಸುವ ಸಹಸ್ರಧರದ ಕೋರೈಸುವ ಸುದರ್ಶನವ ಸಾಹಸದೊಳಗ ಕೈಯೊಳಗೆ ಬಯಸೆ ನಿಜವಾಗಿಯೂ ಇದು ನನ್ನ ಗೆಲುವು. ಯಾಕೆ ನಾನು ಬಂದದ್ದು ಯಾಕೆ ಅಂತ ಇದುವರೆಗೆ ಯಾರಿಗೂ ಅರ್ಥ ಆಗಲಿಲ್ಲ. ಇದನ್ನು ಪಡೆಯುವುದಕ್ಕೆ ನಾನು ಬಂದದ್ದು ಹೌದು. ಎಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟ, ಯಾವುದು ಬೇಕಾದ್ರೂ ಅಲ್ಲ. ನಾನು ಇನ್ನೂ ಒಂದು ಮಾತು ಕೇಳಿದ್ರೆ ಇದಿಷ್ಟನ್ನೂ ತೆಗೆದುಕೊಂಡು ಹೋಗಿ ಅಶ್ವತ್ಥಾಮನೆ ಅಂತ ಹೇಳಿದ್ರು ಹೇಳ್ತಿದ್ದ ಪುಣ್ಯಾತ್ಮ. ಆದ್ರೆ ಈ ಧನುಸ್ಸನ್ನು ತೆಗೆದುಕೊಂಡು ಹೋದ್ರೆ ಏನಾಗುತ್ತದೆ? ಅಲ್ಲಿ ಎಲ್ಲ ಇಲ್ವೋ ಧನುಸ್ಸು? ನನ್ನದು ವಿಶಿಷ್ಟ ಅಂತ ಆಗುವುದು ಹೇಗೆ? ಆದ್ರಿಂದ ಇದು ಬೇಡ. ಇನ್ನು ಗದೆ, ಆ ಕೌರವನಿಗೆ ಭೀಮನಿಗೆ ಹುಚ್ಚು ಗದಾಯುದ್ಧದ್ದು, ಅದರ ಮಧ್ಯದಲ್ಲಿ ನನ್ನ ಗದೆ ಎಂದು ಯಾರು ಕೇಳುತ್ತಾರೆ? ಆದ್ರಿಂದ ಅದು ಬೇಡ. ಇನ್ನು ಯಾರಲ್ಲಿಯೂ ಇಲ್ಲದ ವಿಶಿಷ್ಟವಾದ ಈ ಸುದರ್ಶನ, ಇದನ್ನೇ ಹೋಗಿ ಕೈ ಇಕ್ಕಿ. ಎಂತದು ಕೈ ಇಕ್ಕುವುದು? ಎಡಗೈ ಸಾಲ್ದ ಅವ. ಇದು ಅವನಲ್ಲಿ ಒಂದು ಮಾತು ಕೇಳಲಿಕ್ಕುಂಟು. ಇದು ಕೃಷ್ಣ, ಕೇಳಲಿಕ್ಕೆ ಮರ್ತೋಯ್ತು ಅವಾಗ. ನೀನು ಎತ್ತುವುದು ಯಾವ ಕೈಯಲ್ಲಿ? ಕಿರುಬೆರಳಿನಲ್ಲಿ. ಬಲಗೈಯ ಎಡಗೈ? ಎಡಗೈ ಕಿರುಬೆರಳು. ನನ್ನತ್ತು ಸಾಕಾಗುತ್ತದಲ್ಲ. ಆದ್ರಿಂದ ಎಡಗೈ ಕಿರುಬೆರಳನ್ನು ಇಡುತ್ತೇನೆ. ಇದನ್ನು ಎತ್ತುವುದಕ್ಕಾಗುತ್ತದ ನೋಡ್. ಆಗಲಿಲ್ಲ. ಅದು ಬಹುಶಃ ಅವನಿಗೆ ಅದು ಅಭ್ಯಾಸ ಆಗಿ ಹೋಗಿದೆ. ಹಾಗಾಗಿ ಅವನ
ಲೀಲಾಜಾಲವಾಗಿ ಎತ್ತುತ್ತಾನೆ. ಅದು ಬಲಗೈ ಪ್ರಯತ್ನ ಮಾಡಿ ನೋಡುತ್ತೇನೆ, ಬಲಗೈ ಇಕ್ಕಿದ್ದೇನೆ, ಎತ್ತುತ್ತೇನೆ, ಆಗಲಿಲ್ಲ. ಸರ್ವ ಪ್ರಯತ್ನವನ್ನು ಮಾಡಿ ನನ್ನಲ್ಲಿ ಇರಬಹುದಾದಂತಹ ಸಾಮರ್ಥ್ಯ ಅಷ್ಟನ್ನು ಪಣವಾಗಿ ಇರಿಸಿ ಈ ಸುದರ್ಶನವನ್ನು ಎತ್ತುತ್ತೇನೆ. ಬಿದ್ದೆ. ಕೃಷ್ಣ, ಕಾಪಾಡು. ಎತ್ತುತ್ತ ಚಕ್ರವ ಬದಿಗಿಟ್ಟು ಕೇಳಿದ ಎತ್ತುತ್ತ ಚಕ್ರವ ಬದಿಗಿಟ್ಟು ಕೇಳಿದ ಅತ್ತೆಯ ಮಗನು ಪಾರ್ಥ. ಮತ್ತೆನ್ನ ಸುತ ಸಮ ಸಾತ್ಯಕಿ ಮೊದಲಾದ ಮತ್ತೆನ್ನ ಸುತ ಸಮ ಸಾತ್ಯಕಿ ಮೊದಲಾದ ಒತ್ತಿನವರೇ ಕೇಳರು. ಸುತ ಸಾಂಬ ಸಾತ್ಯಕಿ ಮೊದಲಾದ ಒತ್ತಿನವರೇ ಕೇಳರು. ಅಶ್ವತ್ಥಾಮರೇ, ಕೃಷ್ಣ, ಕೈ ಕೊಡ್ಲಾ? ಬೇಡ ಪುಣ್ಯಾತ್ಮ, ಈಗ ನೀನು ಕೊಟ್ಟದ್ದೇ ಸಾಕು, ಇನ್ನು ಕೈ ಕೊಡುವುದು ಬೇಡ. ನಿನಗಾಗುತ್ತದೆ ಅಂತಾದ್ರೆ ನನ್ನ ಮೈ ಮೇಲೆ ಬಿದ್ದಿರುವ ಈ ಸುದರ್ಶನವೊಂದನ್ನು ಎತ್ತಿ ಬದಿಗಿಡು ಪುಣ್ಯಾತ್ಮ. ನನ್ನ ಕಿರುಬೆರಳಿನಿಂದ ಸುದರ್ಶನವನ್ನಿಟ್ಟು ಬದಿಗಿರಿಸಿದ್ದೇನೆ, ನಿಧಾನವಾಗಿ ಎದ್ದೇಳಿ. ಆಧರಿಸಿ ಎದ್ದಿದ್ದೇನೆ ಕೃಷ್ಣ. ನಾನೊಂದು ವಿಷಯವನ್ನ ಕೇಳುತ್ತೇನೆ, ಸತ್ಯ ಹೇಳಬೇಕು. ಧಾರಾಳ ಕೇಳು ಕೃಷ್ಣ. ನನ್ನ ಅತ್ಯಂತ ಆಪ್ತ ಮಿತ್ರ ಅತ್ತೆಯ ಮಗ ಅರ್ಜುನ, ಪ್ರಿಯ ಪುತ್ರ ಸಾಂಬ ಸಾತ್ಯಕಿ, ಇವರೇ ಯಾರು ಇಲ್ಲಿಯವರೆಗೆ ನನ್ನ ಬಳಿ ಸುದರ್ಶನವನ್ನ ಕೇಳಿದವರಲ್ಲ. ಈ ದಿನ ನೀನು ನನ್ನ ಬಳಿ ಸುದರ್ಶನವನ್ನ ಕೇಳಿ ಬಂದಿದ್ದೀರಾ. ಆದ್ರೆ ಇದರ ಹಿಂದಿನ ಮರ್ಮವೇನು ಹೇಳಬಹುದಾ? ಓ ದೇವಾ, ದೇವ ಕೃಷ್ಣ ಪಾರ್ಥ ನಿನಗೆ ಭಾವನೈಸೆ ಮುಂದೆ ದೇವ ಕೃಷ್ಣ ಪಾರ್ಥ ನಿನಗೆ ಭಾವನೈಸೆ ಮುಂದೆ ರಣಧೀ. ದೇವ ಕೇಳು ಪಾರ್ಥ ನಿನಗೆ ಭಾವನೈಸೆ ಮುಂದೆ ರಣಧೀ. ಕಾವ ಪರಿಯ ತಡೆಯ ಬಯಸಿ ಬಂದೆ ನಿಲ್ಲಿಗೆ. ಕಾವ ಪರಿಯ ತಡೆಯ ಬಯಸಿ ಬಂದೆ ನಿಲ್ಲಿಗೆ. ಕಾವ ಪರಿಯ ತಡೆಯ ನಿಲ್ಲು ಈ ವಿಶಿಷ್ಟ ಚಕ್ರ ರಾಜ. ಕಾವ ಪರಿಯ ತಡೆಯಲಿನ್ನು ಈ ವಿಶಿಷ್ಟ ಚಕ್ರ ರಾಜ. ಗೋವಿ ಕೇಳ್ದೆ ದೊರೆಯಲಪೆ ನಾನಜೇಯನು. ಗೋವಿ ಕೇಳ್ದೆ ದೊರೆಯಲಪೆ ನಾನಜೇಯನು. ನಾನಜೇಯನು ನಾನಜೇಯನು. ಕಾವ ಪರಿಯ ತಡೆಯಲೆನ್ನು ಈ ವಿಶಿಷ್ಟ ಚಕ್ರ ರಾಜ. ಗೋವಿಗೆ ದೊರೆಯಲಪೆ ನಾನಜೇಯನು.
ಓ ದೇವಾ, ದ್ರೋಣಿ, ನನ್ನ ಹುಟ್ಟಿಗೆ ಕಾರಣನಾದಂತಹ ನನ್ನ ತಂದೆಯೇ ನನ್ನ ಅಂತರ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಸಮರ್ಥರಾಗಿರುವಂತಹ ಕಾಲ ಇದು. ಯಾಕೆ? ನನ್ನ ಬದುಕಿನ ಕ್ರಮವೇ ಹಾಗೆ. ಉಳಿದವರೆಲ್ಲ ಆಲೋಚಿಸಿದ ಹಾಗೆ ಅಶ್ವತ್ಥಾಮನ ಬದುಕಲ್ಲ. ನಾನು ಅಜೇಯನು, ನಾನು ಅಪ್ರತಿಹತನು. ಇದು ನನ್ನ ತಲೆಯಲ್ಲಿಯೂ ನನ್ನ ಮನಸ್ಸಿನಲ್ಲಿಯೂ ಇರುವಂತಹ ಭಾವ. ಅಂತರಂಗ ಚತುಷ್ಟಯಗಳು ಅಂತ ಯಾವುದನ್ನು ಪ್ರಪಂಚ ಗುರುತಿಸ್ತದೋ, ಬುದ್ಧಿ, ಚಿತ್ತ, ಅಹಂಕಾರ, ಮನಸ್ಸು, ಈ ನಾಲ್ಕನ್ನು ಒಂದುಗೂಡಿಸಿ ನಿನ್ನನ್ನು ಸ್ವಾಮಿ ದೇವ ಎನ್ನುವುದಾಗಿ ಅಯಾಚಿತವಾಗಿ ಅಯೋಚಿತವಾಗಿ ನನ್ನ ಕರಗಳು ಜೋಡಿಸಲ್ಪಟ್ಟಿವೆ. ಕೃಷ್ಣ, ಒಂದು ವೇಳೆ ನೀನು ಕೇಳದೆ ಹೋದರೂ ನನ್ನ ಅಂತರಂಗವನ್ನು ನಾನಿಲ್ಲಿ ಬಿಚ್ಚಿಟ್ಟೆ ತೆರಳುತ್ತಿದ್ದವನು. ಕಾರಣ, ಎಷ್ಟು ಪ್ರಮಾದ ನನ್ನಿಂದ ಅಲ್ಲವೇ ಅಲ್ಲ, ಅಪರಾಧ ನನ್ನ ಪಾಲಿಂದ ಆಗಿ ಹೋಗುತ್ತಾ ಇತ್ತು ಇಲ್ಲಿ. ಛೇ, ನನ್ನ ಪ್ರಿಯನಾದಂತಹ ಅರ್ಜುನ ಕೇಳಲಿಲ್ಲ. ನಾನು ಆಲೋಚನೆ ಮಾಡುವುದು ನನಗೆ ಅರ್ಜುನ ಸ್ಪರ್ಧಿ ಜೀವನದಲ್ಲಿ ಅಂತ. ಕೃಷ್ಣ, ನನ್ನ ಅಂತರಂಗವನ್ನು ಇದುವರೆಗೆ ಬಿಚ್ಚಿಟ್ಟವಲ್ಲ, ಈಗ ಹೇಳ್ತೇನೆ ಕೇಳು. ಯಾಕೆ ನನ್ನ ತಿರುಗಾಟ? ಯಾಕೆ ನನ್ನ ಈ ಹಪಹಪಿಕೆ? ಯಾಕಾಗಿ? ಹುಟ್ಟಿದ್ದು ಕಡು ಬಡತನದಲ್ಲಿ ಕೃಷ್ಣ. ಹುಟ್ಟಿದ ಕೆಲವು ದಿವಸಗಳಲ್ಲಿ ಸಿರಿವಂತಿಕೆಯನ್ನು ಕಳ್ಕೊಂಡವರು ನಾವು. ಒಂದು ದಿವಸ ಮಾತ್ರ ಕೇಳಿದ ನೆನಪುಂಟು ನನಗೆ. ನಾನು ಹುಟ್ಟಿದ ಕ್ಷಣಕ್ಕೆ ನನ್ನ ಅಪ್ಪ 100 ಗೋವುಗಳನ್ನು ದಾನ ಮಾಡಿದ್ರಂತೆ. ಆಲೋಚನೆ ಮಾಡು. ನಮ್ಮ ಅಜ್ಜ ಇದ್ರು ಆ ಕಾಲದಲ್ಲಿ, ಭಾರದ್ವಾಜ. ಅವರ ಕಾಲ ಬಳಿಕ ನಮ್ಮ ಅಪ್ಪಯ್ಯನಿಗೆ ಅಡರಿದ್ದು ಬಡತನ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಅಂದು 100 ಗೋವುಗಳನ್ನು ದಾನ ಮಾಡಿದ ಮನೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಕುಡಿಯುವುದಕ್ಕೆ ಹಾಲಿಲ್ಲ. ಛೇ, ಆಟ ಆಡುವುದಕ್ಕೆ ಅಂತ ಹೇಳಿ ಹೋದಲ್ಲಿ ಅವ ಅಣಕಿಸ್ತಾನೆ. ನನ್ನ ಸಹಪಾಠಿಯಾದವನು ನೋಡಿದ್ರ, ಅಶ್ವತ್ಥಾಮನ ಬಾಯಿಯಂಚಿನಲ್ಲಿ ಬಿಳಿಯ ಬಣ್ಣ. ಯಾಕೆ? ನಾನು ಕುಡಿದ ಹಾಲಿನ ಬಣ್ಣ ಅಂತ ನನಗಿದ್ದದ್ದು ಹೆಮ್ಮೆ. ಕುಡಿದದ್ದು ಹಾಲು ಅಲ್ಲವಲ್ಲ, ಹಿಟ್ಟಿನ ನೀರದು, ಅದರ ಬಣ್ಣ ಅಲ್ವೋ ಇಲ್ಲಿದ್ದದ್ದು. ಕೃಷ್ಣ, ಅವರು ಹಾಲನ್ನು ಕುಡಿದು ಬಾಯನ್ನು ಒರೆಸಿಕೊಂಡು ಬರುವಾಗ ನಾನು ಅವರ ಬಾಯಿಯನ್ನು ನೋಡ್ತಾ ಇದ್ದದ್ದು. ಅವರ ಬಾಯಿ ಅಂಚಿನಲ್ಲಿ ಯಾಕೆ ಬಣ್ಣ ಇಲ್ಲ? ಹಾಗಾದ್ರೆ ಏನು? ಒಂದು ದಿವಸ ಬೇಕು ಅಂತಲೇ ನನಗೆ ಹಾಲನ್ನು ಕುಡಿಸಿದ್ರು ಕೃಷ್ಣ. ಆವತ್ತು ಗೊತ್ತಾದದ್ದು ನನಗೆ ಹಾಲಿನ ಸ್ವಾದ ಯಾವುದು ಅಂತ. ಮನೆಗೆ ನಾವು ಕೇಳಿದೆ ಅಪ್ಪಯ್ಯನಲ್ಲಿ, ಅಪ್ಪಯ್ಯ, ನೀವು ಇದು ದಿವಸ ಕುಡಿಸಿದ್ದು ಹಾಲಲ್ಲ, ನಾನಿವತ್ತು ನಿಜವಾದ ಹಾಲನ್ನು ಕುಡಿದು ಬಂದಿದ್ದೇನೆ ಅಂತ ಹೇಳಿದಾಗ ತಲೆ ತಗ್ಗಿಸಿದ್ರು ನಮ್ಮ ಅಪ್ಪಯ್ಯ. ಆ ತಗ್ಗಿದ ತಲೆ ಮತ್ತೆ ಎತ್ತಲ್ಪಟ್ಟದ್ದು ಯಾವಾಗ ಗೊತ್ತಾ ಕೃಷ್ಣ? ಯಾವಾಗ? ಹಸ್ತಿನಾವತಿಗೆ ಬಂದು ನಾವೊಂದು ಗುರುಕುಲವನ್ನು ಸ್ಥಾಪನೆ ಮಾಡಿದ ದಿವಸ ಕೃಷ್ಣ. ಅಷ್ಟು ದಿವಸದ ಅಂತರಂಗದ ಬೇಗುದಿ, ದಳ್ಳುರಿ, ಅದು ಉರಿಯುವ ಪ್ರಮಾಣವನ್ನು ನೀನು ಆಲೋಚನೆ ಮಾಡು. ಯಾರು ಶ್ರೀಮಂತರು ಕಂಡ್ರು ಸಾಕು ನನಗವರ ಬಗ್ಗೆ ಅಸಹನೆ, ಬೇಸರ. ಯಾಕೆ? ಅವರಲ್ಲುಂಟಲ್ಲ, ಅಲ್ಲ ನನ್ನಲ್ಲಿ ಯಾಕಿಲ್ಲ? ಇದು ನನ್ನನ್ನು ಕಾಡಿದ ಪ್ರಶ್ನೆ. ಹಾಗಾಗಿಯೇ ಸಂಪಾದನೆ ಮಾಡುವ ಅಭಿಲಾಷೆ ಯಾವುದನ್ನು, ಅತಿ ವಿಶಿಷ್ಟವಾದದ್ದು ಪ್ರಪಂಚದಲ್ಲಿ ಯಾವುದುಂಟೋ ಅದೆಲ್ಲವನ್ನು ಸಂಪಾದನೆ ಮಾಡಬೇಕು ಅಂತ. ಇದ್ದಕ್ಕಿದ್ದ ಹಾಗೆ ಪಾರ್ಥ ನನಗೆ ಪ್ರತಿಸ್ಪರ್ಧಿ ಅಂತ ಅನ್ನಿಸಿದ್ದು ಆ ಉದ್ದೇಶದಿಂದಲೇ. 106 ಮಂದಿ ಮಕ್ಕಳು ನಾವು ಸಮಾನವಾಗಿಯೇ ವಿದ್ಯಾದಾನವನ್ನು ಮಾಡುತ್ತಿದ್ದವರಿಗೆ ಶಬ್ದವೇದಿಯಂತಹ ಅದ್ಭುತವಾದಂತಹ ಸಿದ್ಧಿ ಪಾರ್ಥನಿಗಾಗಿದೆ ಅಂತ ಹೇಳುವಾಗ 3 ದಿವಸ ಉಣ್ಲಿಲ್ಲ ನಾನು. ಹೊಟ್ಟೆಯಲ್ಲಿ ಬೆಂಕಿ ಶಮನ ಆಗಲಿಲ್ಲ ನನಗೆ. ಯಾಕೆ? ನನಗದು ಸಿದ್ಧಿ ಆಗಲಿಲ್ಲ. ಇದು ವಿಷಯ. ಆ ಬಳಿಕ ಮೊನ್ನೆ ಗೊತ್ತಾದದ್ದು ಬ್ರಹ್ಮಶಿರೋಸ್ತ್ರ ಅವನಿಗೆ ಸಿದ್ಧಿಯಾಗಿದೆ ಅಂತ. ಆದ್ದರಿಂದಲೇ ಹಠಕ್ಕೆ ಬಿದ್ದ ನಾನು ಅದನ್ನು ಸಂಪಾದನೆ ಮಾಡಿದೆ ಕೃಷ್ಣ. ಮತ್ತೆ ನನಗಿನ್ನು ದೃಢವಾದ ಸಂಕಲ್ಪ ಯಾವುದಿತ್ತು ಗೊತ್ತೋ? ಯಾವುದು? ಪ್ರಭು ಪರಮೇಶ್ವರನನ್ನು ಒಲಿಸಿಕೊಂಡು ಪಾಶುಪತವನ್ನು ಸಿದ್ಧಿ ಮಾಡಿಕೊಳ್ಳಬೇಕು ಅಂತಿತ್ತು. ಅಷ್ಟರ ಒಳಗೆ ಥಟ್ಟನೆ ಹೊಳೆದ ಒಂದು ವಿಷಯ. ಯಾವುದು? ನಾಳೆಯ ದಿವಸ ಘನಘೋರ ಸಂಗ್ರಾಮ ಏರ್ಪಟ್ಟಿತು ಅಂತಾದರೆ ಪಾಂಡವರನ್ನು ಕಾಪಾಡುವುದಕ್ಕೆ ಬರುವವನು ಯಾರು? ತನ್ನ ಕಣ್ಣಿನ ಪಾಪೆಯೋಪಾದಿಯಲ್ಲಿ ರಕ್ಷಣೆ ಮಾಡುವಂತಹ ಶ್ರೀಕೃಷ್ಣ. ಯಾವುದರಿಂದ ರಕ್ಷಿಸ್ತಾನೆ? ಚಕ್ರದಿಂದ ರಕ್ಷಿಸ್ತಾನೆ.
ಆ ಚಕ್ರವನ್ನೇ ತಪ್ಪಿಸಿದ್ರೆ ಕೃಷ್ಣನಿಂದ. ಇದು ನಾನು ಮಾಡಿದ ಉಪಾಯ. ಕೃಷ್ಣ ಹಾಗೆ ಭಾವಿಸಿದ್ದ. ಚಕ್ರವನ್ನೇ ನಿನ್ನಿಂದ ನಾನು ಪಡೆದೆ ಅಂತ ಆದ್ರೆ ನಿರ್ವೀರ್ಯನಾದಂತಹ ನೀನು ಪಾಂಡವರನ್ನು ಹೇಗೆ ಕಾಪಾಡ್ತಿ ನೋಡಬೇಕು ಅಂತಲೇ ಇದ್ದದ್ದು ನನಗೆ. ಅದು ಬಿಟ್ಟರೆ ಬೇರೆ ಯಾವ ಉಪಯೋಗವೂ ನನಗೆ ಇದರಿಂದ ಇಲ್ಲ ಕೃಷ್ಣ. ಒಂದು ವೇಳೆ ಸುದರ್ಶನವೇ ನನಗೆ ಸಿದ್ಧಿಯಾಗದ್ದು ಹೌದು ಅಂತಾದರೆ ನಾಳೆಯ ದಿವಸ ಯುದ್ಧದಲ್ಲಿ ಪಾಂಡವರ ಪಕ್ಷಕ್ಕೆ ನಾನಿದ್ದೇನೆ ಅಂತ ಎದೆ ಮುಂದೆ ಮಾಡಿ ನೀನು ಬಂದ್ರು ಆ ಚಕ್ರದಿಂದ ನಿನ್ನನ್ನು ನಿವಾರಿಸುವ ಎಲ್ಲ ತಂತ್ರವನ್ನು ನಾನು ಹೆಣೆದವ. ಕೌರವನಿಗೆ ಜಯವನ್ನು ಕೊಡುತ್ತೇನೆ ಎನ್ನುವಂತಹ ಆ ಚಲವಾದಂತಹ ವಿಶ್ವಾಸ ನನಗಿತ್ತು. ನಿನ್ನ ಮುಂದೆ ಬೆತ್ತಲೆಯಾಗಿ ಹೋದೆ ಕೃಷ್ಣ, ಬೆತ್ತಲೆಯಾಗಿ ಹೋದೆ. ಇನ್ನು ಯಾವ ಚಕ್ರವೂ ನನಗೆ ಸಿದ್ಧಿಸುವುದಿಲ್ಲ, ಯಾವ ಅಸ್ತ್ರವೂ ನನ್ನ ಸಹಾಯಕ್ಕೆ ಬರುವುದಿಲ್ಲ. ಇದು ಸ್ಪಷ್ಟ ಮನವರಿಕೆ ಆಯಿತು. ಅಪರಾಧ ಮಾಡಿದ್ದೇನೆ ಅಂತಾಗುವಾಗ ಒಪ್ಪುವ ಸ್ವಭಾವವು ನನಗೆ ನಿನ್ನ ಮುಂದೆ ಬಂದಿದೆ, ದೊಡ್ಡತನ. ಆದ್ದರಿಂದ ನನ್ನ ಈ ಸರ್ವಾಪರಾಧವನ್ನು ಮನ್ನಿಸಿ ನನಗೊಂದು ಕ್ಷಮಾದಾನವನ್ನು ಕೊಡಬೇಕು ಕೃಷ್ಣ. ಕ್ಷಮೆ. ದ್ರೋಣ ಸಂಭವ ಲಾಲಿಸ ಚಾರಿತ್ರ ಏನೆಂಬುದನ್ನು ಗ್ರಹಿಸೋ, ಚಾರಿತ್ರ ಏನೆಂಬುದನ್ನು ಗ್ರಹಿಸೋ. ಮಾನಿನ ಹೃದಯ ದುಡುಕಿ ಕೆಡುವೆ ಸತ್ಯ, ಮಾನಿನ ಹೃದಯ ದುಡುಕಿ ಕೆಡುವೆ ಸತ್ಯ. ಏನೆಂಬುದರಿಯುತ್ತು ಸಾಗ ಮೀರಿತು ದ್ರೋಣ ಸಂಭವ ಸಾಧಿಸು ಸಚ್ಚಾರಿತ್ಯ ಏನೆಂಬುದನ್ನು ಗ್ರಹಿಸೋ. ದ್ರೋಣಿ, ವಾಸುದೇವ, ನೀನು ಏನೆಂದು ಎಣಿಸಿದ್ದು? ಪಾಂಡವರನ್ನ ಕಾಪಾಡುವಲ್ಲಿ ಕೃಷ್ಣನ ಕೈಯಲ್ಲಿ ಸುದರ್ಶನವಿದೆ. ಸುದರ್ಶನವನ್ನ ನಾನು ವಶ ಮಾಡಿಕೊಂಡರೆ ಪಾಂಡವರನ್ನ ಸೋಲಿಸಬಹುದು. ಪಾಂಡವರನ್ನ ಕಾಪಾಡುವುದಕ್ಕೆ ಕೃಷ್ಣನಿಗೆ ಸುದರ್ಶನವೇ ಆಗಬೇಕೆಂದೇನೂ ಇಲ್ಲ. ಎಂತಹ ಸತ್ಯದ ಅನಾವರಣವನ್ನು ಮಾಡಿದೆ ಕೃಷ್ಣ. ಹೌದು, ಜ್ಞಾನಿಯಾದಂತಹ ನೀನು ಸರಿಯಾಗಿ ವಿಮರ್ಶೆ ಮಾಡಿ ಆಲೋಚನೆ ಮಾಡಿದ್ದರೆ ಈಗಾಗಲೇ ನಡೆದ ಪ್ರಕರಣಗಳಲ್ಲಿಯೇ ನಿನಗೆ ಇದು ಅರಿವಾಗಬೇಕಿತ್ತು. ಇರಲಿ, ಹೀಗೊಂದು ಉಪಾಯ ಮಾಡಿ ಕೃಷ್ಣನಿಂದ ಸುದರ್ಶನವನ್ನು ಪಡೆದು ಪಾಂಡವರನ್ನು ಗೆಲ್ಲಬಹುದು ಎನ್ನುವುದಾಗಿ ನೀನು ಆಲೋಚನೆ ಮಾಡಿದ್ದರೆ ಇದು ನಿನ್ನ ಮೂರ್ಖತನವೇ ಸರಿ. ಇನ್ನೊಂದು ವಿಚಾರ ನಿನಗೆ ತಿಳಿದಿರಬಹುದು. ಕ್ರಿಯಾಸಿದ್ಧಿ ಎನ್ನುವುದು ವ್ಯಕ್ತಿಯೊಳಗೆ ಅಡಗಿರುವ ಸತ್ವದ ಬಲದಿಂದಲೇ ಹೊರತು ಉಪಕರಣದಿಂದ ಅಲ್ಲ. ಎರಡೂ ಕೈ ಜೋಡಿಸಿದ್ದೇನೆ ಕೃಷ್ಣ. ಅಪ್ಪಯ್ಯ ಪಾಠ ಮಾಡುವಾಗ ಹೇಳಿದ್ರು, ಹೌದು, 10 ಬಾರಿ ಅದನ್ನು ಬಾಯಿಪಾಠ ಮಾಡಿದವ ನಾನು. ಹೌದು. ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಮೋಪಕರಣೆ. ಕೇವಲ ಪಾಠಕ್ಕಾಯಿತು ಬಿಟ್ರೆ ಅನುಷ್ಠಾನಕ್ಕಾಗಲಿಲ್ಲ. ಆದ್ರೆ ಈಗ ಅದರ ಅನಾವರಣ ಆಯ್ತಲ್ಲ ಅಲ್ಲವಾ? ಪಾಂಡವರ ಒಳಗೆಯೂ ಎಲ್ಲಿಯವರೆಗೆ ಸತ್ವ ಊರ್ಜಿತವಾಗಿರುತ್ತದೆಯೋ ಅಲ್ಲಿಯವರೆಗೆ ಪಾಂಡವರಿಗೆ ಜಯ ಕಟ್ಟಿಟ್ಟ ಬುತ್ತಿ. ಪಾಂಡವರಲ್ಲಿ ಸತ್ವ ಇರುವಲ್ಲಿಯವರೆಗೆ ಅವರಿಗೆ ಜಯ ಉಂಟು ಅಂತಾದರೆ ಹೌದು, ನನ್ನ ಸೋಲಿಗೆ ಕಾರಣ ನಿನ್ನೊಳಗೆ ಆ ಸತ್ವ ಇಲ್ಲ. ನಿನ್ನೊಳಗಿನ ಸತ್ವ ಶೈಥಿಲ್ಯವಾದ ಕಾರಣ ನೀನಿವತ್ತು ಸುದರ್ಶನವನ್ನ ಪಡೆಯಲು ವಿಫಲನಾದೆ. ಎಲ್ಲಿಯವರೆಗೆ ಒಳಗೆ ಸತ್ವ ಇರುವುದಿಲ್ಲವೋ ಅಲ್ಲಿಯವರೆಗೆ ಯಾವ ಅಸ್ತ್ರವೂ ಅದು ಕೇವಲ ಉಪಕರಣ ಮಾತ್ರ. ನೆನಪಿರಲಿ ದ್ರೋಣಿ. ಆಗಲಿ. ಇನ್ನು ನಾನು ಹೊರಡುವುದು. ನೀನು ಮತ್ತೆ ಕೇಳುವುದು ಬೇಡ ಎಷ್ಟು ದಿವಸ ಇರ್ತೀರಿ ಅಂತ. ಸರಿ, ಹೊರಡುವುದು ಹೌದು. ನಾನು ಇದುವರೆಗೆ ನಡೆದ ಅಭ್ಯಾಸ ಇಲ್ಲ ಕೃಷ್ಣ, ಓಡಿಯೇ ಅಭ್ಯಾಸ. ಆದ್ರೆ ಈಗ ಎದ್ದು ನಿಲ್ಲುವುದಕ್ಕೂ ಆಗುವುದಿಲ್ಲ, ಕಾಲಿನಲ್ಲಿ ಬಲ ಇಲ್ಲ ಕೃಷ್ಣ. ಈಗ ನೀವು ನಡೆಯುವುದು ಬೇಡ, ಮತ್ತೆ
ಈಗಾಗಲೇ ಬಿದ್ದು ಎದ್ದಿದ್ದೀರಿ, ಮತ್ತೆ ನಡೆದು ಎಡವುವುದು ಬೇಡ. ನಾವು ಅತಿಥಿಯಾಗಿ ಬಂದವರು, ನೀವು ಎಷ್ಟಂದರೂ ನಮಗೆ ಆಪ್ತರು. ಅಣ್ಣನಲ್ಲಿ ವಿದ್ಯೆಯನ್ನ ಕಲಿತು ಗುರು ಶಿಷ್ಯರ ಸಂಬಂಧ ಬೇರೆ ಏರ್ಪಟ್ಟಿದೆ. ನಾನು ರಥದ ವ್ಯವಸ್ಥೆ ಮಾಡುತ್ತೇನೆ, ನೀನು ರಥವೇರಿಯೇ ಹೊರಡಿ. ಇದಕ್ಕಿಂತ ಒಂದು ಪೆಟ್ಟು ಹೊಡಿಬಹುದಿತ್ತಲ್ಲ ಕೃಷ್ಣ, ಒಳ್ಳೆ ರೀತಿಯಲ್ಲಿ. ಅದು ಹೇಗೆ? ಇನ್ನು ನೀವು ನಡೆದ್ರೆ ಮತ್ತೆ ಎಡವಿ ಬೀಳುತ್ತೀರಿ, ಆದ್ರಿಂದ ರಥದ ವ್ಯವಸ್ಥೆ ಮಾಡ್ತೇನೆ ಅಂತ ನೀವು ಹೇಳಿದಾಗುಂಟು ಸರ್. ಅಲ್ಲ, ನಿಮಗೆ ಹೆಜ್ಜೆ ತಪ್ಪದೆ ನಡೆಯುವುದು ಅಭ್ಯಾಸ ಇಲ್ಲ ಅಂತ ನೀವೇ ಹೇಳಿದ ಮಾತಲ್ವಾ? ಸರಿ, ಹಾ ಆಗ್ಲಿ. ಈಗ ನೀವಿನ್ನು ರಥವೇರಿ ಹೊರಡಿ. ಮತ್ತೆ ನನ್ನ ರಥೋತ್ಸವಕ್ಕೆ ಏನಾದ್ರೂ ವ್ಯವಸ್ಥೆ ಉಂಟಾ? ಹೋಗುವಾಗ ಒಂದು ಮಾತು ನೆನಪಿರಲಿ. ಯಾವುದು? ಯಾವಾಗಲೂ ಲೋಕದಲ್ಲಿ ಸತ್ಯ ಧರ್ಮಕ್ಕೆ ಜಯವೆಂಬುವುದು ಕಟ್ಟಿಟ್ಟ ಬುತ್ತಿ. ಈ ಮಾತು ನಿಮಗೆ ಸದಾ ನೆನಪಿರಲಿ. ಶುಭವಾಗಲಿ, ಹೋಗಿ ಬನ್ನಿ. ಧನ್ಯೋಸ್ಮಿ. ಶಿಲೆಯೊಳು ಕಲೆಯರಳಿ ಹೂವಾಯಿತು, ಶಿಲೆಯೊಳು ಕಲೆಯರಳಿ ಹೂವಾಯಿತು, ಇದೆಲ್ಲ ಮಂಗಳಮಯವಾಯಿತು, ಇದೆಲ್ಲ ಮಂಗಳಮಯವಾಯಿತು. ಕೇಳಿದ ಜನಕ್ಕೆಲ್ಲ ಮುದ ನೀಡಿತು, ಕೇಳಿದ ಜನಕ್ಕೆಲ್ಲ ಮುದ ನೀಡಿತು, ಜ್ಞಾನದ ಜ್ಯೋತಿಯ ಪ್ರಜ್ವಲಿಸಿತು, ಜ್ಞಾನದ ಜ್ಯೋತಿಯ ಪ್ರಜ್ವಲಿಸಿತು. ಯಕ್ಷರ ಕಲೆಯೊಳು ಹರಿನಿಂದಯ ಅಕ್ಷಯ ನಾಮದಲ್ಲಿ ಯಕ್ಷರ ಕಲೆಯೊಳು ಹರಿನಿಂದಯ ಅಕ್ಷಯ ನಾಮದಲ್ಲಿ ಹಾಡುತ್ತ ಪಾಡುವೆ ಅಂದಿನ ಮುನಾಯ್, ಹಾಡುತ್ತ ಪಾಡು ಅಂದಿನ ಮುನಾಯ್, ಉತ್ತರಿಸಿ ಕಾಪ ದೇವರಾಶಿಯ. ಇವೆರಡು ಕಲೆಯರಳಿ ಹೂವಾಯಿತು, ಇದೆಲ್ಲ ಮಂಗಳಮಯವಾಯಿತು, ಇದೆಲ್ಲ ಮಂಗಳಮಯವಾಯಿತು. ಮಂಗಳಂ ಮಂಗಳಂ ಮಂಗಳಂ. ಕಂಗಳ ಮುಂದೆ ಕಂಗೊಳಿಸುತ್ತೀಹ, ಕಂಗಳ ಮುಂದೆ ಕಂಗೊಳಿಸುತ್ತೀಹ, ಮಂಗಳ ಮಹಿಮ ಶ್ರೀ ನಂದಿಕೇಶಗೆ ಮಂಗಳಂ ಜಯ ಜಯತು, ಜಯತು ಜಯ ಮಂಗಳಂ ಜಯ ಜಯತು, ಜಯತು ಜಯ ಮಂಗಳಂ ಜಯ ಜಯತು. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲಮೋಗನ ರೂಪ, ವೇದೋತಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ. ನಾರಾಯಣತೆ ನಮೋ ನಮೋ, ಭವನಾರದ ಸನ್ನುತ ನಮೋ ನಮೋ. ನಾರಾಯಣತೆ ನಮೋ ನಮೋ, ನಾರದ ಸನ್ನುತ ನಮೋ ನಮೋ. ತಾತಯ್ಯುತ್ತ ದಿನದಿ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಮಾತಿನ ಮನೆಯ ಈ ವೇದಿಕೆಯಲ್ಲಿ ಮೊದಲು ಕ್ಷಮಾಯಾಚನೆ ಮಾಡುತ್ತೇನೆ, ನಾವು ಒಂದಷ್ಟು ಸಮಯವನ್ನು ಹೆಚ್ಚು ತೆಗೆದುಕೊಂಡದ್ದಕ್ಕೆ. ಈ ಕಾರ್ಯಕ್ರಮ ರೂಪುಗೊಳ್ಳುವರೆ ಪ್ರಧಾನವಾದ ಒಬ್ಬ ವ್ಯಕ್ತಿಯ ಹೆಸರನ್ನು ಹೇಳುವುದಕ್ಕೆ ನಾನೀಗ ಎದ್ದು ನಿಂತದ್ದು. ಯಾಕೆಂದ್ರೆ ಆವಾಗ ಪಾತ್ರ ಪರಿಚಯ ಮಾಡುವಾಗ ಅವರು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದ್ರೆ ಉದ್ದೇಶ ಬೇರೆ ಏನಿಲ್ಲ, ಅದು ವಿಶೇಷ ಪಾತ್ರ ಆದ್ರಿಂದ ನಾವು ವಿಶೇಷವಾಗಿ ಹೇಳಬೇಕು ಅಂತಲೇ ಹೇಳಲಿಲ್ಲ. ಶೈಲಸುತೆ ರಂಜಿತಾ, ಕೃಷ್ಣನ ಪಾತ್ರದಲ್ಲಿ ನಮ್ಮನ್ನೆಲ್ಲ ರಂಜಿಸಿದ ರಂಜಿತಾ ಯಾಕೆ ವಿಶೇಷವಾಗುತ್ತಾರೆ ಅಂದ್ರೆ, ಒಂದು ಈ ವೇದಿಕೆಯನ್ನು ನಮಗೆ ಒದಗಿಸಿದ್ದು ಅವರು, ಇವತ್ತಿನ ಕಾರ್ಯಕ್ರಮದ ಎಲ್ಲ ಆಯೋಜನೆ ಎಲ್ಲ ಅವರದ್ದೇ ಆಗಿದೆ. ಜೊತೆಗೆ ನಾವು ಹೀಗೊಂದು ಮಾಡಬಹುದು, ಒಂದು ತಂಡವನ್ನು ಕಟ್ಟಿ ಅದಕ್ಕೊಂದು ಸಮುಚಿತವಾದ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಸರಿಯಾದ ಸಮಯಕ್ಕೆ ಇದನ್ನು ಮಾಡ್ಲಿಕ್ಕೆ ಆಗುತ್ತದೆ ಎನ್ನುವುದಾಗಿ ಅವರ ಒಂದು ಆಶೆ.
ಅದಕ್ಕೆ ಪೂರಕವಾಗಿ ಇದು ಪ್ರಾಥಮಿಕವಾದ ಹಂತ, ಇದು ಮೊದಲನೆಯ ಹೆಜ್ಜೆ. ಇದನ್ನು ಹೀಗೆ ದೃಢವಾಗಿ ಇಟ್ಟಿದ್ದಾರೆ. ನನಗದು ತುಂಬಾ ಹೆಮ್ಮೆ ಇದೆ. ಹಾಗಾಗಿ ಒಂದು ಗಟ್ಟಿಯಾದ ಹೆಜ್ಜೆಯನ್ನು ಈ ತಾಳಮದ್ದಲೆ ಕ್ಷೇತ್ರದಲ್ಲಿ ರಂಜಿತ ಊರಿದ್ದಾರೆ. ಇದು ಖಂಡಿತ ಹಾಗೆ ಮುಂದುವರಿಯುತ್ತದೆ ಮತ್ತು ಇನ್ನೂ ಗಟ್ಟಿಯಾದ ಹೆಜ್ಜೆ ಆಗುತ್ತದೆ ಅಂತ ಹೇಳುವಲ್ಲಿ ಯಾವುದೇ ಅನುಮಾನ ಇಲ್ಲ. ಅವರಿಗೆ ಉತ್ತರೋತ್ತರ ಶ್ರೇಯಸ್ಸಾಗಲಿ ಅಂತ ನಮ್ಮ ಎಲ್ಲ ಶ್ರೋತೃಗಳ ಪರವಾಗಿಯೂ ನಮ್ಮ ಯಕ್ಷವಾಹಿನಿ ತಂಡದ ಪರವಾಗಿ ನಾನು ವಿಶೇಷವಾಗಿ ಅವರಿಗೆ ಒಂದು ಹೇಳಿಕೆಯನ್ನು ಕೊಡುವುದಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಅತ್ಯಂತ ಪ್ರೀತಿ ಪಾತ್ರರಾದ ರಾಸು ವೆಂಕಟೇಶ್ ಅವರು ನಮಗಿದು ಎರಡನೇ ಅವಕಾಶವನ್ನು, ಬಹಳ ಒಳ್ಳೆಯ ಅವಕಾಶವನ್ನು ಇಲ್ಲಿ ಕೊಟ್ಟಿದ್ದಾರೆ. ನಾವು ಹಾಗಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಅವರಿಗೆ ಸಮರ್ಪಣೆ ಮಾಡಲೇಬೇಕಾಗಿದೆ. ನಾನು ಮಧ್ಯದಲ್ಲಿ ಅರ್ಥ ಹೇಳುವಾಗ ಆ ವಿಷಯವನ್ನು ತಂದೆ, ಮಾತಿನ ಮನೆ ಅಂತ ಹೇಳಿ. ಅದು ನಮ್ಮ ಮನೆಯಲ್ಲೇ ಕೂತು ಜಗುಲಿಯಲ್ಲಿ ಮಾತಾಡುವಾಗ ಯಾವ ಅನುಭವ ಆಗುತ್ತದೋ ಆ ಅನುಭವ ನಮಗಿಲ್ಲಿ ಆಗುತ್ತದೆ. ಅಂತಹ ಒಂದು ಆತ್ಮೀಯವಾದ ವಲಯವನ್ನು ನೀವೆಲ್ಲ ಕಟ್ಟಿಕೊಟ್ಟಿದ್ದೀರಿ. ಆದ್ದರಿಂದ ಶ್ರೋತೃಗಳಾದ ನಿಮ್ಮೆಲ್ಲ ಅಮೂಲ್ಯ ಸಮಯವನ್ನು ನಮಗಾಗಿ ಕೊಟ್ಟದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ತಲೆಬಾಗುತ್ತಾ ಇದ್ದೇನೆ. ಹಾಗೆ ಭರತವಾಕ್ಯ ಅಥವಾ ಈ ಪ್ರಸಂಗದ ಆಶಯವನ್ನು ನಾವು ಬಿಂಬಿಸುವುದಕ್ಕೆ ಅಂತ ಒಂದು ಸಂದರ್ಭವನ್ನು ಕವಿ ಕೊಟ್ಟಿರ್ತಾನೆ. ನಾವು ಆ ಸಂದರ್ಭವನ್ನು ಓಡಿಸ್ತೇವೆ. ಯಾಕೆಂದ್ರೆ ಉಳಿದ ಸಂದರ್ಭಗಳೆಲ್ಲ ಹಿಗ್ಗುತ್ತಾ ಹೋಗಿ ಈ ಸಂದರ್ಭ ಬಿದ್ದು ಹೋಗುತ್ತದೆ. ಹಾಗಾಗಿ ಉದ್ದೇಶಪೂರ್ವಕವಾಗಿ ನಾವೀ ಕೊನೆಯ 10 ನಿಮಿಷವನ್ನು ಬಳಸಿಕೊಂಡದ್ದು ಯಾಕೆಂದ್ರೆ ಆ ಭರತವಾಕ್ಯ ನಿಜವಾಗಿಯೂ ಕಥೆಯ ತಿರುಳು ಅಥವಾ ಸಾರಾಂಶ ನಿಮಗೆಲ್ಲ ಅರ್ಥ ಆಗಬೇಕಾದದ್ದು ಅಲ್ಲಿಯವರೆಗೆ ಕೇವಲ ಒಂದು ಕೌತುಕ, ಕುತೂಹಲ, ಮುಂದೇನಾಗ್ತದೆ, ಇನ್ಯಾರು ಬರ್ತಾರೆ, ಯಾರು ಏನು ಹೇಳ್ತಾರೆ, ಇದು ಕೊನೆಗೆ ಆ ಕಥೆಯ ಒಂದು ನಿಜವಾದ ತಿರುಳು ಅರ್ಥ ಆಗಬೇಕಾದದ್ದು ಅಲ್ಲಿರುವ ಒಂದು ವ್ಯವಸ್ಥೆ. ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಆದದ್ದಿದೆ. ಇಲ್ಲಿ ನಾ ಹೇಳಿದ ಹಾಗೆ ಮೊದಲು ಪೂರ್ವ ನಿರ್ದೇಶಿತ ಅಲ್ಲದೆ ಇರುವುದರಿಂದ ನಮ್ಮ ಸೋಲಿದು, ಜೊತೆಗೆ ಅಲ್ಲಿ ಬಂದ ಆ ವ್ಯವಸ್ಥೆ ಆ ಕ್ಷಣದಲ್ಲಿ ನಾವು ಮಾಡಬಹುದಾದದ್ದು. ಪಾಪ ರಂಜಿತಂಗೂ 1-2 ಸಲ ನಾನು ಹಿಂದೆ ಮುಂದೆ ಮಾಡಿದ್ದೇನೆ. ಅವರಿಗೆ ಹೀಗೆ ಅಂತ ಹೇಳಿ ಎಂತ ಹೇಳುವುದು, ಅದಕ್ಕೆ ಒಂದು ರಫ್ ಆಗಿ ಹೀಗೆ ಅಂತ ಅರ್ಥ ಹೇಳಿಕೊಟ್ಟಾಗಿದೆ. ಆದ್ರೆ ಇಲ್ಲಿ ಬಂದು ಅದನ್ನು ವ್ಯತ್ಯಾಸ ಮಾಡಿದ ಕೂಡಲೇ ಉಳಿದವರಾದ್ರೆ ಕಂಗಾಲಾಗಬೇಕು. ಆದ್ರೆ ಅವರು ಆಗಲಿಲ್ಲ. ಒಂದು ದೃಢವಾದ ಒಂದು ಮಾತುಗಳನ್ನೇ ಅವರು ಆಡಿದ್ದಾರೆ. ಹಾಗಾಗಿ ತುಂಬಾ ಸಂತೋಷ ಆಗಿದೆ. ದ್ರೋಣನ ಪಾತ್ರವನ್ನು ನಿರ್ವಹಿಸಿದವನು ಸುಹಾಸ್ ಮರಾಠೆ. ತುಂಬ ತಾಳಮದ್ದಲೆಯಲ್ಲಿ ಭಾಗವಹಿಸಿದ ಅನುಭವ ಇರುವ ಸುಹಾಸ್ ಮರಾಠೆ. ಜೊತೆಗೆ ಅವನಲ್ಲಿ ನಿತ್ಯವೂ ಕಲಿಯುವ ಗುಣ ಉಂಟು. ಹಾಗಾಗಿ ನನಗೆ ಅತ್ಯಂತ ಮೆಚ್ಚುಗೆಯನ್ನು ಕೇಳಿದ್ರೆ ಹೋಮ್ವರ್ಕ್ ತುಂಬಾ ಮಾಡುತ್ತಾನೆ. ಇನ್ನು ಮೊದಲಿನ ಭಾಗದ ಅಶ್ವತ್ಥಾಮನಾಗಿ ಹೇಳಿದವರು ನಮ್ಮ ಸಂಸ್ಕೃತದಲ್ಲಿ ಅಲಂಕಾರ ಶಾಸ್ತ್ರ ಏನಿದೆ ಅದರಲ್ಲಿ ವಿದ್ವತ್ತನ್ನು ಮಾಡಿದ ಶ್ರೀ ಗಣೇಶ್ ಭಟ್ ಸುಂಕಸಾಳ. ಇವರು ಅತ್ಯಂತ ಮೊನಚಿನ ಮಾತುಗಾರ. ನೀವು ಗಮನಿಸಿರಬಹುದು, ಅದು ಬಹಳ ತೀಕ್ಷ್ಣ ಮಾತು. ಹೆಗಡೆ ಅವರು ಬಲರಾಮನ ಪಾತ್ರದಲ್ಲಿ. ಈ ಮನುಷ್ಯನ ಒಂದು ವೈಶಿಷ್ಟ್ಯವನ್ನು ಹೇಳುತ್ತೇನೆ. ನಾವು ನಿನ್ನೆ ಸುಮ್ಮನೆ ಒಂದು ಪೂರ್ವ ತಯಾರಿ ಅಂತ ಒಂದು ಸಣ್ಣ ತಾಳಮದ್ದಲೆ, ಅಣಕು ತಾಳಮದ್ದಲೆ ಮಾಡಿದ್ದು ಅಶ್ವತ್ಥಾಮನಾಗಿ ಅರ್ಥ ಹೇಳಿದ್ದಾರೆ ನಿನ್ನೆ. ಈ ಮನುಷ್ಯ ಈ ಪ್ರಸಂಗದಲ್ಲಿ ಅಶ್ವತ್ಥಾಮನೂ ಆಗಬಲ್ಲ, ಕೃಷ್ಣನೂ ಆಗಬಲ್ಲ, ಬಲರಾಮನೂ ಹಾಗೆ ಅರ್ಥ ಹೇಳಿದವರು ಇವರು, ದ್ರೋಣನೂ ಆಗಬಲ್ಲ. ಈ ಸರ್ವ ಸಾಮರ್ಥ್ಯವನ್ನು ಗಳಿಸಿದವರು ಅಕ್ಷಯ್ ಹೆಗಡೆ. ಯಾಕೆಂದ್ರೆ ಇದು ಒಂದು ಅವರಿಗೆ ಕಲೆಯ ಮೇಲಿರುವ ಪ್ರೀತಿ, ಇನ್ನೊಂದು ಅದನ್ನು ಅಧ್ಯಯನ ಮಾಡುವ ಒಂದು ಮನೋಭಾವ ಬಹಳ ಚೆನ್ನಾಗಿದೆ. ಹೀಗೆ ನಮ್ಮ ತಂಡ. ಇನ್ನು ರವೀಶ್ ಹೆಗಡೆ ಅವರು ನನಗೊಂದು ದೊಡ್ಡ ಹೆಮ್ಮೆ ಅವರ ವಿಷಯದಲ್ಲಿ, ಹಾಗೆ ಒಂದು ಬೇಸರವೂ ಉಂಟು. ಹೆಮ್ಮೆ ಯಾಕೆಂದ್ರೆ ಬೆಂಗಳೂರಿನ ಮಹಾನಗರದಲ್ಲಿ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳನ್ನು ಪಡೆದ ಯಕ್ಷಗಾನ ಗುರುಗಳವರು ಒಳ್ಳೆಯ ಪ್ರದರ್ಶನವನ್ನು ಕೊಡ್ತಾರೆ. ಬಹಳ ಅಪರೂಪವಾದ ಕೆಲವು ಪ್ರಸಂಗಗಳನ್ನು ಆಯ್ಕೆ ಮಾಡಿ ಅದಕ್ಕೆ ಸಂಪೂರ್ಣವಾದ ತರಬೇತಿಯನ್ನು ಕೊಟ್ಟು ಪುಟ್ಟ ಪುಟ್ಟ ಮಕ್ಕಳು ಅವರು ಬಂದು ಅವರ ಪ್ರದರ್ಶನವನ್ನು ನೀವು ಕಾಣಬೇಕು. ಸಣ್ಣ ಸಣ್ಣ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದೇ ವಿಕಾರ ಇಲ್ಲದ, ನಾ ಇದನ್ನು ಒತ್ತಿ ಹೇಳುತ್ತೇನೆ, ಯಾವುದೇ ವಿಕಾರ ಇಲ್ಲದ ಯಕ್ಷಗಾನವನ್ನು ನೋಡಬೇಕಾದ್ರೆ ಇನ್ನೊಂದು ಗಟ್ಟಿಯಾಗಿ ಹೇಳ್ತೇನೆ, ಬೆಂಗಳೂರಿನಲ್ಲಿ ಇರುವ ಏಕೈಕ ಕಲಾ ತಂಡ ಅಂತ ಹೇಳಿದ್ರೆ ನಮ್ಮ ರವೀಶ್ ಹೆಗಡೆಯವರು. ಅಂತಹ ಗುರುಗಳವರು. ಅವರು ಹಿಮ್ಮೇಳವನ್ನು ಉಳಿದಂತೆ ಮಕ್ಕಳಿಗೆ ಕಲಿಸುವಾಗ ಅಭ್ಯಾಸ ಮಾಡಲೇಬೇಕು. ಹಾಗಾಗಿ ಭಾಗವತಿಕೆಯನ್ನು ಅಭ್ಯಾಸ ಮಾಡಿದವರು. ಅವರ ತಂದೆ ಪ್ರಸಿದ್ಧ ಭಾಗವತರು ಪರಮೇಶ್ವರ ಹೆಗಡೆ ಐನ್ಬೈಲು ಅಂತ ಹೇಳಿ. ಅವರ ಗರಡಿಯಲ್ಲೇ ಪಳಗಿದ ಒಂದು ಪ್ರತಿಭೆ ನಮ್ಮ ರವೀಶ್ ಹೆಗಡೆಯವರು. ಇನ್ನು ನನಗೆ ಹೊಸ ಪರಿಚಯ,
ಗಜಾನನ ಹೆಗಡೆ ಕಲ್ಲಬ್ಬಿ ಅವರು ಒಳ್ಳೆಯ ಭಾಗವತ ಅಂತ ಹೇಳುವುದನ್ನು ಕೇವಲ ನಾವು ಒಂದು ದಿವಸ ಮಾತ್ರ ನಿನ್ನೆ ಅವರನ್ನು ನಾನು ಮುಖತಃ ನೋಡಿದ್ದು, ಇವತ್ತು ಎರಡನೆಯ ಭೇಟಿ. ಆದ್ರೆ ಎಷ್ಟೋ ವರ್ಷಗಳ ಪರಿಚಯದ ಹಾಗೆ ನಮ್ಮೊಂದಿಗೆ ಬಹಳ ಚೆನ್ನಾಗಿ ಹೊಂದಿಕೊಳ್ಳುವ ಸ್ವಭಾವದ ಭಾಗವತರು, ಒಳ್ಳೆಯ ಮಧುರ ದನಿಯ ಭಾಗವತ. ಮತ್ತೆ ಪ್ರಸಂಗವನ್ನು ಹೇಗೆ ಮುಂದೆ ಹಾಕಬೇಕು ಅಂತ ನನಗೊಂದು ಅಳಕಿತ್ತು. ನಾನು ಬಂದು ಇಲ್ಲಿ ಸ್ಕಿಪ್ ಮಾಡಿದ್ದೇನೆ, ಅವ್ರು ಹೋಗಿ ಮುಟ್ಟುಕೊಳ್ಳದೆ ಹೋದ್ರೆ ಏನ್ ಮಾಡುವುದು ಅಂತ ಹೇಳಿ. ಆದ್ರೆ ಹಾಗಾಗ್ಲಿಲ್ಲ, ಚೆನ್ನಾಗಿ ಬಂದು ಅಲ್ಲಿಗೆ ಮುಟ್ಟುಕೊಂಡ್ರು. ಇನ್ನು ವೆಂಕಟೇಶ್ ಹೆಗಡೆ ಅವರು ಮದ್ದಲೆ ವಾದಕರು. ಇವರು ಉದ್ಯೋಗದಲ್ಲಿ ಎಲ್ಲರಿಗೂ ಕಂಪ್ಯೂಟರ್ ಅನ್ನು ವಿತರಣೆ ಮಾಡ್ತಾರೆ, ಅದನ್ನು ರಿಪೇರಿ ಮಾಡ್ತಾರೆ, ತಲೆಯಲ್ಲಿ 1000 ಓಡ್ತಾ ಇರ್ತದೆ. ಆದ್ರೆ ಯಕ್ಷಗಾನದಲ್ಲಿ ಒಂದು ಅತ್ಯಂತ ಪ್ರೀತಿ ಅವರಿಗೆ. ಹಾಗಾಗಿ ಮತ್ತೆ ತಬಲದಲ್ಲಿಯೂ ಕೂಡ ಒಳ್ಳೆಯ ಆಸಕ್ತರು, ಹಿಂದೂಸ್ತಾನಿ ಗಾಯನದಲ್ಲಿಯೂ ಕೂಡ ಆಸಕ್ತರು. ಹೀಗೆ ಬೇರೆ ಬೇರೆ ಕಲೆಗಳ ಸಮ್ಮಿಶ್ರವಾದಂತಹ ಒಂದು ಪಾಕ ಅದು. ಸ್ತಂಭ ಅಥವಾ ಫೌಂಡೇಶನ್ ಎಂತ ಬೇಕಾದ್ರೂ ಹೇಳಬಹುದು ನಮ್ಮ ಯಕ್ಷವಾಹಿನಿ ಸಂಸ್ಥೆ ಅಂತ. ಈಗ ತುಂಬಾ ಕೆಲಸವನ್ನು ನಾವು ಯಕ್ಷವಾಹಿನಿ ಸಂಸ್ಥೆಯವರು ಮಾಡ್ತಾ ಇದ್ದೇವೆ. ಇದರ ಅಧ್ಯಕ್ಷರು ಇವರು ನಮ್ಮ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಬಹಳ ಚೆನ್ನಾಗಿ ಬಂದು ಅದಕ್ಕೆ ಪ್ರೋತ್ಸಾಹವನ್ನು ನೀಡುವ ಮಹನೀಯರು. ಯಕ್ಷಗಾನದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದ ಮಹನೀಯರು. ಯಕ್ಷಗಾನ ಪ್ರಸಂಗಗಳನ್ನು ಅಧ್ಯಯನ ಮಾಡಿ ಅದರಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದವರು. ಅಂತಹ ನಿರಂತರ ಅಧ್ಯಯನಶೀಲರಾದಂತಹ ಆನಂದರಾಮ ಉಪಾಧ್ಯಾಯರ ಉಪಸ್ಥಿತಿ ನಮಗೆ ಅತ್ಯಂತ ಹೆಮ್ಮೆಯನ್ನು ತಂದಿದೆ. ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದವರು ಉಮೇಶ್ ಶಿರೂರು ಅಂತ ಹೇಳಿ. ನಿಮಗೆಲ್ಲ ಗೊತ್ತಿರಬಹುದು, ಕೃಷ್ಣಗಾರುಡಿ ಕಥೆ ಕೇಳಿರ್ತೀರಿ. ಆ ಕೃಷ್ಣಗಾರುಡಿ ನಮ್ಮ ಯಕ್ಷಗಾನ ಪ್ರಸಂಗವೂ ಇದೆ. ಇದು ಅತ್ಯಂತ ಜನಪ್ರಿಯವಾಗಿದೆ. ಅಂತಹ ಶ್ರೀಕೃಷ್ಣಗಾರುಡಿ ಎನ್ನುವ ಪ್ರಸಂಗವನ್ನು ಬರೆದವರು ಅವರ ಕೀರ್ತಿಶೇಷರಾದ ತಂದೆಯವರು ಶಿರೂರು ಫಣಿಯಪ್ಪಯ್ಯ ಅಂತ ಹೇಳಿ. ಇನ್ನೊಂದು ಅವರ ದೊಡ್ಡ ಸಾಧನೆ ಏನು ಅಂತ ಹೇಳಿದ್ರೆ, ತಾಳೆಗರಿಯಲ್ಲಿ ಇರಬಹುದಾದಂತಹ ಪ್ರಸಂಗಗಳನ್ನೆಲ್ಲ ಅಚ್ಚುಕಟ್ಟಾಗಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ ನಮ್ಮ ಉಮೇಶ್ ಸರ್. ಅಮೂಲ್ಯವಾದಂತಹ ಆಸ್ತಿವಂತರು ಅವರು ಆ ವಿಷಯದಲ್ಲಿ. ಹಾಗಾಗಿ ಒಂದು ಆಕರ ಗ್ರಂಥಕ್ಕೆ ಸಮಾನರಾದಂತಹ ಉಮೇಶ್ ರವರ ಉಪಸ್ಥಿತಿಯು ಕೂಡ ನಮಗೆ ಅತ್ಯಂತ ಹೆಮ್ಮೆಯನ್ನು ತಂದಿದೆ. ಧನ್ಯವಾದಗಳು. ಇಷ್ಟೆಲ್ಲ ಕೇಳಾದ್ಮೇಲೆ ಮತ್ತೆ ಈ ಕಾರ್ಯಕ್ರಮ ಹೇಗಿತ್ತು ಅಂತ ಕೇಳಿದ್ರೆ ಶೋಭೆ ತರಲ್ಲ ಅನ್ಸುತ್ತೆ. ಆದ್ರೂ ಒಮ್ಮೆ ಜೋರಾದ ಚಪ್ಪಾಳೆ ಬರ್ಲಿ ಯಕ್ಷವಾಹಿನಿ ತಂಡಕ್ಕೆ. ಹಾಗೆ ಬಹಳಷ್ಟು ವಿಷಯವನ್ನ ಅವರು ಅನಾವರಣ ಮಾಡಿಕೊಟ್ರು ಇವತ್ತು. ನಿಮ್ಮದು ಇದೊಂದೇ ತಂಡ ಇರೋದು ಬೆಂಗಳೂರಿನಲ್ಲಿ ಅಂತ ಕೇಳಿ ಬಹಳ ಸಂತೋಷ ಆಯ್ತು. ಈ ತಂಡ ಬಹಳಷ್ಟು ದೊಡ್ಡ ದೊಡ್ಡ ವೇದಿಕೆಯನ್ನ ತಲುಪಬೇಕು. ಇನ್ನು ಬಹಳಷ್ಟು ಯಕ್ಷಗಾನ ಕಲಾವಿದರು ನಮ್ಮ ಕರ್ನಾಟಕಕ್ಕೆ ಬರಬೇಕು. ದೇಶ ಎಲ್ಲ ನೋಡುವಂತ ಒಂದು ಕಲಾವಿದರು ನಮ್ಮಲ್ಲಿ ಬರಬೇಕು ಅಂತ ಕೇಳ್ತೀನಿ. ಆ ತಯಾರಿ ನೀವು ಮಾಡ್ತಾ ಇದ್ದೀರಾ ಅಂತ ಗೊತ್ತು. ನಿಮಗೆ ಅಷ್ಟೇ ಸಪೋರ್ಟ್ ನಮ್ಮೆಲ್ಲರ ಕಡೆಯಿಂದ ಇದೆ. ಹಾಗೆ ಸಮಾರೋಪ ಮಾಡಲೇಬೇಕಿದೆ. ಆದ್ರೆ ಎಲ್ಲಾ ಕಲಾವಿದರಿಗೆ ಪ್ರಶಂಸನೆ ನೀಡದೇ ಇದ್ರೆ ಅದು ಅತಿಶಯೋಕ್ತಿ ಅನ್ಸಲ್ಲ. ಹಾಗಾಗಿ ನಮ್ಮ ರಾಸು ವೆಂಕಟೇಶ್ ಸರ್, ದಯವಿಟ್ಟು ನೀವು ಎಲ್ಲರಿಗೂ ಕೊಡುಗೆಯನ್ನ ನೀಡಬೇಕು ಅಂತ ಕೇಳ್ಕೊತೀನಿ. ಮೊದಲಿಗೆ ಗಜಾನನ ಹೆಗಡೆ ಕಲ್ಲಬ್ಬೆ ಅವರಿಗೆ ಮಾತಿನ ಮನೆಯ ವತಿಯಿಂದ ರವೀಶ್ ಹೆಗಡೆ ಅವರು, ಶ್ರೀ ವೆಂಕಟೇಶ್ ಹೆಗಡೆ, ಅಜಿತ್ ಕಾರಂತ್, ಶ್ರೀ ಅಜಿತ್ ಕಾರಂತ್, ಶ್ರೀ ಗಣೇಶ್ ಭಟ್, ಸುಹಾಸ್ ಮರಾಠೆ, ಶ್ರೀ ಸುಹಾಸ್ ಮರಾಠೆ ಅವರು,